ಯೋ ಗಾಯ್ಸ್, ಗೋಡೆಗಳೇ ಇಲ್ದೇ ಇರುವ ಜೈಲನ್ನ ನೀವು ನೋಡಿದೀರಾ? ಜೈಲಿಂದ ಯಾರಾದ್ರೂ ತಪ್ಪಿಸ್ಕೊಂಡು ಹೋಗೋದಾಗಿದ್ರೆ ವಾಚ್ ಟವರ್ ಅಂತ ಹೇಳ್ತಾರೆ. ತುಂಬಾ ಹೈಟ್ ಆಗಿ ಎತ್ತರವಾಗಿ ಕಟ್ಟಿಟ್ಟಿರ್ತಾರೆ. ಅದ್ರ ಮೇಲಿಂದ ಒಬ್ಬರು ವಾಚ್ ಮ್ಯಾನ್ ನೋಡ್ತಾನೆ ಇರ್ತಾರೆ. 4 ಕಡೆಯಿಂದಾನು ನೋಡ್ತಿರ್ತಾರೆ, ವಾಚ್ ಮಾಡ್ತಿರ್ತಾರೆ. ಯಾರಾದ್ರೂ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಾದ್ರೆ ಅಷ್ಟೇ ಶೂಟ್ ಮಾಡಿ ಕೊಂದು ಬಿಡ್ತಾರೆ. ಸೊ ಆ ರೀತಿಯ ಸೆಕ್ಯೂರಿಟಿ ವಾಚ್ ಟವರ್ಸ್ ಇಲ್ದೇ ಇರುವ ಅಷ್ಟು ಯಾಕೆ ಜೈಲ್ ಅಂದ್ರೆ ಒಂದು ರೂಮ್, ಆ ರೂಮಿಗೆ ಒಂದು ಐರನ್ ಡೋರ್ ಇರ್ಬೇಕಲ್ವಾ? ಆ ರೀತಿ ರೂಮ್ಸ್ ಇಲ್ದೇ ಇರುವ, ಐರನ್ ಡೋರ್ಸ್ ಗಳೇ ಇಲ್ದೇ ಇರುವ ಓಪನ್ ಗ್ರೌಂಡ್ ಜೈಲನ್ನ ನೀವು ಕೇಳ್ಪಟ್ಟಿದ್ದೀರಾ, ನೋಡಿದೀರಾ? ಆದ್ರೂ ಅಂತಹ ಜೈಲಿಂದ ಒಬ್ಬರು ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅವರನ್ನ ಶೂಟ್ ಮಾಡಿ ಕೊಂದು ಬಿಡ್ತಾರೆ. ಅವ್ರುಗಳು ಸಾಯೋದ ಗ್ಯಾರಂಟಿ. ಅದು ಹೇಗೆ ನೀನು ಹೇಳ್ತಾ ಇದೀಯ ಅಂತ ನೀವು ಕೇಳಿದ್ರೆ, ಆಸ್ ಫಾರ್ ಆಸ್ ಮೈ ಫೀಟ್ ವಿಲ್ ಕ್ಯಾರಿ ಮೀ ಅಂತ ಜರ್ಮನಿ ಲ್ಯಾಂಗ್ವೇಜ್ ಅಲ್ಲಿ, ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ, ರಷ್ಯನ್ ಮತ್ತೆ ಯುಸಿ ಅಂತ ಯಾವುದೋ ಒಂದು ಲ್ಯಾಂಗ್ವೇಜ್, ಇಷ್ಟು ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿರುವ ಒಂದು ಸೂಪರ್ ಆದ ಅದ್ಭುತವಾದ ಮೂವಿಯನ್ನೇ ಇವತ್ತು ನಾವು ನೋಡ್ತಾ ಇದೀವಿ. ಸರಿ, ಓಕೆ, ಡೈರೆಕ್ಟ್ ಕತೆ ಒಳಗಡೆ ಹೋಗೋಣ. 1944 ಆಗಸ್ಟ್, ಬೇಯನ್ ನಗರದಲ್ಲಿ ಯಂಗ್ ಆದ ಒಬ್ಬ ಆರ್ಮಿ ಮ್ಯಾನ್ ರೈಲ್ವೆ ಸ್ಟೇಷನ್ ಅಲ್ಲಿ ಅವರ ಫ್ಯಾಮಿಲಿಗೆ ಗುಡ್ ಬೈ ಅನ್ನು ಹೇಳ್ಬಿಟ್ಟು ಯುದ್ಧಕ್ಕೆ ಹೊರಡೋದಕ್ಕಾಗಿ ರೆಡಿ ಆಗ್ತಿರ್ತಾರೆ. ಹೆಂಡತಿನೂ ಮಗಳು ಬರ್ತಾರೆ. ಅವರ ಜೊತೆ ಸಮಾಧಾನವಾಗಿ ಮಾತಾಡ್ತಿರ್ತಾರೆ. ಹೆಂಡತಿ ಬೇರೆ ಅವರ 2ನೇ ಮಗುವನ್ನ ಹೊಟ್ಟೆಯಲ್ಲಿ ಬೆಳೆಸ್ತಿದ್ದಾರೆ. ಇವಾಗ ಕನ್ಸೀವ್ ಆಗಿರ್ತಿದ್ದಾರೆ. ಅವರು ಇವಾಗ 2ನೇ ಸಲ ಪ್ರೆಗ್ನೆಂಟ್ ಆಗಿರೋ ವಿಷಯವನ್ನ ಈ ಜಾಗದಲ್ಲಿ ಇಟ್ಟೇನೆ ನಮ್ಮ ಹೀರೋ ಹತ್ರ ಹೇಳ್ತಾರೆ ಅವರ ಹೆಂಡತಿ. ಮಗಳು ತಂದೆಯವರ ಶರ್ಟ್ ಅನ್ನು ಹಿಡಿದು ಎಳಿತಾಳೆ. ಅಪ್ಪ ಬರ್ಬೇಕಾದ್ರೆ ನನಗೆ ಪೋಸ್ಟ್ ಕಾರ್ಡ್ ಅನ್ನ ತಗೊಂಡು ಬನ್ನಿ ಅಂತ ಪುಟ್ಟ ಮಗು ಮಾತಾಡ್ತಿರುತ್ತೆ. ಹಿಂದೆ ತಿರುಗಿ ನೋಡದೆ ಹಾಗೆ ಹೋಗ್ಬಿಡ್ತಾನೆ ಅಂತ ನೋಡಿದ್ರೆ ಕೊನೆ ಸ್ಟೇಜ್ ಅಲ್ಲಿ ಹಿಂದೆ ತಿರುಗಿ ಬರೋ ಕ್ರಿಸ್ಮಸ್ ಒಳಗಡೆ ನಾನು ಖಂಡಿತ ರಿಟರ್ನ್ ಆಗ್ತೀನಿ ಅಂತ ಜೋರಾಗಿ ಪ್ರಾಮಿಸ್ ಅನ್ನ ಮಾಡಿ ಹೋಗ್ತಾರೆ. ಆದ್ರೆ ವಿಧಿಯ ಆಟ, ಇವನು ಯುದ್ಧಕ್ಕೆ ಹೋಗಿ ಇನ್ನೊಂದು ಕಂಟ್ರಿಯ ಜೊತೆ ಫೈಟ್ ಮಾಡ್ಬೇಕಾದ್ರೆ ಆಪೋಸಿಟ್ ಕಂಟ್ರಿಯ ಸೇನೆಯಿಂದ ಇವನು ಸೆರೆ ಹಿಡಿಯಲಾಗ್ತಾನೆ. ಸೊ ಜುಲೈ ತಿಂಗಳು 13ನೇ ತಾರೀಕು 1945ರಲ್ಲಿ ಅವರ ನಾಡಿನ ಆರ್ಮಿ ಕೋರ್ಟ್ ಅಲ್ಲಿ ನಮ್ಮ ಹುಡುಗನನ್ನ ಹಿಡಿದು ವಿಚಾರಣೆ ಮಾಡ್ತಾರೆ. ಅಂದ್ರೆ ನಮ್ಮ ಹೀರೋ ಜರ್ಮನಿಯನ್ನ ಸೇರಿದವನು. ಜರ್ಮನಿಗೆ ಆಪೋಸಿಟ್ ಆಗಿ ಯುದ್ಧ ಮಾಡಿದ್ದು ರಷ್ಯಾ. ಸೊ ಇವಾಗ ನಮ್ಮ ಹೀರೋ ರಷ್ಯಾ ಹತ್ರನೇ ಸಿಗಾಕೊಂಡಿದ್ದಾನೆ. ಸೊ ಇವಾಗ ರಷ್ಯನ್ ಆರ್ಮಿ ಕೋರ್ಟ್ ಅಲ್ಲಿ ನಮ್ಮ ಹೀರೋಗೆ 25 ವರ್ಷ ಸೆರೆ ಶಿಕ್ಷೆಯನ್ನ ಕೊಟ್ಬಿಡ್ತಾರೆ. ಇದೇ ತರ ತುಂಬಾ ಕೈದಿಗಳು ಇರ್ತಾರೆ ಅಲ್ವಾ? ಅಂದ್ರೆ ಈ ರೀತಿ ಶಿಕ್ಷೆಗೆ ಒಳಗಾಗಿರುವ ತುಂಬಾ ಕೈದಿಗಳನ್ನು ಒಟ್ಟಿಗೆ ಸೇರಿಸಿ ಒಂದೇ ಗಾಡಿಯಲ್ಲಿ ತುಂಬಾನೇ ಕ್ರೂರವಾದ ಜೈಲಿಗೆ ಎಲ್ಲರನ್ನು ಕಳಿಸ್ಕೊಡ್ತಿರ್ತಾರೆ. ಸೊ ಇಲ್ಲಿಂದ ಜೈಲಿಗೆ ಟ್ರೈನ್ ಹೊರಡುತ್ತೆ. ಮನುಷ್ಯರಿಗೆ ಎಷ್ಟು ಕಷ್ಟವನ್ನು ಕೊಡಬಾರ್ದೋ ಅಷ್ಟು ಕಷ್ಟವನ್ನು ಕೊಟ್ಟು ಎಲ್ಲರನ್ನು ಕರ್ಕೊಂಡು ಹೋಗ್ತಿರ್ತಾರೆ. ಆ ಟ್ರೈನ್ ಅಲ್ಲಿ ಮಂಚುತ್ವನೇ ಇರಲ್ಲ. ಯಾಕೆಂದ್ರೆ ರಷ್ಯಾ ಕಡೆ ಸಿಕ್ಕಾಪಟ್ಟೆ ಚಳಿ ಆಗ್ತಿರುತ್ತೆ. ಈ ಕಡೆ ಮಳೆ ಬರೋ ರೀತಿ ಅಲ್ಲಿ ಹಿಮಾನಿ ಬೀಳ್ತಿರುತ್ತೆ. ಆವಾಗ ಅಲ್ಲಿರುವ ಒಂದೊಂದು ಟ್ರೈನ್ ಕಂಪಾರ್ಟ್ಮೆಂಟಿನಲ್ಲೂ ಸೌದೆಯನ್ನ ಹಾಕಿ ಬೆಂಕಿಯನ್ನ ಕದಿಸಿ ಮೈಯನ್ನ ಬಿಸಿ ಮಾಡ್ಕೊಳ್ಳೋ ಅಂತಹ ಕೆಪಾಸಿಟಿ ಎಲ್ಲ ಇರುತ್ತೆ, ಅಂತಹ ಫೆಸಿಲಿಟಿ ಎಲ್ಲ ಇರುತ್ತೆ. ಆದ್ರೆ ಆ ರೀತಿ ಯಾವುದೇ ರೀತಿಯ ಫೆಸಿಲಿಟಿಗಳನ್ನು ಈ ಕೈದಿಗಳಿಗೆ ಮಾಡಿಕೊಡ್ಲಿಲ್ಲ ರಷ್ಯನ್ಸ್. ಊಟನೇ ಕೊಟ್ಟಿರಲ್ಲ, ಯಾಕೆ ಕುಡಿಯೋದಕ್ಕೆ ನೀರನ್ನೇ ಕೊಟ್ಟಿರಲ್ಲ. ಎಲ್ಲ ಕೈದಿಗಳು ಏನೇನ ಮಾಡೋದು ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತಾರೆ. ಅಂತಹ ಸಮಯದಲ್ಲಿ ನಮ್ಮ ಹೀರೋ ಅವರ ಹತ್ರ ಒಂದು ಲೈಟರ್ ಇರುತ್ತೆ. ಅದನ್ನ ಯೂಸ್ ಮಾಡಿ ಹೇಗೋ ಬೆಂಕಿಯನ್ನ ಕಚ್ಚಿಸ್ಕೊಂಡು ಅದರಲ್ಲಿ ಬಿಸಿ ಮಾಡ್ಕೋತಾರೆ. ಆದ್ರೆ ಅಲ್ಲಿ ನೋಡಿದ್ರೆ ಇವ್ರುಗಳ ಜೊತೆ ಬಂದಿದ್ದ ಒಬ್ಬರು ಆಲ್ರೆಡಿ ಸತ್ತೋಗಿ ಹಾಗೆ ಫ್ರೀಸ್ ಆಗ್ಬಿಟ್ಟಿರ್ತಾರೆ. ನಂತರ 1945 ಅಕ್ಟೋಬರ್ ಅಲ್ಲಿ ಒಂದು ಲೆಟರ್ ನಮ್ಮ ಹೀರೋ ಅವನ ಮನೆಗೆ ಬರುತ್ತೆ. ಅದನ್ನ ಮಗಳೇ ತಗೊಂಡು ಬೇಗನೆ ಓಡಿ ಹೋಗ್ತಾಳೆ ಅವರ ತಾಯಿಗೆ ತೋರ್ಸೋದಕ್ಕೆ. ಅವರ ತಾಯಿ ಚರ್ಚಿನಲ್ಲಿ ಇರ್ತಾರೆ. ಅವರ ಹತ್ರ ತಗೊಂಡು ಹೋಗಿ ಸೇರಿಸ್ತಾಳೆ ಹುಡುಗಿ. ತನ್ನ ಗಂಡ ಯುದ್ಧಕ್ಕೆ ಹೋಗಿದ್ದಾರೆ, ಅವರ ಕಂಡೀಷನ್ ಏನು ಅಂತ ತಿಳ್ಕೊಳ್ಳೋದಕ್ಕಾಗಿ ಏನೋ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ ಈ ಹೆಂಡತಿ. ಅದಕ್ಕಾದ ರಿಪ್ಲೈನೇ ಇವಾಗ ಬಂದಿರೋದು. ರೆಡ್ ಕ್ರಾಸ್ ಅಂತ ಮೆಡಿಕಲ್ ಟೀಮ್ ಯುದ್ಧದಲ್ಲಿ ಏಟಾಗಿರೋರಿಗೆ ಎಲ್ಲರಿಗೂ ಹೋಗಿ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಕೊಡ್ತಿರ್ತಾರೆ. ಸೊ ಆ ರೀತಿ ಯುದ್ಧ ನಡೆಯೋ ಜಾಗಕ್ಕೆ ಹೋಗಿದ್ದ ರೆಡ್ ಕ್ರಾಸ್ ಮೆಂಬರ್ಸ್ ಎಲ್ಲರಿಗೂ ನಮ್ಮ ಹೆಂಡತಿ ಅವರು ಲೆಟರ್ಸ್ ಅನ್ನು ಬರೆದು ಹಾಕಿರ್ತಾರೆ ಅವರ ಗಂಡನ ಬಗ್ಗೆ ವಿಚಾರಿಸಿ. ಅವ್ರುಗಳು ನಿಮ್ಮ ಗಂಡನ ಬಗ್ಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ನಮಗೆ ಸಿಗ್ಲಿಲ್ಲ, ನಾವು ನಮ್ಮ ಕೈಯಲ್ಲಿ ಆದಷ್ಟು ವಿಚಾರಿಸಿ ನೋಡಿದ್ವಿ ಅಂತ ರಿಪ್ಲೈ ಲೆಟರ್ ಅನ್ನು ಕಳಿಸಿರ್ತಾರೆ. ಇವನ್ನೆಲ್ಲ ನೋಡಿದ ನಮ್ಮ ಹೀರೋ ಅವರ ಮಗಳು ಮೇರಿ ಮತ್ತೆ ಶಿಲ್ಪಿ ಹತ್ರ ಹೋಗಿ ನಿಂತು ನಮ್ಮ ತಂದೆಯನ್ನ ಹೇಗಾದ್ರೂ ನೆಕ್ಸ್ಟ್ ಕ್ರಿಸ್ಮಸ್ ಒಳಗಡೆ ಕಳಿಸ್ಕೊಟ್ಬಿಡು ಅಂತ ಪ್ರೇಯರ್ ಅನ್ನು ಮಾಡ್ತಿರುತ್ತೆ ಆ ಪುಟ್ಟ ಮಗು. ಈ ಕಡೆ ಟ್ರೈನ್ ಅಲ್ಲಿ ನಮ್ಮ ಹೀರೋವನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಪಕ್ಕದಲ್ಲಿ ಇರುವ ಇನ್ನೊಬ್ಬ ಕೈದಿ ಹತ್ರ ಕೇಳ್ಬೇಕಾದ್ರೆ ಆ ವ್ಯಕ್ತಿ ಡ್ರಾಯಿಂಗ್ ರೀತಿ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಒಂದು ವಿಷಯವನ್ನ ಬರೆದು ತೋರಿಸ್ತಾರೆ. ಚಳಿಗೆ ಫ್ರೀಸ್ ಆಗಿ ಆ ಟ್ರೈನ್ ಕಂಪಾರ್ಟ್ಮೆಂಟ್ ಹೇಗೆ ಬಿಳಿ ಬಿಳಿಯಾಗಿ ಗೋಡೆ ರೀತಿ ಆಗ್ಬಿಟ್ಟಿದೆ ನೋಡಿ. ಅದರಲ್ಲಿ ಇವರು ಡ್ರಾ ಮಾಡಿ ತೋರಿಸಬೇಕಾದ್ರೆ ಇವರು ಹೋಗ್ಬೇಕಾಗಿರುವ ಜಾಗ ಇನ್ನವೇ ತುಂಬಾ ದೂರದಲ್ಲಿ ಇರ್ತಾ ಇದೆ ಅಂತ ಕಾಣುತ್ತೆ. ಇವ್ರುಗಳು ಇವಾಗ ಇದ್ದಿದ್ದ ಜಾಗಕ್ಕೂ ಇವ್ರುಗಳು ಇವಾಗ ಹೋಗ್ತಾ ಇರುವ ಜಾಗಕ್ಕೂ ತುಂಬಾನೇ ಡಿಸ್ಟೆನ್ಸ್ ಜಾಸ್ತಿ ಆಗಿರ್ತಾ ಇದೆ. ಇಷ್ಟು ದೂರ ನಾವು ಟ್ರಾವೆಲ್ ಅನ್ನ ಮಾಡಿ ಹೋಗ್ಬೇಕಾ? ನಮ್ಮ ಹತ್ರ ಯಾವುದೇ ರೀತಿಯ ಫೆಸಿಲಿಟಿನೂ ಇಲ್ವಲ್ಲ, ಅಲ್ಲಿಗೆ ಹೋಗಿ ಸೇರೋಷ್ಟರಲ್ಲಿ ನಾವು ಸತ್ತೋಗ್ಬಿಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಬೇಜಾರಾಗ್ತಿರ್ತಾರೆ. ತಿನ್ನೋದಕ್ಕೆ ಊಟ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಮೈಯನ್ನ ಬಿಸಿ ಮಾಡ್ಕೊಳ್ಳೋದಕ್ಕೆ ಸೌದೆನೂ ಇಲ್ಲ, ಬೆಂಕಿನೂ ಇಲ್ಲ ಅಂತ ಇವ್ರುಗಳ ಒಳಗಡೆ ಇವ್ರುಗಳೇ ಮಾತಾಡ್ಕೊತಿರ್ಬೇಕಾದ್ರೆ ಹಾಗೆ ಗಲಾಟೆ ಆಗ್ಬಿಡುತ್ತೆ. ಒಬ್ಬರಿಗೊಬ್ಬರು ಜಗಳ ಮಾಡ್ಕೊತಿರ್ತಾರೆ. ಆವಾಗ ಅಂತಹ ಸಮಯದಲ್ಲಿ ಸಡನ್ ಆಗಿ ಬ್ರೇಕ್ ಅನ್ನ ಹಾಕ್ತಾರೆ ಟ್ರೈನ್ ಅಲ್ಲಿ. ಏನು ಅಂತ ನೋಡಿದ್ರೆ ಟ್ರೈನ್ ಒಂದು ಸ್ಟೇಷನ್ ಗೆ ಬಂದು ನಿಂತಿರುತ್ತೆ. ಕೈದಿಗಳನ್ನ ಕೆಳಗಡೆ ಇಳಿಸಿ ಒಬ್ಬೊಬ್ಬರಿಗೂ ಬರೀ 4 ಸೌದೆ ಪೀಸ್ ಗಳನ್ನ ಮಾತ್ರ ಕೊಟ್ಟು ಕಳಿಸ್ತಾರೆ. ನಂತರ ಅವ್ರುಗಳು ತಿನ್ನೋದಕ್ಕೆ ಸ್ವಲ್ಪ ಊಟವನ್ನ ಮಾತ್ರ ಕೊಟ್ಬಿಟ್ಟು ಅಷ್ಟೇ ಟೈಮ್ ಆಯ್ತು, ಎಲ್ಲರೂ ಟ್ರೈನಿಗೆ ಹತ್ತಿ ಅಂತ ಹೇಳಿ ಅಷ್ಟು ಜನರನ್ನು ಟ್ರೈನಿಗೆ ಹತ್ತಿ ಮತ್ತೆ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಸ್ಟೇಷನ್ ಗೆ ಬಂದು ಇವಾಗ ಟ್ರೈನ್ ನಿಂತಿರುತ್ತೆ. ಆವಾಗ ಕೈದಿಗಳಲ್ಲಿ ಒಬ್ಬ ವ್ಯಕ್ತಿ ಅವರ ಕೈಯಲ್ಲಿ ಯಾವಾಗ್ಲೂ ಒಂದು ಲೆಟರ್ ಅನ್ನು ಮಡಗಿರ್ತಾರೆ. ಅದು ಅವರ ತಾಯಿ ಇವರಿಗೆ ಬರ್ಕೊಟ್ಟಿರುವ ಲೆಟರ್. ಅದನ್ನು ಹಿಡಿದು ಅವರ ತಾಯಿ ಬಗ್ಗೆ
ಯೋಚನೆ ಮಾಡಿ ಯಾವಾಗ್ಲೂ ಪ್ರೇಯರ್ ಮಾಡ್ತಿರ್ತಾರೆ ಈ ವ್ಯಕ್ತಿ ಅವರ ತಾಯಿಯನ್ನ ಹೇಗಾದ್ರೂ ನೋಡ್ಬಿಡ್ಬೇಕು ಅಂತ. ಆವಾಗ ಇದನ್ನ ಗಮನಿಸಿದ ನಮ್ಮ ಹೀರೋ, ಲೋ ತಮ್ಮ, ದಯವಿಟ್ಟು ಈ ಲೆಟರ್ ಅನ್ನ ಯಾರ ಕಣ್ಣಿಗೂ ತೋರಿಸ್ಬಿಡ್ಬೇಡ, ಇಲ್ಲ ಇದರಿಂದ ಏನಾದ್ರೂ ಪ್ರಾಬ್ಲಮ್ ನಮಗೆ ಬಂದ್ಬಿಡುತ್ತೆ, ನೋಡಿ ಹುಷಾರಾಗಿದ್ಕೋ ಅಂತ ಅಡ್ವೈಸ್ ಅನ್ನ ಹೇಳ್ತಾರೆ. ಹೇಗೋ ಸಿಕ್ಕಿರುವ ಸೌದೆ ಪೀಸ್ ಗಳನ್ನ ಇಟ್ಟು ಮೇಂಟೈನ್ ಮಾಡಿ ತುಂಬಾ ದೂರ ಟ್ರಾವೆಲ್ ಮಾಡಿ ಬಂದಾಯ್ತು ನಮ್ಮ ಹುಡುಗರು. ನಂತರ ಇವ್ರುಗಳು ಬಂದು ಸೇರ್ಬೇಕಾಗಿರುವ ಡೆಸ್ಟಿನೇಷನ್ ಗೂ ಬಂದು ಸೇರಾಯ್ತು. ಅಲ್ಲಿ ಎಲ್ಲರನ್ನು ಆರ್ಮಿ ಫೋರ್ಸ್ ಕೆಳಗಡೆ ಇಳಿಸುತ್ತೆ. ಲಾಸ್ಟ್ 2-3 ದಿನದಿಂದ ಈ ಕೈದಿಗಳು ಏನನ್ನು ತಿಂದಿಲ್ಲ, ಏನನ್ನು ಕುಡ್ದೂ ಇಲ್ಲ. ಸೊ ಇವಾಗ ಟ್ರೈನ್ ಅನ್ನ ಬಿಟ್ಟು ಕೆಳಗಡೆ ಇಳಿರಿ ಅಂತ ಹೇಳಿದ ತಕ್ಷಣ ಟ್ರೈನ್ ಇಂದ ಜಂಪ್ ಮಾಡಿದ ಕೈದಿಗಳು ಏನನ್ನ ಮಾಡ್ತಾರೆ ಅಂತ ನೋಡಿ ಕೆಳಗಡೆ ಬಿದ್ದಿರುತ್ತೆ ಅಲ್ವಾ ಹಿಮ ಪೀಸಸ್, ಐಸ್ ಪೀಸಸ್, ಅವನ್ನೆಲ್ಲ ತಗೊಂಡು ಹಾಗೆ ಲಬಕ್ ಲಬಕ್ ಅಂತ ತಿಂತಿರ್ತಾರೆ. ಯಾಕೆಂದ್ರೆ ಹಸಿವಿನ ಆಟ ಆ ರೀತಿ ಹಿಮವನ್ನ ಕೂಡ ತಗೊಂಡು ತಿನ್ಬೇಕಾಗಿರೋ ಸಿಚುವೇಶನ್. ಆದ್ರೆ ಅದನ್ನ ಕೂಡ ಮಾಡಬಾರ್ದು ಅಂತ ರಷ್ಯನ್ಸ್ ಅವ್ರಗಳಿಗೆ ಹಾಕಿ ಹೊಡಿತಿರ್ತಾರೆ. ಅವ್ರಗಳನ್ನ ಹೊಡೆದು ಬಡ್ದು ಕ್ಯೂ ರೀತಿ ಒಂದು ಲೈನ್ ಅನ್ನು ಫಾರ್ಮ್ ಮಾಡ್ತಾರೆ. ಅಲ್ಲಿಂದ ನಡೆದೇ ಹೋಗ್ಬೇಕಾಗಿರುತ್ತೆ. ಎಷ್ಟು ದೊಡ್ಡ ಕ್ಯೂ ಅನ್ನ ಮಾಡಿದ್ದಾರೆ ನೋಡಿ ಆ ಜೈಲಿಗೆ ಹೋಗೋದಕ್ಕೆ. ಇವ್ರಗಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗೋದಕ್ಕೆ ರಷ್ಯನ್ ಆರ್ಮಿ ಎಷ್ಟು ಸೆಕ್ಯೂರಿಟೀಸ್ ಅನ್ನ ಯೂಸ್ ಮಾಡ್ತಿದ್ದಾರೆ ನೋಡಿ. ಈ ರೀತಿ ನಡೆದು ಹೋಗೋಕೆ ಆಗದೆ ತುಂಬಾ ಜನರು ಸತ್ತು ಬೀಳ್ತಾರೆ. ಅದೇ ತರ ನಡೆಯೋಕೆ ಆಗದೆ ತುಂಬಾನೇ ಕಷ್ಟ ಪಡೋರು, ಟಯರ್ಡ್ ಆಗೋರು ಅಂತವ್ರನ್ನೆಲ್ಲ ರಷ್ಯನ್ ಆರ್ಮಿ ಹೊಡೆದು ಬಡ್ದು ಗೆದ್ದೇಳು ನಡಿ ಅಂತ ಅವ್ರಗಳನ್ನ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಿರ್ತಾರೆ. ಫೈನಲ್ ಆಗಿ 1945ನೇ ವರ್ಷ ಡಿಸೆಂಬರ್ನೇ ತಿಂಗಳು ಕ್ರಿಸ್ಮಸ್ ಒಳಗಡೆ ಮತ್ತೆ ರಿಟರ್ನ್ ನಾನು ಮನೆಗೆ ಬರ್ತೀನಿ ಅಂತ ನಮ್ಮ ಹೀರೋ ಹೇಳಿ ಬಂದಿದ್ರಲ್ವಾ, ಆ ಕ್ರಿಸ್ಮಸ್ ತಿಂಗಳು ಅವ್ರುಗಳು ಬರ್ಬೇಕಾಗಿದ್ದ ಜೈಲಿಗೆ ಬಂದು ಸೇರ್ತಾರೆ. ಸೊ ಕೈದಿಯರು ಇಲ್ಲಿಗೆ ಬಂದಾಯ್ತಲ್ವಾ, ಇವ್ರುಗಳನ್ನ ಅಲ್ಲಿ ಇಟ್ಟು ಮೇಂಟೈನ್ ಮಾಡೋದಕ್ಕಾಗಿ ಇನ್ನೊಬ್ಬರು ಸೀನಿಯರ್ ಆಫೀಸರ್ ಅನ್ನ ಕಮಾಂಡರ್ ಕರ್ಸಿರ್ತಾರೆ. ಅವರು ಇಲ್ಲಿಗೆ ಬಂದು ಕೂರ್ತಾರೆ. ನೋಡಪ್ಪ, ಇಲ್ಲಿರೋರ್ ಎಲ್ಲರಿಗೂ ಪ್ರೊಟೆಕ್ಷನ್ ಅನ್ನ ನೀನೇ ಕೊಡ್ಬೇಕು, ಎಲ್ಲರನ್ನು ಸೇಫ್ ಆಗಿ ನೋಡ್ಕೋ ಅಂತ ಕಮಾಂಡರ್ ಹೇಳ್ಬೇಕಾದ್ರೆ ಸೀನಿಯರ್ ಆಫೀಸರ್ ಸರಿ ಅಂತ ಹೇಳ್ತಾರೆ. ಬಂದಿರುವ ಕೈದಿಗಳಲ್ಲಿ ತುಂಬಾ ಜನರಿಗೆ ಕಾಯಿಲೆ ಬಂದ್ಬಿಟ್ಟಿರುತ್ತೆ. ಸೊ ಅವ್ರಗಳಿಗೆಲ್ಲ ಪೆನ್ಸಿಲಿನ್ ಇಂಜೆಕ್ಷನ್ ಅನ್ನ ಹಾಕ್ಬೇಕಾಗಿರುತ್ತೆ. ಅಲ್ಲಿ ಒಬ್ರು ಡಾಕ್ಟರ್ ಇರ್ತಿದ್ದಾರೆ. ಅವರವೇ ಇವ್ರುಗಳ ರೀತಿನೇ ಸಿಗಾಕೊಂಡಿರ್ತಾರೆ ಆ ಜಾಗದಲ್ಲಿ. ಯಮ್ಮ ಪೆನ್ಸಿಲಿನ್ ಅನ್ನ ಕೊಡಮ್ಮ, ಕೈದಿಗಳಿಗೆ ಹಾಕ್ಬೇಕು ಅಂತ ಒಬ್ಬರು ಲೇಡಿ ಹತ್ರ ಕೇಳ್ಬೇಕಾದ್ರೆ ಆ ಲೇಡಿ ಸ್ಟಫ್ ಕೊಡಲ್ಲ ಅಂತ ಹೇಳ್ತಾರೆ. ಆವಾಗ ಆ ಜಾಗಕ್ಕೆ ಆ ಸೀನಿಯರ್ ಆಫೀಸರ್ ಬರ್ತಾರೆ. ಏನು ಡಾಕ್ಟರ್, ತುಂಬಾನೇ ಅರ್ಜೆನ್ಸಿಯಲ್ಲಿ ಇರ್ತಾ ಇದ್ದೀರಾ ಅನ್ಸುತ್ತೆ. ಹೊಸದಾಗಿ ಬಂದಿರುವ ಬ್ಯಾಚ್ ಅಲ್ಲಿ ಎಷ್ಟು ಜನರು ಇನ್ನ ಹೊರಗಡೆನೆ ನಿಂತಿದ್ದಾರೆ ಅಂತ ನೋಡಿ. ಇನ್ನ ಎಷ್ಟೋ ಜನರು ಇರ್ತಾ ಇದ್ದಾರೆ, ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಕೆಲಸಗಳು ಇರ್ತಾ ಇದೆ. ಸೊ ನನ್ನ ಜೊತೆ ಬನ್ನಿ, ನಾವು ಅಲ್ಲಿಗೆ ಹೋಗೋಣ ಅಂತ ಸೀನಿಯರ್ ಆಫೀಸರ್ ಡಾಕ್ಟರ್ ಅನ್ನ ಕರ್ಕೊಂಡು ಹೊರಗಡೆ ಬರ್ತಾರೆ. ಅಲ್ಲಿ ಹೊಸದಾಗಿ ಬಂದಿರುವ ಬ್ಯಾಚ್ ಅನ್ನ ಎಲ್ಲರೂ ನಿಲ್ಸಿರ್ತಾರೆ. ಬಂದಿರೋ ಕೈದಿಗಳನ್ನ ಲೆಕ್ಕಾಚಾರ ಮಾಡಬೇಕಾಗಿರುತ್ತೆ, ಅದಕ್ಕಾಗಿ ಈ ರೀತಿ ಲೈನ್ ಆಗಿ ನಿಲ್ಸಿದ್ದಾರೆ. ಆ ಜಾಗದಲ್ಲಿ ನಮ್ಮ ಹೀರೋ ಒಂದು ವಿಷಯವನ್ನ ನೋಟ್ ಮಾಡ್ತಾರೆ. ಒಂದು ಜೈಲ್ ಅಂತ ಇದ್ರೆ 4 ಕಡೆನೂ ಗೋಡೆ ಇರಬೇಕು, ಅದಕ್ಕೆ ಒಂದು ಡೋರ್ ಅಂತ ಇರಬೇಕು. ಅಲ್ಲಿಂದ ಕೈದಿ ಯಾರಾದ್ರೂ ಎಸ್ಕೇಪ್ ಆಗಿ ಹೋಗ್ತಾರೆ ಅಂದ್ರೆ ಅವ್ರಗಳನ್ನ ವಾಚ್ ಮಾಡಿ ಶೂಟ್ ಮಾಡಿ ಸಾಯಿಸೋದಕ್ಕೆ 4 ಕಡೆನೂ ವಾಚ್ ಟವರ್ ಅನ್ನ ಕಟ್ಟಿರ್ಬೇಕಾಗಿರುತ್ತೆ. ಆ ವಾಚ್ ಟವರಿನ ಮೇಲೆ ಗನ್ ಜೊತೆಗೆ ಸೆಕ್ಯೂರಿಟೀಸ್ ನಿಂತಿರ್ತಾರೆ. ದೊಡ್ಡ ದೊಡ್ಡ ಲೈಟ್ಸ್ ಎಲ್ಲ ಇರುತ್ತೆ. ಯಾರಾದ್ರೂ ಎಸ್ಕೇಪ್ ಆಗಿ ಹೋದ್ರೆ ಅವರನ್ನ ಶೂಟ್ ಮಾಡಿ ಕೊಳ್ತಾರೆ. ಇದೇನೇ ಒಂದು ಜೈಲಿನ ಸೆಟಪ್ ಆಗಿರುತ್ತೆ. ಆದ್ರೆ ಈ ಜಾಗದಲ್ಲಿ ಆ ರೀತಿ ಏನು ಕಾಣ್ತಿಲ್ಲ. ಇದು ನಮ್ಮ ಹೀರೋಗೆ ತುಂಬಾನೇ ಆಶ್ಚರ್ಯವನ್ನ ಕೊಡುತ್ತೆ. ಆವಾಗ ನಮ್ಮ ಹೀರೋ ಪಕ್ಕದಲ್ಲಿ ಇರುವ ಇನ್ನೊಬ್ಬ ಕೈದಿ, ಆ ವಾಚ್ ಟವರ್ಸ್ ಎಲ್ಲ ಈ ಜಾಗಕ್ಕೆ ಬೇಕಾಗೋದೇ ಇಲ್ಲ, ಯಾಕೆಂದ್ರೆ ಇಲ್ಲಿಂದ ಯಾರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಅದನ್ನು ದಾಟಿ ಯಾರಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ರೆ ಖಂಡಿತ ಅವರಿಗೆ ಮರಣ ಗ್ಯಾರಂಟಿ ಅಂತ ಮಾತಾಡ್ತಿರ್ಬೇಕಾದ್ರೆ ಆವಾಗ ಸಡನ್ ಆಗಿ ಆ ಗ್ರೂಪ್ ಅಲ್ಲಿ ನಿಂತಿರೋರೊಬ್ಬರು ಕೊಲಾಪ್ಸ್ ಆಗಿ ಹಾಗೆ ಕೆಳಗಡೆ ಬಿದ್ದೋಗ್ತಾರೆ. ಅಷ್ಟೇ ರಷ್ಯನ್ ಆರ್ಮಿ ಸ್ವಲ್ಪ ಕೂಡ ಕರುಣೆನೆ ನೋಡದೆ ಅವರಿಗೆ ಶೂಟ್ ಮಾಡಿ ಕೊಂದು ಬಿಡ್ತಾರೆ. ಇವಾಗ್ಲೇನೆ ಸ್ವಲ್ಪ ಹೊತ್ತು ಮುಂಚೆ ಎಷ್ಟು ಜನ ಬಂದಿದ್ದಾರೆ ಅಂತ ಕೈದಿಗಳ ಲೆಕ್ಕಾಚಾರವನ್ನ ಮಾಡಿದ್ರು. ಇವಾಗ ಮತ್ತೆ ಸೀನಿಯರ್ ಆಫೀಸರ್ ಮತ್ತೆ ಲೆಕ್ಕಾಚಾರವನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತೆ ಒಬ್ಬೊಬ್ಬರಾಗಿ 1, 2, 3 ಅಂತ ಲೆಕ್ಕ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿದಾರೆಲ್ಲ ಡಾಕ್ಟರ್, ಇವರವೇ ರಷ್ಯಾಗೆ ಆಪೋಸಿಟ್ ಆಗಿ ಯುದ್ಧ ಮಾಡಿ ಇವ್ರಗಳ ಹತ್ರ ಸಿಗಾಕೊಂಡು ಈ ಜಾಗದಲ್ಲಿ ಬಂದು ಲಾಕ್ ಆಗಿರೋರೆ. ಇವರವೇ ಒಂದು ಕೈದಿನೇ ಆ ಜಾಗದಲ್ಲಿ. ಆದ್ರೂ ಇವರೊಂದು ಡಾಕ್ಟರ್ ಅನ್ನೋದ್ರಿಂದ ಅಲ್ಲಿ ಸ್ವಲ್ಪ ಇವರಿಗೆ ಮರ್ಯಾದೆ ಉಂಟು. ಸೊ ಇವಾಗ ಡಾಕ್ಟರ್ ನನ್ನನ್ನ ಏನಕ್ಕೆ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ಆ ಸೀನಿಯರ್ ಆಫೀಸರ್, ಯಾರೆಲ್ಲ ಇಲ್ಲಿ ಶೂಟ್ ಮಾಡಿ ಕೆಳಗಡೆ ಬಿದ್ದು ನಮ್ಮಿಂದ ಸಾಯ್ತಾರೋ ಅವರಿಗೆಲ್ಲ ಡೆತ್ ಸರ್ಟಿಫಿಕೇಟ್ ಅನ್ನ ನೀನು ಕೊಡಬೇಕು. ಅದ್ರಲ್ಲಿ ಡಾಕ್ಟರ್ ಅವರ ಸಿಗ್ನೇಚರ್ ಬೇಕಲ್ಲ, ಅದಕ್ಕಾಗಿ ನಿಮ್ಮನ್ನ ಕರ್ಕೊಂಡು ಬಂದಿರೋದು ಅಂತ ಹೇಳ್ತಿರ್ತಾರೆ ಸೀನಿಯರ್ ಆಫೀಸರ್. ಡಾಕ್ಟರ್ ಅನ್ನ ಏನಕ್ಕಾಗಿ ಕರ್ಕೊಂಡು ಬಂದಿದ್ದಾರೆ ಅಂತ ನೋಡಿ, ಒಂದು ಜೀವವನ್ನ ಕಾಪಾಡೋದಕ್ಕಲ್ಲ, ಇವ್ರುಗಳು ಸಾಯಿಸುವ ಜೀವಕ್ಕೆ ಇವರು ಸರ್ಟಿಫಿಕೇಟ್ ಅನ್ನು ಕೊಡ್ಬೇಕಂತೆ, ಡೆತ್ ಸರ್ಟಿಫಿಕೇಟ್ ಅನ್ನ. ಮತ್ತೆ ಗ್ರೂಪ್ ಅಲ್ಲಿ ಯಾರಾದ್ರೂ ಸತ್ತೋಗ್ತಾರೆ, ಮತ್ತೆ ಲೆಕ್ಕಾಚಾರವನ್ನ ಮಾಡ್ಬೇಕಾಗಿರುತ್ತೆ. ಸೊ ಆ ರೀತಿನೇ ಮಾಡಿ ಮಾಡಿ ನೈಟ್ ಪೂರ್ತಿ ನಿಲ್ಲಿಸ್ಬಿಡ್ತಾರೆ. ನಂತರ ಒಂದೊಂದು ಕೈದಿಯಾಗೂ ಇಂಡಿವಿಜುವಲ್ ಆಗಿ ಕ್ಲೀನ್ ಆಗಿ ಚೆಕ್ ಮಾಡ್ತಾರೆ, ಪ್ಯಾಂಟ್ ಪಾಕೆಟ್ಸ್ ಅವು ಇವು ಎಲ್ಲವನ್ನು. ಆ ರೀತಿ ಚೆಕ್ ಮಾಡ್ತಿರ್ಬೇಕಾದ್ರೆ ತನ್ನ ತಾಯಿಯವರ ಲೆಟರ್ ಅನ್ನು ಒಬ್ಬ ಹುಡುಗ ಮಡಿಕೊಂಡಿದ್ದಾನಲ್ವಾ, ಅವನಿಗೆ ಸ್ವಲ್ಪ ಗಾಬರಿ ಆಗ್ತಿರುತ್ತೆ. ಎಲ್ಲಿ ನಾವು ಸಿಗಾಕುತ್ತೀವೋ, ಸೀನಿಯರ್ ಆಫೀಸರ್ ನಮ್ಮನ್ನ ಶೂಟ್ ಮಾಡಿ ಕೊಂದ್ಬಿಡ್ತಾರೋ ಏನೋ ಅಂತ. ಅದೇ ತರ ಅವನನ್ನು ನೋಟ್ ಮಾಡಿದ ಸೀನಿಯರ್ ಆಫೀಸರ್, ಏನಕ್ಕಾಗಿ ನೀನು ಗಾಬರಿ ಆಗಿರ್ತಾ ಇದೀಯಾ, ಬನ್ನಿ ಫಸ್ಟ್ ಇವನನ್ನ ಚೆಕ್ ಮಾಡಿ ಅಂತ ಹೇಳ್ಬೇಕಾದ್ರೆ ಅದೇ ತರ ಅವನನ್ನ ಚೆಕ್ ಮಾಡೋದಕ್ಕೆ ಇಬ್ಬರು ಬರ್ತಾರೆ. ಏನನ್ನ ಹೌಸ್ ಇಟ್ಟಿದ್ಯಾ, ಏನಾದ್ರೂ ವೆಪನ್ ಅನ್ನ ಇಟ್ಟಿದ್ಯಾ ಅಂತ ಡೌಟ್ ಅಲ್ಲಿ ಅವನನ್ನ ಚೆಕ್ ಮಾಡ್ಬೇಕಾದ್ರೆ ಆ ಹುಡುಗ ಅವರ ತಾಯಿ ಬರ್ಕೊಟ್ಟಿರುವ ಲೆಟರ್ ಅನ್ನು ಹೊರಗಡೆ ತೆಗೆದು ಸೀನಿಯರ್ ಆಫೀಸರ್ ಹತ್ರ ತೋರಿಸ್ತಾನೆ. ಅದನ್ನು ತಗೊಂಡು ಸೀನಿಯರ್ ಆಫೀಸರ್ ಅವನ ಕಣ್ ಮುಂದೆನೆ ಆ ಲೆಟರ್ ಅನ್ನ ಅರ್ದು ಬಿಸಾಕ್ತಾರೆ. ನೀನು ಒಳಗಡೆ ಏನೆಲ್ಲ ಹೌಸ್ ಇಟ್ಟಿದ್ಯೋ ಟೋಟಲ್ ಆಗಿ ಎಲ್ಲವನ್ನು ಬಿಚ್ಚಾಕು ಅಂತ ಹೇಳಿ ಎಲ್ಲವನ್ನು ಬಿಚ್ಚಾಕಿಸ್ತಾ
ಬರ್ತಾರೆ ಸೀನಿಯರ್ ಆಫೀಸರ್. ಚಳಿಯಲ್ಲಿ ನಡುಕ್ತಿರ್ತಾನೆ ಹುಡುಗ. ಸೊ ಆ ಹುಡುಗನಿಗೆ ಕೋಟ್ ಅನ್ನು ಬಿಚ್ಚಿ ಕೊಡೋದಕ್ಕೆ ನಮ್ಮ ಹೀರೋ ಟ್ರೈ ಮಾಡ್ಬೇಕಾದ್ರೆ ಅದನ್ನ ನೋಡಿದ ಸೀನಿಯರ್ ಆಫೀಸರ್ ಆ ರೀತಿ ಮಾಡಬಾರ್ದು, ಅವನಿಗೆ ಕೋಟ್ ಅನ್ನು ಕೊಡಬಾರ್ದು, ತಡೆ ಮಾಡ್ತಿದ್ದೀನಿ ನಾನು ಅಂತ ಹೇಳ್ಬಿಡ್ತಾರೆ. ನಂತರ ಎಲ್ಲರನ್ನ ಅಲ್ಲಿರುವ ಬಾತ್ರೂಮ್ ಕಡೆಗೆ ಕಳ್ಸಿಕೊಡ್ತಾರೆ. ನಂತರ ನಮ್ಮ ಹುಡುಗರು ಎಲ್ಲರನ್ನ ಅಲ್ಲಿ ಕೂರಿಸಿ ಎಲ್ಲರಿಗೂ ತಲೆ ಬೋಡೆಯನ್ನ ಮಾಡಿಸ್ತಾರೆ. ನಂತರ ಅವರುಗಳು ಹಾಕೊಳ್ಳೋದಕ್ಕೆ ಡ್ರೆಸ್ಸಸ್ ಅನ್ನು ಕೊಡ್ತಾರೆ. ಇಲ್ಲಿ ಇವ್ರುಗಳ ಕೆಲಸ ಏನು ಗೊತ್ತಾ, ಕ್ವಾರಿಯಲ್ಲಿ ಕಲ್ಲುಗಳನ್ನ ಹೊಡೆದಾಕುವ ಕೆಲಸ. ಅದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಈ ಕಡೆ ನಮ್ಮ ಹೀರೋಯಿನ್ ಅವರ ಗಂಡನನ್ನ ಕಂಡುಹಿಡಿಯುವ ಕೆಲಸದಲ್ಲಿ ಅವರು ಇನ್ನ ಬಿಟ್ಕೊಟ್ಟಿಲ್ಲ. ಇಷ್ಟು ದಿನಗಳಾಗ್ಬಿಟ್ಟಿದೆ, ಇಷ್ಟು ತಿಂಗಳು ಕಳೆದೋಗ್ಬಿಟ್ಟಿದೆ ಅಂದ್ರೂ ಕೂಡ ಅವರು ಬಿಟ್ಟಿಲ್ಲ. ಅವರು ಒಂದು ನ್ಯಾಷನಲ್ ಕಮಿಟಿ ಹತ್ರ ಹೋಗಿ, ಸರ್ ನನ್ನ ಗಂಡನ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ ಅಂತ ಕೇಳ್ಬೇಕಾದ್ರೆ ಅವರುವೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ಅಲ್ಲಿರುವ ಆಫೀಸರ್ ಅಲ್ಲಿ ಒಬ್ಬರು, ಅಮ್ಮ ನಿನ್ನ ನಂಬಿಕೆಯನ್ನ ನೀನು ಕಳ್ಕೋಬೇಡಮ್ಮ, ನಾವು ಇವಾಗ ರಷ್ಯಾ ಜೊತೆ ಮಾತುಕತೆಯಲ್ಲೇ ಇರ್ತಾ ಇದೀವಿ. ಆ ಮಾತುಕತೆಯಲ್ಲಿ ಏನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ಖಂಡಿತ ಅಲ್ಲಿರುವ ಕೈದಿಗಳ ಬಗ್ಗೆ ಡೀಟೇಲ್ಸ್ ನಮಗೆ ಗೊತ್ತಾಗುತ್ತೆ. ಅಕಸ್ಮಾತ್ ನಿನ್ನ ಗಂಡ ಅಲ್ಲಿ ಕೈದಿಯಾಗಿದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ನೀನು ಧೈರ್ಯವಾಗಿರು ಅಂತ ಹೇಳಿ ಕಳಿಸ್ತಾರೆ. ಕಟ್ ಮಾಡಿದ್ರೆ ಇವಾಗ 1949ನೇ ವರ್ಷ. 4 ವರ್ಷ ಕಳೆದೋಗ್ಬಿಟ್ಟಿದೆ. ಇನ್ನವೇ ನಮ್ಮ ಹೀರೋ ಆ ಜಾಗದಲ್ಲಿ ಕಲ್ಲು ಬಂಡೆಗಳನ್ನ ಹೊಡೆದಾಕುವ ಕೆಲಸ, ಕ್ವಾರಿಯಲ್ಲಿ ಗರಿ ತೆಗೆಯುವ ಕೆಲಸ ಅದನ್ನೇ ಇವರು ಮಾಡ್ತಿರ್ಬೇಕಾದ್ರೆ ಇವರ ಕಣ್ಮುಂದೆನೆ ಅವರ ಫ್ರೆಂಡ್ಸ್ ಅವರ ತಲೆ ಮೇಲೆ ಕಲ್ಲು ಬಂಡೆಗಳು ಬಿದ್ದು ಸಾಯೋದನ್ನ ನೋಡ್ತಾರೆ. ಆವಾಗ ಆ ಜಾಗಕ್ಕೆ ಬಂದ ರಷ್ಯನ್ ಆರ್ಮಿ ಮ್ಯಾನ್ ಒಬ್ಬರು ನಮ್ಮ ಹೀರೋವನ್ನ ಕರೆದು, ಏನನ್ನ ಮಾಡ್ತಾ ಇದೀಯ ನೀನು, ಬಾ ನೀನೇನೆ ಸೀನಿಯರ್ ಆಫೀಸರ್ಗೆ ಈ ವಿಷಯದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ಬೇಕು ಅಂತ ಹೇಳಿ ನಮ್ಮ ಹೀರೋವನ್ನ ಸೀನಿಯರ್ ಆಫೀಸರ್ ಹತ್ರ ಕರ್ಕೊಂಡು ಬಂದು ಬಿಡ್ತಾರೆ. ಅದೇ ತರ ಸೀನಿಯರ್ ಆಫೀಸರ್ ನಮ್ಮ ಹೀರೋ ಹತ್ರ ಮ್ಯಾಟರ್ ಎಲ್ಲವನ್ನು ಕೇಳಿ ತಿಳ್ಕೊಂಡು, ಸರಿ ಓಕೆ ನೀನು ಮೆಕ್ಯಾನಿಕ್ ತಾನೆ ಅಂತ ಕೇಳ್ಬೇಕಾದ್ರೆ ಹೀರೋನು ಹೌದು ಅಂತ ಹೇಳ್ತಾನೆ. ಯಾಕೆಂದ್ರೆ ಅವನ ಫೈಲ್ ಅಲ್ಲಿ ಮೆಕ್ಯಾನಿಕ್ ಅಂತ ಹಾಕಿರುತ್ತೆ. ಈ ಜಾಗದಲ್ಲಿ ಒಂದು ಜನರೇಟರ್ ರಿಪೇರ್ ಆಗಿರುತ್ತೆ. ಈ ಜನರೇಟರ್ ಅನ್ನ ಸರಿ ಮಾಡಿ ಕೊಡೋದಕ್ಕಾಗಿ ನಮ್ಮ ಹೀರೋವನ್ನ ಇಲ್ಲಿಗೆ ಕರ್ಸಿರ್ತಾರೆ ಸೀನಿಯರ್ ಆಫೀಸರ್. ಸೊ ನಮ್ಮ ಹೀರೋನ ಜನರೇಟರ್ ಅನ್ನ ಸರಿ ಮಾಡ್ತಿರ್ಬೇಕಾದ್ರೆ ಅವನನ್ನ ಬಿಟ್ಬಿಟ್ಟು ಎಲ್ಲರೂ ಹೋಗ್ಬಿಡ್ತಾರೆ. ನಮ್ಮ ಹೀರೋ ಮಾತ್ರ ಅಲೋನ್ ಆಗಿರ್ತಾನೆ. ಸುತ್ತಮುತ್ತ ನೋಡ್ಬೇಕಾದ್ರೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾಗಿರುವ ಸರಿಯಾದ ಸಮಯ ಇದು. ಆವಾಗ ಅಲ್ಲಿರುವ ಒಬ್ಬ ಸೆಕ್ಯೂರಿಟಿ ಆಫೀಸರ್ ಡಿಸ್ಟ್ರಾಕ್ಟ್ ಆಗಿರ್ಬೇಕಾದ್ರೆ, ಬೇರೆಯವ್ರ ಜೊತೆ ಮಾತಾಡಿ ನಿಂತಿರ್ಬೇಕಾದ್ರೆ ಅದನ್ನ ಯೂಸ್ ಮಾಡ್ಕೊಂಡು ನಮ್ಮ ಹೀರೋ ಗರಿಯನ್ನ ತೆಗೆದು ಹೋಗುತ್ತೆ ಅಲ್ವಾ ಗಾಡಿ, ಅದ್ರ ಒಳಗಡೆ ಬಿದ್ಕೋತಾನೆ. ಸೊ ಅವನು ಬಿದ್ದಿದ್ದ ಫೋರ್ಸ್ ಗೆ ಆ ಗಾಡಿ ಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಬಿಟ್ಟಿದ್ರೆ ಅದು ತುಂಬಾ ದೂರ ಹೋಗ್ತಿತ್ತು, ಎಷ್ಟು ಲಾಸ್ಟ್ ವರ್ಗೂ ಹೋಗಕ್ಕಾಗ್ತಿತ್ತೋ ಅಷ್ಟು ದೂರ. ಆದ್ರೆ ಸಡನ್ ಆಗಿ ಮಧ್ಯದಲ್ಲಿ ಅದಕ್ಕೆ ಬ್ರೇಕ್ ಹಾಕೋ ರೀತಿ ದೊಣ್ಣೆಯನ್ನ ಹಾಕಿ ಆ ಗಾಡಿಯನ್ನು ಸ್ಟಾಪ್ ಮಾಡ್ತಾನೆ. ಯಾರೋ ಒಬ್ಬ ಏನು ಅಂತ ನೋಡಿದ್ರೆ ಒಬ್ಬ ರಷ್ಯನ್ ಆರ್ಮಿ ಮ್ಯಾನ್ ತಪ್ಪಿಸ್ಕೊಂಡು ಹೋಗಲಿದ್ದ ನಮ್ಮ ಹೀರೋವನ್ನ ಸರಿಯಾಗಿ ಹಿಡಿದು ಬಿಡ್ತಾನೆ. ಇದಕ್ಕೆ ನಮ್ಮ ಹೀರೋಗೆ ಭಯಂಕರವಾದ ಶಿಕ್ಷೆಯನ್ನು ಕೊಡ್ತಾರೆ. ಒಬ್ಬರು ಮಾತ್ರವೇ ನಿಂತ್ಕೊಳ್ಳೋ ರೀತಿ ಒಂದು ಗುಳಿಯನ್ನು ತೂಡಿ ಅದ್ರ ಒಳಗಡೆ ನಮ್ಮ ಹೀರೋವನ್ನ ಹಾಕಿ, ಮಳೆ ಬಂದ್ರು ಸರಿ ಬಿಸಿಲು ಹೊಡೆದ್ರು ಸರಿ ಆ ಜಾಗದಲ್ಲೇ ಇರಬೇಕು ಆ ರೀತಿಯ ಸೆಟಪ್ ಅಲ್ಲಿ ಹಾಕಿಡ್ತಾರೆ. ಸೀನಿಯರ್ ಆಫೀಸರ್ ಅಲ್ಲಿಗೆ ಬಂದು, ತಮ್ಮ ಏನಕ್ಕೆ ತಮ್ಮ ಅಷ್ಟು ಬೇಗ ನೀನು ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದೆ, ಸರಿ ಹಾಗೆ ಇರ್ಲಿ, ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀಯ ಅಂದ್ರೆ ಈ ರಷ್ಯಾ ನಾಡನ್ನ ದಾಟಿ ನೀನು ಎಲ್ಲಿಗೆ ಹೋಗ್ಬಿಡ್ತೀಯ, ಪಕ್ಕದಲ್ಲಿ ಇರುವ ಅಮೆರಿಕನ್ ಅಲಾಸ್ಕಾ ನಾಡಿಗೆನೆ ನೀನು ಹೋಗ್ಬೇಕಾಗಿರುತ್ತೆ. ಅಲ್ಲಿಗೇನೆ ನೀನು ಹೋದ್ರುವೆ ಆ ನಾಡನ್ನ ಕೂಡ ನಾವೇನೆ ಶೇರ್ ಮಾಡ್ಕೊತಿರೋದು. ಆದ್ರೆ ನಮಗೂ ಅಮೆರಿಕಾಗೂ ಒಂದು ಡೀಲಿಂಗ್ ಇರ್ತಾ ಇದೆ ಗೊತ್ತಾ, ನೀನು ಏನೇ ಇಲ್ಲಿಂದ ತಪ್ಪಿಸ್ಕೊಂಡು ಎಷ್ಟೇ ದೂರ ಅಮೆರಿಕ ಒಳಗಡೆ ಹೋದ್ರೂ ಕೂಡ ಅಮೆರಿಕನ್ಸ್ ನಮ್ಮ ಕೈದಿಗಳನ್ನ ನಮಗೇನೆ ಮತ್ತೆ ರಿಟರ್ನ್ ಕೊಟ್ಬಿಡ್ಬೇಕು ಅಂತ ಒಂದು ಡೀಲಿಂಗ್ ಅನ್ನ ಹಾಕೊಂಡಿದೀವಿ. ಸೊ ಅಮೆರಿಕನ್ಸ್ ನಿನ್ನನ್ನ ಹಿಡಿದು ಮತ್ತೆ ನಮ್ಮ ಹತ್ರನೇ ಹ್ಯಾಂಡ್ ಓವರ್ ಮಾಡ್ಬಿಡ್ತಿದ್ರು. ಆದ್ರಿಂದ ಇನ್ ಮುಂದೇನಾದ್ರೂ ಜೋಪಾನವಾಗಿರೋ ಅಂತ ಹೇಳಿ ನಮ್ಮ ಹೀರೋಗೆ ಸ್ವಲ್ಪ ದಿನ ಆ ಶಿಕ್ಷೆಯನ್ನು ಕೊಟ್ಬಿಟ್ಟು ನಂತರ ರಿಲೀಸ್ ಮಾಡಿ ಮಿಕ್ಕಿರುವ ಕೈದಿಗಳಿರುವ ಜಾಗದಲ್ಲಿ ಬಿಡ್ತಾರೆ. ಬಿಟ್ಬಿಟ್ಟು ರಷ್ಯನ್ ಸೋಲ್ಜರ್ಸ್ ಅಲ್ಲಿಂದ ಹೋಗ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ಒಳಗಡೆ ಇರುವ ಕೈದಿಗಳೆಲ್ಲ ಏನಂತ ಅನ್ಕೊಂಡ್ರೋ ಏನೋ ನಮ್ಮ ಹೀರೋವನ್ನ ಸಿಕ್ಕಾಪಟ್ಟೆ ಗುರಾಯಿಸಿ ನೋಡ್ತಿರ್ತಾರೆ. ಅಲ್ಲಿಗೆ ಬಿಟ್ರ ಅಷ್ಟೇ ನಮ್ಮ ಹೀರೋಗೆ ಹಾಕಿ ಸರಿಯಾಗಿ ಹೊಡಿತಾರೆ. ಕೈಗೆ ಸಿಗೋದ್ರನ್ನೆಲ್ಲ ಯೂಸ್ ಮಾಡಿ ಹೊಡಿತಾರೆ. ಚಟಪಟ ಚಟಪಟ ಅಂತ ಏಟು ಬೀಳ್ತಿರುತ್ತೆ. ಆವಾಗ ನಮ್ಮ ಹೀರೋನ ಫ್ರೆಂಡ್ ಒಬ್ಬ ಅವರು ಅಡ್ಡ ನುಗ್ಗಿ ಹೀರೋಗೆ ಬೀಳ್ಬೇಕಾಗಿರುವ ಏಟು ಎಲ್ಲವನ್ನು ಓಡಿಸ್ಕೊಂಡು ಅವರು ನಮ್ಮ ಹೀರೋವನ್ನ ಕಾಪಾಡ್ತಾರೆ. ಸಾಕು ಕಂಡ್ರಪ್ಪ ಬಿಟ್ಬಿಡಿ ಸತ್ತೋಗ್ಬಿಡ್ತಾನೆ ಅನ್ಸುತ್ತೆ ಅಂತ ಹೇಳಿ ಹೇಗೋ ನಮ್ಮ ಹೀರೋವನ್ನ ಸೇವ್ ಮಾಡ್ತಾರೆ. ಆಲ್ಮೋಸ್ಟ್ ಅರ್ಧ ಜೀವನೇ ಹೋಗ್ಬಿಡ್ತು ಅನ್ನೋ ಮಟ್ಟಿಗೆ ನಮ್ಮ ಹೀರೋಗೆ ಸರಿಯಾಗಿ ಏಟು ಬಿದ್ದಿರುತ್ತೆ. ಈ ವಿಷಯ ಡಾಕ್ಟರ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಹೀರೋಗೆ ಟ್ರೀಟ್ಮೆಂಟ್ ಅನ್ನು ಕೊಡೋದಕ್ಕೆ ಬರ್ತಾರೆ. ಆವಾಗ್ಲೇನೆ ನಮ್ಮ ಹೀರೋ ಅವರ ಹತ್ರ ಏನಕ್ಕಾಗಿ ಕೈದಿಯರು ಎಲ್ಲರಿಗೂ ನನ್ನನ್ನು ಹೊಡೆದಿದ್ದು ಅಂತ ಕೇಳ್ಬೇಕಾದ್ರೇನೆ, ಏನಪ್ಪ ನೀನು ತಪ್ಪಿಸ್ಕೊಂಡು ಹೋಗೋ ವಿಷಯವನ್ನ ನೀನು ಆ ಕೈದಿಗಳಿಗೆ ಹೇಳೇ ಇಲ್ಲ, ಸಡನ್ ಆಗಿ ನೀನ್ ಬೇರೆ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ಹೊರಟೋಗ್ಬಿಟ್ಟಿದ್ಯಾ. ಆದ್ರಿಂದ ಈ ರಷ್ಯನ್ ಆರ್ಮಿ ಏನನ್ನ ಮಾಡಿದ್ರು ಗೊತ್ತಾ, ಇಲ್ಲಿರುವ ಕೈದಿಯರು ಎಲ್ಲರಿಗೂ ಊಟ ಮತ್ತೆ ನೀರನ್ನ ಕೊಡದೆ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ. ಆದ್ರಿಂದಾನೆ ಏನೋ ನೀನು ತಪ್ಪಿಸ್ಕೊಳ್ಳೋದಕ್ಕೆ ನಾವು ಉಪವಾಸ ಇರ್ಬೇಕಾ, ಶಿಕ್ಷೆಯನ್ನ ನಾವು ಅನುಭವಿಸ್ಬೇಕಾ ಅಂತಾನೆ ಎಲ್ಲ ಕೈದಿಯರು ನಿನ್ನ ಮೇಲೆ ಕೋಪವನ್ನು ತೋರಿಸಿದ್ದಾರೆ. ಅದೆಲ್ಲ ಓಕೆ ತಮ್ಮ, ನೀನು ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ದು ಒಳ್ಳೆ ವಿಷಯನೇ. ಆದ್ರೆ ಸಾಕಾದಷ್ಟು ಪ್ರಿಪರೇಷನ್ ಇಲ್ಲದೆ ನೀನು ಟ್ರೈ ಮಾಡ್ದೆ ಅಲ್ವಾ, ಅದೇನೇ ತಪ್ಪು. ಪ್ಲಾನ್ ಮಾಡಿ ಮಾಡ್ಬೇಕು ಏನೇ ಇದ್ರು ಅಂತ ಡಾಕ್ಟರ್ ನಮ್ಮ ಹುಡುಗನಿಗೆ ಅಡ್ವೈಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಆವಾಗ ಆ ಜಾಗಕ್ಕೆ ಬಂದಿದ್ದ ಸೀನಿಯರ್ ಆಫೀಸರ್ ಸಾಕು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದು ಮತ್ತೆ ಅವನ ಜಾಗಕ್ಕೆ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಸೀನಿಯರ್ ಆಫೀಸರ್ ಅಲ್ಲಿಂದ ಹೋಗ್ಬಿಡ್ತಾರೆ. ಆವಾಗ ಈ ಕಡೆ ಹೀರೋ ಡಾಕ್ಟರ್ ಹತ್ರ, ಡಾಕ್ಟರ್ ಮತ್ತೆ ನಿಮ್ಮನ್ನ ನನ್ನ ಕೈಯಲ್ಲಿ ನೋಡೋಕೆ ಆಗುತ್ತೋ ಇಲ್ವೋ, ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗೆ ಒಂದೇ ಹೆಲ್ಪ್ ಅನ್ನ ಮಾತ್ರ ಮಾಡಿ, ನಾನು ಗೆಲ್ಲಿದ್ದೀನಿ ಏನನ್ನ ಮಾಡ್ತಾ ಇದ್ದೀನಿ ಅಂತ ನನ್ನ ಫ್ಯಾಮಿಲಿಗೆ ಗೊತ್ತಿಲ್ಲ. ಸೊ ನನ್ನ ಸಿಚುವೇಶನ್ ಬಗ್ಗೆ ನನ್ನ ಫ್ಯಾಮಿಲಿಗೆ ಒಂದು ಲೆಟರ್ ಅನ್ನ ಮಾತ್ರ ನೀವು ಕಳಿಸ್ಕೊಟ್ರೆ ಸಾಕು ಪ್ಲೀಸ್ ಡಾಕ್ಟರ್ ಅಂತ ನಮ್ಮ ಹೀರೋ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕಾದ್ರೆ ಡಾಕ್ಟರ್ಗೆನೆ ಬೇಜಾರಾಗುತ್ತೆ. ಅದಕ್ಕೆ ಡಾಕ್ಟರ್, ತಮ್ಮ ನಾವು ಇಲ್ಲಿ ಏನೇ ಕಷ್ಟಪಟ್ಟು ಲೆಟರ್ ಅನ್ನ ಕಳಿಸಿದ್ರು ಅದು ಈ ಏರಿಯಾವನ್ನ
ದಾಟಿ ಹೊರಗಡೆ ಹೋಗಲ್ಲ ಕಣಪ್ಪ, ಹೋಗೋದಕ್ಕೆ ಬಿಡಲ್ಲ ಕಣಪ್ಪ ಇವ್ರುಗಳು ಅಂತ ಹೇಳ್ತಿರ್ತಾರೆ ಡಾಕ್ಟರ್. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋವನ ಫ್ಯಾಮಿಲಿಯವರು ಒಂದೊಂದು ಸಲನು ಪೋಸ್ಟ್ ಮ್ಯಾನ್ ಅವರ ಮನೆಯನ್ನ ಕ್ರಾಸ್ ಮಾಡ್ಬೇಕಾದ್ರೆ ಎಲ್ಲಿ ಅವರ ಮನೆಯವರ ಹತ್ರ ಇಂದ ಲೆಟರ್ ಏನಾದ್ರು ಬಂದಿರುತ್ತೋ ಅಂತ ತುಂಬಾ ಆಸೆಯಿಂದ ನೋಡ್ತಿರ್ತಾರೆ. ಆದ್ರೆ ಪೋಸ್ಟ್ ಮ್ಯಾನ್ ಇವ್ರುಗಳಿಗೆ ಲೆಟರ್ ಬಂದಿರಲ್ಲ ಅಲ್ವಾ, ಹಾಗೆ ಇವರನ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ಬಿಡ್ತಾರೆ. ಆದ್ರಿಂದ ಇವ್ರುಗಳಿಗೆ ಬೇಜಾರಾಗ್ತಿರುತ್ತೆ. ಇಲ್ಲಿ ಮಗಳು ಪ್ರೈಮರಿ ಸ್ಕೂಲ್ ಅನ್ನ ಓದುತ್ತಿರ್ತಾಳೆ, ಆದ್ರಿಂದ ಸ್ವಲ್ಪ ನಾಲೆಜ್ ಇರುತ್ತೆ. ವರ್ಲ್ಡ್ ಮ್ಯಾಪ್ ಅನ್ನೆಲ್ಲ ನೋಡ್ತಿರ್ತಾವಳೆ. ರಷ್ಯಾ ಕಂಟ್ರಿ ಎಷ್ಟು ದೊಡ್ಡದು, ಅದ್ರ ಮ್ಯಾಪ್ ಅನ್ನ ತಗೊಂಡು ಹುಡುಗಿ ನೋಡ್ತಿರ್ತಾವಳೆ. ಈ ರಷ್ಯನ್ ಕಂಟ್ರಿ ಬಾರ್ಡರ್ ಅಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ತಂದೆಯವರು ಸೇಫ್ ಆಗಿ ಇರ್ತಿರ್ತಾರೆ ಅಂತ ಹುಡುಗಿ ನಂಬ್ತಿರ್ತಾಳೆ. ತಂದೆಗೆ ಲೆಟರ್ ಅನ್ನ ಹಾಕ್ಬೇಕು ಅನ್ಕೊಂಡ್ರು ಕೂಡ ಟು ಅಡ್ರೆಸ್ ಗೊತ್ತಿದ್ರೆ ತಾನೇ ಲೆಟರ್ ಅನ್ನ ಹಾಕೋಕೆ ಆಗುತ್ತೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಅಲ್ಲಿಂದ ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಡಾಕ್ಟರ್ ಒಂದು ದೊಡ್ಡ ಬಾಂಬ್ ಅನ್ನ ನಮ್ಮ ಹೀರೋಗೆ ಹೇಳ್ತಾರೆ. ಆ ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇರುವ ತುಂಬಾ ಪೇಷಂಟ್ಸ್ ಗಳಿಗೆ ಕಂಟಿನ್ಯೂಸ್ ಆಗಿ ಅಲ್ಲೇನೆ ಕೆಲಸ ಮಾಡ್ತಿರೋದ್ರಿಂದ ಅವ್ರಗಳಿಗೆ ಲೀಡ್ ಪಾಯ್ಸನಿಂಗ್ ಅನ್ನುವ ಗರಿಯ ಪಾಯ್ಸನಿಂಗ್ ಅವರ ಮೈಯಿಗೆ ಹತ್ತಿ ಆ ಕ್ವಾರಿಯಲ್ಲಿ ಕೆಲಸ ಮಾಡೋರು ಸಾಯೋದು ಗ್ಯಾರಂಟಿ. ಇದನ್ನ ರಷ್ಯನ್ ಆರ್ಮಿ ಕೈದಿಗಳಾದ ನಿಮ್ಮ ಹತ್ರ ಹೇಳ್ದೇನೆ ನಿಮ್ಮ ಹತ್ರ ಇಂದ ಕೆಲಸಗಳನ್ನ ಮಾಡಿಸ್ಕೊತಿದ್ದಾರೆ ಅಂತ ಆ ನಿಜವನ್ನು ಡಾಕ್ಟರ್ ಹೇಳ್ಬಿಡ್ತಾರೆ. ಹಾಗಾದ್ರೆ ಎಷ್ಟಕ್ಕೆಷ್ಟು ಈ ಜಾಗದಲ್ಲಿ ನಾವು ಇರ್ತೀವೋ ಅಷ್ಟಕ್ಕಷ್ಟು ನಮ್ಮ ಜೀವಕ್ಕೆ ಅಪಾಯ. ಆಲ್ರೆಡಿ 4-5 ವರ್ಷಗಳನ್ನ ನಾವು ಕಳೆದು ಬಿಟ್ಟಿದೀವಿ, ಇದ್ರ ಮೇಲೆ ಈ ಜಾಗದಲ್ಲಿ ನಾವು ಇರಬಾರ್ದು ಇನ್ ಮುಂದೆ ಅಂತ ಯೋಚನೆ ಮಾಡ್ತಾನೆ ನಮ್ಮ ಹೀರೋ. ಆವಾಗ ಡಾಕ್ಟರ್ ಹೌದು ತಮ್ಮ, ನೀನು ಯೋಚನೆ ಮಾಡೋದು ಸರಿ, ಈ ಜಾಗದಲ್ಲಿ ನೀನು ಇರಬಾರ್ದು, ಇಲ್ಲಿಂದ ತಪ್ಪಿಸ್ಕೊಂಡು ನೀನು ಹೋಗ್ಬಹುದು, ಅದು ಪಾಸಿಬಲ್. ಆದ್ರೆ ಲಾಸ್ಟ್ ಟೈಮ್ ಮಾಡಿದ ರೀತಿ ಪೆದ್ದನ್ ರೀತಿ ನೀನು ಬಿಹೇವ್ ಮಾಡಬೇಡ, ನೀಟಾಗಿ ಪ್ಲಾನಿಂಗ್ ಅನ್ನ ಮಾಡಿ ನೀನು ಇಲ್ಲಿಂದ ಹೊರಡಬೇಕು. ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀಯಲ್ವಾ, ಆವಾಗ ನೀನು ಹಾಕೊಳ್ಳೋದಕ್ಕೆ ನಿನಗೆ ತುಂಬಾನೇ ಬಟ್ಟೆಗಳು ಬೇಕಾಗಿರುತ್ತೆ. ನಿನ್ನ ಕಾಲಿಗೆ ಚಪ್ಪಲು ಇಲ್ಲ ಶೂ ಏನಾದ್ರೂ ಬೇಕೇ ಬೇಕು. ಹೋಗೋ ದಾರಿಯನ್ನ ತಿಳ್ಕೊಳ್ಳೋದಕ್ಕೆ ನಿನಗೆ ಕ್ಯಾಂಪಸ್ ಬೇಕು, ಡೈರೆಕ್ಷನ್ ತೋರಿಸುವ ವ್ಯವಸ್ಥೆ ಬೇಕು, ತಿನ್ನೋದಕ್ಕೆ ಫುಡ್ ಬೇಕು, ನೀನು ಪಾರ್ಸಲ್ ಪ್ಯಾಕ್ ಮಾಡಿ ತಗೊಂಡು ಹೋಗ್ಬೇಕು. ಮತ್ತೆ ನೀನು ಹೊರಗಡೆ ಹೋದ್ರೆ ತುಂಬಾನೇ ಚಳಿಯಾಗಿರುತ್ತೆ. ನಿನ್ನ ಮೈಯನ್ನ ನೀನು ಅವಾಗ ಬಿಸಿ ಮಾಡ್ಕೋತಾನೆ ಇರಬೇಕು. ಬೆಂಕಿಯನ್ನ ಉಂಟು ಮಾಡೋದಕ್ಕೆ ಒಂದು ದಾರಿಯನ್ನ ನೀನು ಕಂಡುಹಿಡ್ಕೋಬೇಕು. ಇವು ಎಲ್ಲವೂ ನಿನ್ನ ಹತ್ರ ರೆಡಿ ಆಗಿದ್ರೆ ಮಾತ್ರವೇ ನಿನ್ನ ಕೈಯಲ್ಲಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಆಗುತ್ತೆ. ಅದಕ್ಕೆ ಬೇಕಾಗಿದ್ದ ಹೆಲ್ಪ್ ಎಲ್ಲವನ್ನು ನಾನು ಮಾಡ್ತೀನಿ ನಿನಗೆ ಅಂತ ಹೇಳ್ತಾರೆ ಡಾಕ್ಟರ್. ಅದೇ ಸಮಯದಲ್ಲಿ ಆ ಜಾಗದಲ್ಲಿ ಒಬ್ಬರು ಲೇಡಿ ಡಾಕ್ಟರ್ ಕೂಡ ಇರ್ತಾರೆ. ಅವರು ಕೂಡ ಬಂದು ನಮ್ಮ ಹೀರೋವನ್ನ ಚೆಕ್ ಮಾಡಿ ನೋಡ್ಬಿಟ್ಟು, ಓ ಮೈ ಗಾಡ್, ಇವನಿಗೆ ಮೈ ತುಂಬಾನೇ ಬಿಸಿಯಾಗಿರ್ತಾ ಇದೆ, ಬೇಗ ಇವನಿಗೆ ಪೆನ್ಸಿಲಿನ್ ಇಂಜೆಕ್ಷನ್ ಹಾಕಿ ಕೊಡಬೇಕು ಅಂತ ಡಾಕ್ಟರ್ ಲೇಡಿ ಹೇಳ್ತಾರೆ. ಆವಾಗ ಆ ಜಾಗಕ್ಕೆ ಬಂದಿದ್ದ ಸೀನಿಯರ್ ಆಫೀಸರ್, ಏನಪ್ಪ ಡಾಕ್ಟರ್, ಇವನನ್ನ ಆವಾಗ್ಲೇ ನಾನು ಡಿಸ್ಚಾರ್ಜ್ ಅನ್ನ ಮಾಡಿ ಕಳ್ಸಿ ಅಂತ ಹೇಳಿದ್ದೆ ಅಲ್ವಾ, ಇನ್ನ ಇವನನ್ನ ಇಟ್ಕೊಂಡಿದ್ದೀರಾ ಈ ಜಾಗದಲ್ಲಿ, ಇದ್ರಲ್ಲಿ ಪೆನ್ಸಿಲಿನ್ ಇಂಜೆಕ್ಷನ್ ಎಲ್ಲ ಬೇರೆ ಹಾಕ್ತೀನಿ ಅಂತ ಮಾತಾಡ್ಕೋತಿದ್ದೀರಾ, ಅದೆಲ್ಲ ಆಗೋದಿಲ್ಲ, ಬೇಗ ಅವನನ್ನ ಡಿಸ್ಚಾರ್ಜ್ ಮಾಡಿ ಅಂತ ರೂಡ್ ಆಗಿ ಆಫೀಸರ್ ಹೇಳ್ಬೇಕಾದ್ರೆ ಆಲ್ರೆಡಿ ನಮ್ಮ ಹೀರೋ ಮತ್ತೆ ಡಾಕ್ಟರ್ ಪ್ಲಾನ್ ಮಾಡಿದ ಹಾಗೆ ಎಲ್ಲ ಥಿಂಗ್ಸ್ ಅನ್ನು ಸೇರಿಸಿಡೋದಕ್ಕೆ ಇವಾಗ ಟೈಮ್ ಇಲ್ಲ. ಯಾಕೆಂದ್ರೆ ಸೀನಿಯರ್ ಆಫೀಸರ್ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ನೈಸ್ ಆಗಿ ಡಾಕ್ಟರ್ ನಮ್ಮ ಹೀರೋ ಹತ್ರ ಬಂದು, ಇವತ್ತು ಹೇಗಾದ್ರೂ ಕಷ್ಟಪಟ್ಟು ಡೈರೆಕ್ಟ್ ಆಗಿ ನನ್ನ ರೂಮಿಗೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಯಾಕೆಂದ್ರೆ ನಾಳೆ ಬೆಳಗ್ಗೆ ಎಲ್ಲ ನಮ್ಮ ಹೀರೋನ ಡಿಸ್ಚಾರ್ಜ್ ಮಾಡಿ ಮತ್ತೆ ಆ ಕ್ಯಾಂಪಿಗೆ ಕಳ್ಸಿಕೊಡ್ಬೇಕಾಗಿರುತ್ತೆ. ಅದೇ ತರ ನಮ್ಮ ಹೀರೋನ ಅವತ್ತಿನ ರಾತ್ರಿ ಸೈಲೆಂಟ್ ಆಗಿ ಡಾಕ್ಟರ್ ಅವರ ರೂಮಿಗೆ ಬಂದ್ಬಿಡ್ತಾನೆ. ಡಾಕ್ಟರ್ ಒಂದು ಮ್ಯಾಪ್ ಅನ್ನು ತೋರಿಸಿ ನಮ್ಮ ಹೀರೋ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅನ್ನೋದನ್ನು ಕ್ಲೀನ್ ಆಗಿ ತೋರಿಸ್ಕೊಟ್ಬಿಡ್ತಾರೆ. ನಂತರ ಅವನು ಹೊರಗಡೆ ಹೋಗ್ಬೇಕಾದ್ರೆ ತುಂಬಾ ಬಟ್ಟೆಗಳು ಅವನಿಗೆ ಬೇಕಾಗಿರುತ್ತೆ ಅಲ್ವಾ, ಅದಕ್ಕೆ ಡಾಕ್ಟರ್ ಅವರ ಬಟ್ಟೆಗಳನ್ನೇ ಕೊಟ್ಟು ಕಳಿಸ್ತಾರೆ. ತಗೋ ಎಲ್ಲವನ್ನು ತಗೋ ಅಂತ ಕೊಟ್ಬಿಟ್ಟು ಅವರ ಹತ್ರ ಒಂದು ಕ್ಯಾಂಪಸ್ ಕೂಡ ಇರುತ್ತೆ, ಡೈರೆಕ್ಷನ್ ತೋರಿಸುವ ಒಂದು ವಿಷಯ, ಅದನ್ನು ಕೊಟ್ಬಿಟ್ಟು ನಂತರ ಲೋಡ್ ಆಗಿರುವ ಗನ್ನನ್ನು ಕೊಡ್ತಾರೆ. ಅದು ಮಾತ್ರ ಇಲ್ಲ, ಫುಡ್ ಐಟಮ್ಸ್ ಎಲ್ಲವನ್ನು ಪ್ಯಾಕ್ ಮಾಡಿ ಯಾವುದೋ ಒಂದು ಜಾಗದಲ್ಲಿ ಹೌಸ್ ಇಟ್ಟಿದ್ದಾರಂತೆ. ಅದು ಎಲ್ಲಿದೆ ಅಂತ ನಮ್ಮ ಹೀರೋಗಾಗಿ ಆ ವಿಷಯವನ್ನ ಕೂಡ ಕರೆಕ್ಟ್ ಆಗಿ ಹೇಳ್ಕೊಟ್ಬಿಡ್ತಾರೆ. ಇಷ್ಟು ಹೆಲ್ಪ್ ಅನ್ನ, ಇಷ್ಟು ಸಹಾಯವನ್ನ ನಮ್ಮ ಹೀರೋಗೆ ಏನಕ್ಕಾಗಿ ಡಾಕ್ಟರ್ ಮಾಡ್ಬೇಕು. ಫೈನಲಿ ಒಂದು ಟಿನ್ ಕ್ಯಾನ್ ಅನ್ನ ನಮ್ಮ ಹೀರೋಗೆ ಕೊಡ್ತಾರೆ ಡಾಕ್ಟರ್. ಆ ಟಿನ್ನಿನ ಕೆಳಗಡೆ ಒಂದು ಅಡ್ರೆಸ್ ಅನ್ನ ಕೆತ್ತಿರುತ್ತೆ. ಡಾಕ್ಟರ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕಾಗಿ ಎಲ್ಲ ವಿಷಯವನ್ನು ಕಲೆಕ್ಟ್ ಮಾಡಿರ್ತಾರೆ. ಆದ್ರೆ ಅವರು ಇಲ್ಲಿಂದ ತಪ್ಪಿಸ್ಕೊಳ್ಳಿಲ್ಲ. ಯಾಕೆಂದ್ರೆ 2 ತಿಂಗಳ ಹಿಂದೆ ಇವರು ಮಾಡ್ಕೊಂಡಿದ್ದ ಚೆಕ್ಅಪ್ ನಲ್ಲಿ ಇವರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗ್ಲಿಕ್ಕೆ ಬಂದಿದೆ. ಹೇಗೂ ನಾವು ಸತ್ತೋಗ್ಬಿಡ್ತೀವಿ, ಅದಕ್ಕೆ ಬೆಟರ್ ನಾವು ಈ ಜಾಗದಲ್ಲಿ ಇದ್ಬಿಡೋಣ, ಇವನಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿ ಅಂತಾನೆ ನಮ್ಮ ಹೀರೋಗೆ ಇಷ್ಟೊಂದು ಹೆಲ್ಪ್ ಅನ್ನ ಮಾಡ್ತಿದ್ದಾರೆ ಡಾಕ್ಟರ್. ಈ ಅಡ್ರೆಸ್ ಅಲ್ಲಿ ನನ್ನ ಹೆಂಡತಿ ಇರ್ತಾಳೆ, ಅವಳನ್ನ ಏನಾದ್ರೂ ನೀನು ನೋಡಿದ್ರೆ ನಾನು ಮೇ ತಿಂಗಳು 1950ರಲ್ಲಿ ತೀರೋಗ್ಬಿಟ್ಟೆ ಅಂತ ಹೇಳ್ಬಿಡು. ಮೇ ತಿಂಗಳಲ್ಲಿ ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಹೂವಿನ ಗಿಡಗಳು ಬೆಳೆಯುತ್ತೆ. ಆವಾಗ ನನಗೆ ಅಂತ ಅಲ್ಲಿ ಒಂದು ಸಮಾಧಿಯನ್ನ ಹೇಗೂ ಡಮ್ಮಿಯಾಗಿ ಬಿಲ್ಡ್ ಮಾಡ್ತಾರೆ. ಸೊ ಆ ಸಮಾಧಿಗೆ ನನ್ನ ಹೆಂಡತಿ ಫ್ಲವರ್ಸ್ ಅನ್ನ ಇಡೋದಕ್ಕೆ ಕಷ್ಟವೇನೂ ಆಗಲ್ಲ. ಅದೇ ಏನಾದ್ರೂ ಜನವರಿ ಫೆಬ್ರವರಿ ತಿಂಗಳಲ್ಲಿ ಅಂತ ಇದ್ರೆ ಹೂ ಸಿಗೋದು ತುಂಬಾ ಕಷ್ಟ. ನನ್ನ ಹೆಂಡತಿ ತುಂಬಾನೇ ಕಷ್ಟಪಟ್ಬಿಡ್ತಾಳೆ ಅಂತ ಅವರ ಹೆಂಡತಿ ಹೂವನ್ನ ತಗೊಳ್ಳೋದಕ್ಕೆ ಕೂಡ ಕಷ್ಟವನ್ನು ಅನುಭವಿಸ್ಬಿಡಬಾರ್ದು ಅನ್ನೋದ್ರಲ್ಲಿ ತುಂಬಾ ಕ್ಲಿಯರ್ ಆಗಿರ್ತಿದ್ದಾರೆ ಡಾಕ್ಟರ್. ನಂತರ ಈ ರಷ್ಯನ್ ಆರ್ಮಿನೂ ಸುಮ್ಮನಿರಲ್ಲ, ಖಂಡಿತ ನಿನ್ನನ್ನ ಫಾಲೋ ಮಾಡಿ ಚೇಸ್ ಮಾಡಿ ಹಿಂದೆನೆ ಬರ್ತಾರೆ. ಅವ್ರಗಳ ಗೆಸ್ಸಿಂಗ್ ಯಾವ ರೀತಿ ಇರಬೇಕು ಅಂದ್ರೆ, ನೀನು ನಾರ್ತ್ ಸೈಡ್ ಹೋಗ್ತಿದ್ಯಾ ಅಂತಾನೆ ಅವ್ರುಗಳು ಅನ್ಕೋಬೇಕು, ಆದ್ರೆ ಅವ್ರಗಳನ್ನ ಕನ್ಫ್ಯೂಷನ್ ಮಾಡೋ ರೀತಿ ನೀನು ವೆಸ್ಟ್ ಸೈಡ್ ಅಲ್ಲಿ ಹೋಗು, ಅದು ತುಂಬಾನೇ ಚಾಲೆಂಜಿಂಗ್ ಆದ ದಾರಿ, ಆ ವೆಸ್ಟ್ ಸೈಡಿನ ಎಂಡ್ ಅಲ್ಲಿ ಒಂದು ಸಮುದ್ರ ಬರುತ್ತೆ ಅಂತ ಎಲ್ಲಾ ತರದ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟು ಮುಗಿಸ್ತಾರೆ
ಡಾಕ್ಟರ್. ಆವಾಗ ಹೊರಗಡೆ ಏನೋ ಸದ್ದಾಗುತ್ತೆ. ಏನು ಅಂತ ನೋಡಿದ್ರೆ ಆ ಜಾಗಕ್ಕೆ ಬಂದಿದ್ದ ಸೀನಿಯರ್ ಆಫೀಸರ್ ಅಲ್ಲಿರುವ ಲೇಡಿ ಡಾಕ್ಟರ್ ಹತ್ರ ಸ್ವಲ್ಪ ಕಿಸುಪಿಸು ಮಾಡ್ಬೇಕಾದ್ರೆ ಲೇಡಿ ಡಾಕ್ಟರ್ ಸೀನಿಯರ್ ಆಫೀಸರ್ಗೆ ಪಟಾರ್ ಅಂತ ಹೊಡೆದು ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆ ಸದ್ದೇನೆ ಅದು. ಸೊ ಆ ಜಾಗದಲ್ಲಿ ಸೆಕ್ಯೂರಿಟಿ ಕೆಲಸವನ್ನ ಮಾಡ್ಬೇಕಾಗಿದ್ದ ಸೀನಿಯರ್ ಆಫೀಸರ್ ಇವಾಗ ಒಳಗಡೆ ಲೇಡಿ ಡಾಕ್ಟರ್ ಹತ್ರ ರೊಮ್ಯಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು. ಸೊ ಹೊರಗಡೆ ಯಾರುವೇ ಇಲ್ಲ. ಹೀರೋಗೆ ಈಸಿ ಆಗಿರುತ್ತೆ, ಸೈಲೆಂಟ್ ಆಗಿ ಆ ಬಿಲ್ಡಿಂಗ್ ಅನ್ನ ಬಿಟ್ಟು ಹೊರಗಡೆ ಬರ್ತಾನೆ. ಅದೇ ತರ ಡಾಕ್ಟರ್ ಹೇಳಿದ್ದ ಜಾಗದಲ್ಲಿ ಬಂದು ತೋಡಿ ನೋಡ್ಬೇಕಾದ್ರೆ ತುಂಬಾನೇ ಊಟವಿರುವ ಫುಡ್ ಬ್ಯಾಗ್ ಒಂದು ಸಿಗುತ್ತೆ. ಆ ಬ್ಯಾಗ್ ಅನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿನೂ ಹೋಗ್ತಾನೆ ನಮ್ಮ ಹೀರೋ. ಬೇರೆ ಏನು ಮಾಡೋದೇ ಬೇಕಾಗಿಲ್ಲ, ಅಲ್ಲಿಂದ ಈಸಿಯಾಗಿ ತಪ್ಪಿಸ್ಕೋಬಹುದು. ಆದ್ರೆ ಏನು ಅಂದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗಿ ತುಂಬಾ ದೂರ ಟ್ರಾವೆಲ್ ಮಾಡೋಷ್ಟರಲ್ಲಿ ಸತ್ತೋಗ್ಬಿಡ್ತಾರೆ ಯಾರಿಗಿದ್ರು. ನೆಕ್ಸ್ಟ್ ದಿನ ಕೈದಿಗಳನ್ನ ಲೆಕ್ಕ ಮಾಡ್ಬೇಕಾದ್ರೇನೆ ನಮ್ಮ ಹೀರೋ ಎಸ್ಕೇಪ್ ಆಗಿರುವ ವಿಷಯ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ. ಇವ್ರುಗಳಿಗೆ ನಮ್ಮ ಡಾಕ್ಟರ್ ಮೇಲೆ ತುಂಬಾನೇ ಡೌಟ್ ಆಗಿರುತ್ತೆ. ಆದ್ರಿಂದ ಸೀನಿಯರ್ ಆಫೀಸರ್ ಡಾಕ್ಟರ್ ಅನ್ನ ವಿಚಾರಣೆ ಮಾಡಬೇಕು ಅಂತ ಬೇಗ ಬೇಗ ಅಲ್ಲಿಗೆ ಬಂದು ನೋಡಿದ್ರೆ ಡಾಕ್ಟರ್ ಅಲ್ಲಿ ಆಲ್ರೆಡಿ ಸತ್ತು ಬಿದ್ದಿರ್ತಾರೆ. ಯಾಕೆಂದ್ರೆ ತನ್ನನ್ನ ಏನಾದ್ರೂ ಟಾರ್ಚರ್ ಅನ್ನ ಮಾಡಿ ಅವನ ಬಗ್ಗೆ ವಿಚಾರಣೆ ಮಾಡ್ತಾರೆ. ಆವಾಗ ನಾವು ಬಾಯನ್ನ ಬಿಟ್ಬಿಡ್ತೀವಂತ ಅವರಿಗೆ ಅವರೇನೆ ಕೊಂದ್ಕೊಂಡಿದ್ದಾರೆ. ಹೇಗೂ ನಾವು ಸಾಯ್ತೀವಿ, ಅದು ಇವತ್ತೇನೆ ಇರ್ಲಿ ಅಂತಾನೆ ಅವರಿಗೆ ಅವರೇನೆ ಕೊಂದ್ಕೊಂಡಿದ್ದಾರೆ. ಈ ಕಡೆ ನಮ್ಮ ಹೀರೋ ಡಾಕ್ಟರ್ ಕೊಟ್ಟಿರುವ ಕ್ಯಾಂಪಸ್ಸಿನ ಹೆಲ್ಪ್ ಇಂದ ಡೈರೆಕ್ಷನ್ ಅನ್ನ ತಿಳ್ಕೊಂಡು ಆ ಕಡೆ ಫೇಸ್ ಮಾಡಿ ಹೋಗ್ತಾನೆ ಇರ್ತಾನೆ. ಅದೇ ಸಮಯದಲ್ಲಿ ಹಿಂದೆ ನಾಯಿ ಬೊಗಳು ಸದ್ದಾಗುತ್ತೆ. ಏನು ಅಂತ ಹಿಂದೆ ತಿರುಗಿ ನೋಡಿದ್ರೆ ರಷ್ಯನ್ ಆರ್ಮಿ ನಾಯಿಯ ಗಾಡಿಯಲ್ಲಿ ನಮ್ಮ ಹೀರೋವನ್ನ ಹಿಡಿಯೋದಕ್ಕೆ ಚೇಸ್ ಮಾಡಿ ಬರ್ತಿರ್ತಾರೆ. ಅದನ್ನು ನೋಡಿದ ನಮ್ಮ ಹೀರೋ ಅವನ ಕೈಯಲ್ಲಿರುವ ಬ್ಯಾಗು ಗೀಗು ಎಲ್ಲವನ್ನು ಬಿಸಾಕ್ಬಿಟ್ಟು ಅಯ್ಯೋಯ್ಯೋ ಅಂತ ಎದ್ದು ಬಿದ್ದು ಓಡಿ ಹೋಗ್ತಿರ್ತಾನೆ. ನಾಯಿಗಳು ಹತ್ರ ಬಂದ್ಬಿಟ್ಟಿರ್ತವೆ. ನಮ್ಮ ಹೀರೋನ ಕೆಳಗಡೆ ಬಿದ್ದೋಗ್ತಾನೆ. ಅಷ್ಟೇ ಅವನ ಕತೆ ಮುಗೀತು ಅಂತ ನಾವು ಅನ್ಕೊಂಡ್ರೆ ಇವನನ್ನು ದಾಟಿ ಆ ನಾಯಿನ ಗಾಡಿ ಮುಂದೆ ಹೋಗ್ತಾನೆ ಇರುತ್ತೆ. ಏನು ಅಂತ ನೋಡಿದ್ರೆ ಇಷ್ಟುವೇ ಕನಸು. ಆ ಫುಡ್ ಬ್ಯಾಗಿನ ಮೂಟೆ ಮಾತ್ರ ಒಂದು ಜಾಗದಲ್ಲಿ ಬಿದ್ದಿರುತ್ತೆ ಅಷ್ಟೇ. ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಹೀರೋ ತಪ್ಪಿಸ್ಕೋಬೇಕು ಅಂತ ಟ್ರೈ ಮಾಡ್ದಾಗ್ಲೇನೆ 4 ದಿನ ಕೈದಿಗಳಿಗೆ ಊಟ ನೀರು ಏನನ್ನು ಕೊಡದೆ ತುಂಬಾನೇ ಚಿತ್ರಹಿಂಸೆಯನ್ನು ಕೊಟ್ಬಿಟ್ರು. ಇವಾಗ ನಿಜವಾಗ್ಲೂ ತಪ್ಪಿಸ್ಕೊ ಹೋಗ್ಬಿಟ್ಟಿದ್ದಾನೆ. ಆದ್ರಿಂದ ರಷ್ಯನ್ ಆರ್ಮಿ ಸುಮ್ನಿರುತ್ತಾ. ಸೊ ಸೀನಿಯರ್ ಆಫೀಸರ್ ಆ ಜಾಗಕ್ಕೆ ಬಂದು ಇನ್ ಮುಂದೆ ಇವ್ರುಗಳಿಗೆ ಊಟ ತಿಂಡಿ ಏನುವೇ ಇಲ್ಲ ಅಂತ ಹೇಳ್ಬೇಕಾದ್ರೆ, ಇಲ್ಲ ಊಟ ಮತ್ತೆ ನೀರನ್ನು ನೀವು ಕೊಡ್ಲಿಲ್ಲ ಅಂದ್ರೆ ನಾವು ಯಾವುದೇ ರೀತಿಯ ಕೆಲಸವನ್ನು ಮಾಡಲ್ಲ, ನಾವು ಸ್ಟ್ರೈಕ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಕೈದಿಯರು. ಆವಾಗ ಸೀನಿಯರ್ ಆಫೀಸರ್ ನಿಮಗೆ ಅಷ್ಟೊಂದು ದುರಹಂಕಾರ ಆಗ್ಬಿಟ್ಟಿದ್ಯಾ, ನನಗೇನೆ ರಿವರ್ಸ್ ನೀವು ಮಾತಾಡ್ತೀರಾ ಅಂತ ಹೇಳಿ ಒಂದು ಕೈದಿಗೆ ಶೂಟ್ ಮಾಡಿ ಎಲ್ಲರಿಗೂ ಭಯವನ್ನು ಉಂಟು ಮಾಡ್ತಾರೆ. ಅದೇ ಸಮಯದಲ್ಲಿ ಇಲ್ಲಿಂದ ನಮ್ಮ ಹೀರೋವನ್ನ ಹಿಡಿಯೋದಕ್ಕೆ ಒಂದು ಟೀಮ್ ನಾರ್ತ್ ಸೈಡ್ ಏನೆ ಹೋಗಿರ್ತಾರೆ. ಡಾಕ್ಟರ್ ಗೆಸ್ ಮಾಡಿದ ರೀತಿ ಆದಷ್ಟು ತುಂಬಾ ದೂರ, ತುಂಬಾ ಕಿಲೋಮೀಟರ್ಸ್ ದೂರ ಹುಡುಕಾಡ್ಬಿಟ್ಟೆ ರಿಟರ್ನ್ ಬಂದಿರ್ತಾರೆ. ಎಲ್ಲಿ ಹುಡುಕಿದ್ರು ಅವನನ್ನ ಕಾಣ್ಲಿಲ್ಲ ಅಂತ ಸೀನಿಯರ್ ಆಫೀಸರ್ ಹತ್ರ ಹೇಳ್ತಾರೆ. ಅದೇ ಸಮಯದಲ್ಲಿ ಕಮಾಂಡರ್ ಆಫೀಸರ್ ಇಂದ ನಮ್ಮ ಸೀನಿಯರ್ ಆಫೀಸರ್ ಅನ್ನ ಜಾಗಕ್ಕೆ ಬರೋಕೆ ಹೇಳಿ ಒಂದು ಮೆಮೊ ಬಂದಿರುತ್ತೆ. ಸೊ ಸೀನಿಯರ್ ಆಫೀಸರ್ ಕಮಾಂಡರ್ ಹತ್ರ ಹೋಗ್ತಾರೆ. ಏನು ಕಮಾಂಡರ್ ಕರೆದ್ರಂತೆ, ಏನು ವಿಷಯ? ಏನಪ್ಪ ಸೀನಿಯರ್ ಆಫೀಸರ್, ನಿನ್ನ ಕೆಲಸವೇ ಸರಿ ಇಲ್ವಲ್ಲ? ಸೇಫ್ಟಿ ಗಾರ್ಡ್ ಕೆಲಸವನ್ನ ಮಾಡೋದು ತಾನೇ ನಿನ್ನ ಕರ್ತವ್ಯ. ಅದನ್ನ ಬಿಟ್ಟು ನೀನು ಏನನ್ನ ಮಾಡ್ತಾ ಇದ್ದೆ? ನಿನ್ನ ಪರ್ಫಾರ್ಮೆನ್ಸ್ ಸರಿ ಇಲ್ವಲ್ಲ. ಒಬ್ಬ ಕೈದಿ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ, ಇನ್ನೊಬ್ಬ ಕೈದಿಯನ್ನ ನೀನು ಶೂಟ್ ಮಾಡಿ ಕೊಂದ್ಬಿಟ್ಟಿದೀಯಾ. ಸತ್ತೋದವನ ಬಗ್ಗೆ ಕೂಡ ಏನು ಚಿಂತೆ ಇಲ್ಲ, ಅವನಿಗೆ ಏನೋ ಕಾಯಿಲೆ ಇತ್ತು ಅದರಿಂದಾನೇ ಅವನು ಸತ್ತೋಗ್ಬಿಟ್ಟ ಅಂತ ಹೇಳಿ ಕೇಸನ್ನು ಕ್ಲೋಸ್ ಮಾಡ್ಬಿಡಬಹುದು. ಆದ್ರೆ ತಪ್ಪಿಸ್ಕೊಂಡು ಹೋಗಿರೋನ ಬಗ್ಗೆ ಈ ವಿಷಯ ಮಾತ್ರ ಹೊರಗಡೆ ಗೊತ್ತಾದ್ರೆ ನಮ್ಮ ರಷ್ಯನ್ ಆರ್ಮಿಗೆ ತುಂಬಾ ಅವಮಾನ, ಆಮೇಲೆ ನಮ್ಮ ಹೆಸರು ಕೆಟ್ಟೋಗ್ಬಿಡುತ್ತೆ. ಆದ್ರಿಂದ ಒಂದು ಕೆಲಸವನ್ನ ಮಾಡು, ನಮ್ಮ ಹೀರೋ ತಪ್ಪಿಸ್ಕೊಂಡು ಹೋಗಿಲ್ಲ, ಅವನು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಬರ್ದು ಕೇಸನ್ನ ಕ್ಲೋಸ್ ಮಾಡಿಬಿಡು ಅಂತ ಕಮಾಂಡರ್ ಹೇಳ್ಬೇಕಾದ್ರೆ ಅದಕ್ಕೆ ಸೀನಿಯರ್ ಆಫೀಸರ್, ಇಲ್ಲ ಅವನು ಖಂಡಿತ ಯಾವ್ದಾದ್ರು ಒಂದು ಜಾಗದಲ್ಲಿ ಜೀವಂತವಾಗಿ ಇರ್ತಾನೆ, ಅವನು ಸಾಯೋದಕ್ಕೆ ಚಾನ್ಸೇ ಇಲ್ಲ. ಆ ರೀತಿ ನಾನು ಕೇಸನ್ನ ಬರ್ದು ಫಿನಿಶ್ ಮಾಡ್ಬೇಕಾ ಅಂತ ಕೇಳ್ತಿರ್ತಾರೆ ಸೀನಿಯರ್ ಆಫೀಸರ್. ಈ ಕಡೆ ನಮ್ಮ ಹೀರೋ ವೆಸ್ಟ್ ಸೈಡ್ ನಡೆಯೋದಕ್ಕೆ ಶುರು ಮಾಡಿದ್ದ ಹುಡುಗ ನಡೀತಾನೆ ಇರ್ತಾನೆ. ಆ ರೀತಿ ಅವನು ಹೋಗ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಅವನ ಮುಂದೆ ಕಾಲಿನ ಹೆಜ್ಜೆಗಳು ಕಾಣಿಸ್ಕೊಳ್ಳುತ್ತೆ. ಏನಿದು, ಬೇರೆ ಯಾರಾದ್ರೂ ಈ ಜಾಗದಲ್ಲಿ ಇರ್ತಾ ಇದಾರ ಅಂತ ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ನಮ್ಮ ಹೀರೋ ಮತ್ತೆ ಅವನ ಕಾಲನ್ನ ಆ ಹೆಜ್ಜೆಯಲ್ಲಿ ಇಟ್ಟು ನೋಡ್ಬೇಕಾದ್ರೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿರುತ್ತೆ. ಹಾಗಾದ್ರೆ ಏನು, ಅದು ಇವನ ಹೆಜ್ಜೆನೆ. ದಾರಿ ಗೊತ್ತಿಲ್ಲದೆ ಮತ್ತೆ ನಡೆದಿದ್ದ ಜಾಗದಲ್ಲೇ ಸುತ್ತಿ ನಡ್ಕೊಂಡು ಬಂದಿದ್ದಾನೆ ಹುಡುಗ. ಆದ್ರೂ ನಂಬಿಕೆಯನ್ನು ಕಳ್ಕೊಳ್ದೆ ಮತ್ತೆ ಪ್ರಯತ್ನವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ನಮ್ಮ ಹೀರೋ ಬೇಕಿಲ್ದೆ ಈ ರೀತಿ ಸರ್ಕಲ್ ಫಾರ್ಮ್ ಅಲ್ಲಿ ಸುತ್ತಿ ನಡೆದು ಬಂದಿದ್ರಲ್ಲಿ ಅವನ ಹತ್ರ ಇದ್ದ ಊಟವೆಲ್ಲ ಖಾಲಿ ಆಗ್ಬಿಟ್ಟು ಇರುತ್ತೆ. ಇದ್ದಿದ್ದು ಎಲ್ಲವನ್ನು ತಿಂದ್ಬಿಟ್ಟು ಇವಾಗ ತಿನ್ನೋಕೆ ಏನು ಇಲ್ಲದೆ ಟಯರ್ಡ್ ಆಗಿ ಒಂದು ಜಾಗದಲ್ಲಿ ಬಿದ್ದೋಗ್ತಾನೆ ಹೀರೋ. ತಿನ್ನೋದಕ್ಕೆ ಏನುವೇ ಇಲ್ಲ ಅಂತ ಬಿದ್ದೋಗಿರುವ ನಮ್ಮ ಹೀರೋ ಅವನ ಕಿವಿಗೆ ಪಕ್ಕದಲ್ಲಿ ಏನೋ ಒಂದು ಸದ್ದಾಗುತ್ತೆ. ಏನು ಅಂತ ನೋಡಿದ್ರೆ ಅಲ್ಲಿ ಒಂದು ಜಾಗದಲ್ಲಿ ಪಕ್ಕದಲ್ಲಿ ಒಂದು ನೀರ್ನಾಯಿ ಸುತ್ತಾಡ್ತಿರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಅವನ ಹತ್ರ ಒಂದು ಗನ್ ಇರುತ್ತೆ ಅಲ್ವಾ, ಅದನ್ನ ತಗೊಂಡು ಆ ನೀರ್ನಾಯಿಗೆ ಏಯ್ ಮಾಡಿ ಶೂಟ್ ಮಾಡ್ತಾನೆ. ಆದ್ರೆ ಮಿಸ್ ಆಗ್ಬಿಡುತ್ತೆ. ಈ ಸದನ ಕೇಳಿದ ಆ ನೀರ್ನಾಯಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಇದನ್ನ ನೋಡಿದ ನಮ್ಮ ಹೀರೋ ಹೊಟ್ಟೆ ಶ್ವಾಗ್ತಿದೆ ಅದನ್ನ ಬಿಡಬಾರ್ದು ಅಂತ ಚೇಸ್ ಮಾಡಿ ಹಿಂದೆನೆ ಓಡಿ ಹೋಗ್ತಾನೆ. ಆವಾಗ ಮಿಸ್ ಆಗಿ ನೀರಿಗೆ ಬಿದ್ದೋಗ್ತಾನೆ. ಪಾಪ ಒಂದು ಕಾಲ್ ಪೂರ್ತಿ ಒದ್ದೆ ಆಗ್ಬಿಡುತ್ತೆ. ಆಲ್ರೆಡಿ ಸಿಕ್ಕಾಪಟ್ಟೆ ಚೊಲಿ, ಇವಾಗ ಐಸ್ ವಾಟರ್ ಅಲ್ಲಿ ಕಾಲ್ ಬೇರೆ ಕೇಳ್ಬೇಕಾ. ಆದ್ರೂ ಅವು ಎಲ್ಲವನ್ನು ಮೇಂಟೈನ್ ಮಾಡಿ ಮತ್ತೆ ಎದ್ದು ಬಂದು ಹೇಗೋ ಏಯ್ ಮಾಡಿ ಆ ನೀರ್ನಾಯಿಗೆ ಶೂಟ್ ಮಾಡಿ ಅದನ್ನ ಕೊಂದು ಬಿಡ್ತಾನೆ. ನಂತರ ಅದ್ರ ಹತ್ರ ಸಾರಿಯನ್ನ ಕೇಳ್ಬಿಟ್ಟು ಅದನ್ನೇ ಕುಯ್ದು ಅಡುಗೆ ಮಾಡಿ ತಿನ್ನೋದಕ್ಕೆ ಶುರು ಮಾಡ್ತಾನೆ ಹುಡುಗ. ಅಪ್ಪ ಇದು ಮಾತ್ರ ಸಿಗ್ಲಿಲ್ಲ ಅಂದ್ರೆ ಅಷ್ಟೇ, ನಮ್ಮ ಹುಡುಗ ತಿನ್ನೋದಕ್ಕೆ ಏನು ಇಲ್ಲದೆ ಆ ಜಾಗದಲ್ಲಿ ಸಾಯ್ತಾ ಇದ್ದ. ನಂತರ ಇನ್ನ ಮಾಂಸಗಳನ್ನ ಒಂದು ಮೂಟೆ ರೀತಿ
ರೀತಿ ಮಾಡಿ ಚೆನ್ನಾಗಿ ಕಟ್ಕೊಂಡು ಮತ್ತೆ ಅವನ ಪಯಣವನ್ನ ಶುರು ಮಾಡ್ತಾನೆ. ಆ ರೀತಿ ಅವನು ಹೋಗ್ಬೇಕಾದ್ರೆ ಮುಂದೆ ಪೂರ್ತಿ ಬರೀ ಹಿಮವಾಗೇ ಇರ್ತಾ ಇದೆ, ವೈಟ್ ಆಗಿ ಕಾಣ್ತಿದೆ. ಆದ್ರೆ ಅದ್ರ ಮಧ್ಯದಲ್ಲಿ ಒಂದು ಗಿಡ ಕಾಣಿಸ್ಕೊಳ್ಳುತ್ತೆ. ಇದು ನಮ್ಮ ಹೀರೋಗೆ ಒಂದು ನಂಬಿಕೆಯನ್ನ ಕೊಡುತ್ತೆ. ಯಾಕೆ ಅಂದ್ರೆ ಈ ಜಾಗದಲ್ಲಿ ಯಾವುದೇ ರೀತಿಯ ಗಿಡಗಳು ಬೆಳೆಯಲ್ಲ. ಹಾಗಿರ್ಬೇಕಾದ್ರೆ ಇಲ್ಲಿ ಒಂದು ಚಿಕ್ಕ ಗಿಡ ಬೆಳೆದಿದೆ ಅನ್ಬೇಕಾದ್ರೆ ಖಂಡಿತ ಈ ಜಾಗದಲ್ಲಿ ನಮ್ಮ ಕೈಯಲ್ಲಿ ಸರ್ವೇ ಮಾಡೋಕೆ ಆಗುತ್ತೆ ಅಂತ ಯೋಚನೆ ಮಾಡ್ತಾನೆ ಹೀರೋ. ಈ ಕಡೆ ಸೀನಿಯರ್ ಆಫೀಸರ್ ಅವರ ಕೆಳಗಡೆ ಇರುವ ಆಫೀಸರ್ಸ್ ಹತ್ರ ಏನಪ್ಪಾ ಈ ರೀತಿ ನಮ್ಮ ಕ್ಯಾಂಪ್ ಇಂದ ಒಬ್ಬ ತಪ್ಪಿಸ್ಕೊಂಡು ಹೋದ, ಅದ್ರ ಬಗ್ಗೆ ಬೇರೆ ಕಡೆ ಎಲ್ಲರಿಗೂ ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ, ಹಾ ಸರ್ ಎಲ್ಲರಿಗೂ ಹೇಳಾಯ್ತು, ನಮ್ಮ ಜೈಲಿಂದ 500 ಕಿಲೋಮೀಟರ್ ಸರೌಂಡಿಂಗ್ ಒಳಗಡೆ ಇರ್ತಾ ಇರುವ ಎಲ್ಲ ಸ್ಟೇಷನ್ಸ್ಗೂ ಇನ್ಫಾರ್ಮೇಶನ್ ಅನ್ನ ಕೊಟ್ಟಾಯ್ತು ಸರ್, ಎಲ್ಲರೂ ಅವನನ್ನು ಹುಡುಕ್ತಿರ್ತಾರೆ ಸರ್ ಅಂತ ಹೇಳ್ಬೇಕಾದ್ರೆ, ಇಷ್ಟೊತ್ತಿಗೆ ಅವನು 500 ಕಿಲೋಮೀಟರ್ ಅನ್ನು ದಾಟಿ ಮುಂದೆ ಹೋಗ್ಬಿಟ್ಟಿರ್ಬೇಕು. 500 ಕಿಲೋಮೀಟರ್ ಸಾಕಾಗಲ್ಲ, ಒಂದು 750 ಕಿಲೋಮೀಟರ್ಗೆ ಜಾಸ್ತಿ ಮಾಡಿ ಸರ್ಚ್ ಅನ್ನು ದೊಡ್ಡದ್ ಮಾಡಿ ಅಂತ ಹೇಳ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋವನ್ನ ನೋಡಿದ್ರೆ ಸೈಬೇರಿಯನ್ ಕಾಡಿನ ಒಳಗಡೆ ಬಂದ್ಬಿಟ್ಟಿರ್ತಾನೆ. ರಾತ್ರಿ ಬೆಂಕಿಯನ್ನ ಕಚ್ಚಿಟ್ಟು ಹಾಗೆ ಬಿಸಿ ಬಿಸಿ ಮಾಡ್ಕೊಂಡೆ ಮಲಗಿರ್ತಾನೆ. ಅಂತ ಸಮಯದಲ್ಲಿ ಇಬ್ಬರ ಜಾಗದ ಕಡೆಗೆ ಬರ್ತಾರೆ. ನಮ್ಮ ಹೀರೋವನ್ನ ನೋಡಿದ ತಕ್ಷಣವೇ ಅವರು ಕಂಡಿಡಿದು ಬಿಡ್ತಾರೆ, ನೀನು ಆ ಜೈಲಿಂದ ತಪ್ಪಿಸ್ಕೊಂಡು ಬಂದಿರೋನು ತಾನೆ, ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ, ಇಂತಹ ಜಾಗದಲ್ಲಿ ನೀನು ಒಬ್ಬನೇ ಅಲೋನ್ ಆಗಿ ಇರೋಕೆ ಆಗಲ್ಲ, ಅದು ಜೀವಕ್ಕೇನೆ ಅಪಾಯ, ಸುಮ್ನೆ ನಮ್ಮ ಜೊತೆ ಬಂದ್ಬಿಡು, ನಾವು ಮೂವರಿವೆ ಒಟ್ಟಿಗೆ ಇಲ್ಲಿಂದ ಹೋಗೋಣ ಅಂತ ಅವ್ರುಗಳು ಕರಿಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಇಲ್ಲ ಇಲ್ಲ ನಿಮ್ಮನ್ನೆಲ್ಲ ನನ್ನ ಕೈಯಲ್ಲಿ ನಂಬೋಕೆ ಆಗಲ್ಲ, ನಾನು ಒಬ್ಬನೇ ಇದ್ಕೋತೀನಿ, ನನ್ನನ್ನ ನಾನೇ ನೋಡ್ಕೋತೀನಿ, ನೀವು ಹೊರಡಿ ಅಂತ ಹೇಳ್ಬಿಡ್ತಾನೆ. ಸರಿ ಆಯ್ತು ಕಣಪ್ಪ, ಇದ್ರ ಮೇಲೆ ನಿನ್ನೆ ಇಷ್ಟ, ಸರಿ ಓಕೆ ಇರ್ಲಿ, ಇವಾಗ ದೊಡ್ಡದಾಗಿ ಒಂದು ಬಿರುಗಾಳಿ ಬರ್ತಾ ಇದೆ, ನೀನು ಹುಷಾರಾಗಿದ್ಕೋ ಅಂತ ಒಂದು ಹಿಂಟನ್ನು ಕೊಟ್ಬಿಟ್ಟೆ ಹೋಗ್ತಾರೆ. ಅವರು ಹೇಳಿದ ರೀತಿನೇ ದೊಡ್ಡದಾಗಿ ಬಿರುಗಾಳಿ ಬರುತ್ತೆ, ಜೋರಾಗಿ ಬೀಸ್ತಿರುತ್ತೆ ಗಾಳಿ, ನೋಡಿಯೋದಕ್ಕೆ ಕೂಡ ತುಂಬಾನೇ ಕಷ್ಟವಾಗ್ತಿರುತ್ತೆ. ಸಡನ್ ಆಗಿ ನೋಡಿದ್ರೆ ಆ ಗಾಳಿಗೆ ಮರಗಳು ಕೂಡ ಕಿತ್ಕೊಂಡು ಹೋಗ್ತಿರುತ್ತೆ. ಅದೇ ರೀತಿ ಒಂದು ಮರ ಕಿತ್ತೋಗಿ ನಮ್ಮ ಹೀರೋ ಮೇಲೇನೆ ಬಿದ್ದೋಗುತ್ತೆ. ಆವಾಗ ಇಬ್ಬರಲ್ಲಿ ಒಬ್ಬ ಏನಕ್ಕೆ ಅವನು ಜೀವಂತವಾಗಿ ಇದ್ದಾನೋ ಇಲ್ವೋ ನೋಡೋಣ ಬಾ ಅಂತ ಬಿರುಗಾಳಿ ಸ್ಟಾಪ್ ಆದ ಮೇಲೆ ಇವ್ರುಗಳ ಆ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಮರದ ಕೆಳಗಡೆ ಸಿಗಾಕೊಂಡಿರುವ ನಮ್ಮ ಹೀರೋವನ್ನ ನೋಡ್ತಾರೆ. ಜೀವಂತವಾಗಿ ಇದಾನ ಅಂತ ನೋಡಿದ್ರೆ ನಮ್ಮ ಹೀರೋ ಜೀವಂತವಾಗಿ ಇರ್ತಿದ್ದಾನೆ. ನಿನ್ನ ಹೆಸರೇನಪ್ಪ ಅಂತ ಕೇಳಿದ್ರೆ ನನ್ನ ಹೆಸರು ಇದು, ನನ್ನ ಹೆಸರು ಇದು ಅಂತ ಹೇಳಿ ಇಬ್ಬರು ಇಂಟ್ರೊಡ್ಯೂಸ್ ಆಗ್ತಾರೆ. ನಂತರ ಮರದ ಕೆಳಗಡೆಯಿಂದ ನಮ್ಮ ಹೀರೋವನ್ನ ಕಾಪಾಡ್ತಾರೆ ಆ ಇಬ್ಬರುವೆ. ಮತ್ತೆ ನಮ್ಮ ಹೀರೋ ಹತ್ರ ನೋಡಪ್ಪ ನಾವು ಈ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದೀವಿ, ನಿನಗೆ ನಮ್ಮ ಜೊತೆ ಬರೋದಕ್ಕೆ ಇಷ್ಟವಾಗಿದ್ರೆ ನಮ್ಮ ಜೊತೆನೆ ಬಾ ಅಂತ ಕರೀತಾರೆ. ನಮಗೆ ಈ ಜಾಗದ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬೇಕಾದ್ರೆ ಆಲ್ರೆಡಿ ನಮ್ಮ ಹೀರೋ ಇವಾಗ ಸಿಗಾಕೊಂಡು ಅನ್ಭವಿಸ್ಬಿಟ್ಟಿದ್ದಾನೆ ಅಲ್ವಾ, ಆದ್ರಿಂದ ಸರಿ ಅಂತ ಇವ್ರ ಜೊತೆ ಹೋಗೋದಕ್ಕೆ ಒಪ್ಕೋತಾನೆ. ಇವಾಗ ವರ್ಷ 1950 ಆಗ್ಬಿಟ್ಟಿರುತ್ತೆ. ಆಪೋಸಿಟ್ ಅಲ್ಲಿ ನದಿ ಹೋಗ್ತಿರುತ್ತೆ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಂದ್ರೆ ಅಲ್ಲಿ ಬಿದ್ದಿರುವ ಮರಗಳು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಕಟ್ಟಿ ಅದನ್ನ ಶಿಪ್ ರೀತಿ ಮಾಡಿ ಅಂದ್ರೆ ದೋಣಿ ರೀತಿ ಮಾಡಿ ಅದ್ರ ಮೇಲೆ ಹತ್ತಿ ಹಾಗೆ ಟ್ರಾವೆಲಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ ಮೂವರುವೆ. ಇವ್ರುಗಳು ಹೋಗುವ ಡೈರೆಕ್ಷನ್ ಏನು ಅಂದ್ರೆ ಕಲಾಮ ಬೆಟ್ಟ ಅಂತ ಯಾವುದೋ ಒಂದು ಬೆಟ್ಟ ಇರ್ತಿದೆ ಅಂತೆ, ಅದ್ರ ಕಡೆ ಹೋಗ್ತಿದ್ದಾರೆ. ನಮ್ಮ ಹೀರೋ ಮನೆಗೆ ಹೋಗ್ಬಿಡೋಣ ಅಂತ ತುಂಬಾ ಕನಸುಗಳ ಜೊತೆ ಹೋಗ್ತಿರ್ತಾನೆ. ಆದ್ರೆ ವಿತ್ತೀಯ ಆಟ ಯಾವ ರೀತಿ ಇದೆ ನೋಡಿ, ಆಪೋಸಿಟ್ ಅಲ್ಲಿ ದೊಡ್ಡ ದೊಡ್ಡ ಬಂಡೆಗಳು, ನದಿಯ ರಭಸ ಜೋರಾಗಿರ್ತಿದೆ. ಇದರಲ್ಲಿ ಸೇಫ್ ಆಗಿ ಇವ್ರುಗಳು ತಪ್ಪಿಸ್ಕೊಂಡು ಹೋಗೋದು ತುಂಬಾನೇ ಕಷ್ಟ. ಅದೇ ರೀತಿ ಬಂಡೆಗಳಿಗೆ ಡ್ಯಾಶ್ ಮಾಡಿ ಇವ್ರುಗಳಲ್ಲಿ ಒಬ್ಬರು ನದಿಗೆ ಬಿದ್ದೋಗ್ತಾರೆ. ಆದ್ರೂ ಇನ್ನೊಬ್ಬ ಅವನು ಮಾತ್ರ ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ಸಾಕು ಅನ್ನೋ ರೀತಿನೇ ಮೆಂಟಾಲಿಟಿಯಲ್ಲಿ ಬೋಟ್ ಅನ್ನ ಡ್ರೈವ್ ಮಾಡ್ತಿರ್ತಾನೆ. ಆದ್ರೆ ನಮ್ಮ ಹೀರೋಗೆ ಜೊತೆಗೆ ಬಂದಿದ್ದವನನ್ನ ಆ ರೀತಿ ಬಿಟ್ಟು ಹೋಗೋದಕ್ಕೆ ಮನ್ಸೇ ಇಲ್ಲದೆ ಅವನು ನದಿಗೆ ಜಂಪ್ ಮಾಡಿ ಅವರನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾನೆ. ಅದೇ ತರ ಅವರನ್ನ ಸೇಫ್ ಆಗಿ ಕಾಪಾಡಿ ಕೆರೆ ಸೈಡ್ ಗೆ ಬರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಬೋಟ್ ಅಲ್ಲಿ ಬರ್ತಾ ಇದ್ದಲ್ವಾ ವ್ಯಕ್ತಿ, ಅವ್ರಗಳ ಬಗ್ಗೆ ಕೇರೆ ಮಾಡದೆ ಅವನ ಪಾಡಿಗೆ ಅವನು ಹೋಗ್ತಿರ್ತಾನೆ. ಇದರಲ್ಲಿ ಅವನಿಗೆ ಏನು ಬೆನಿಫಿಟ್ ಇರ್ತಿದೆ ಅಂದ್ರೆ ಮೂವರ ಥಿಂಗ್ಸ್ ಇವನ ಹತ್ರ ಇರ್ತಾ ಇದೆ, ಅವ್ರುಗಳು ತಿನ್ನೋದಕ್ಕೆ ಮಡಗಿದ್ದ ಫುಡ್ಸ್ ಕೂಡ ಇವನ ಹತ್ರನೇ ಇರ್ತಿದೆ. ಸೊ ಇನ್ ಮುಂದೆ ಇವು ಎಲ್ಲವೇ ಇವನಿಗೇನೆ ದ್ರೋಹ ಮಾಡಿ ಎಲ್ಲ ಥಿಂಗ್ಸ್ ಅನ್ನು ತಗೊಂಡ್ ಬಂದ್ಬಿಟ್ಟಿರ್ತಾನೆ ಈ ವ್ಯಕ್ತಿ. ಈ ಕಡೆ ಬಂದು ನೋಡ್ಬೇಕಾದ್ರೆ ಚಿಕ್ಕದಾಗಿ ಒಂದು ಮರದ ಮನೆ ಇರೋ ರೀತಿ ಕಾಣುತ್ತೆ, ಅದರಲ್ಲಿ ಸ್ಟೇ ಆಗ್ತಾನೆ ಆ ವ್ಯಕ್ತಿ. ಈ ಕಡೆ ನಮ್ಮ ಹೀರೋ ಮತ್ತೆ ಅವರು ಬೇರೆ ದಾರಿನೇ ಇಲ್ಲದೆ ನಡೆದು ಬರ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಆ ದ್ರೋಹಿ ಇವರ ಇಬ್ಬರ ಮೂಟೆಯಲ್ಲೂ ಏನಿದೆ, ಅವರ ಬ್ಯಾಗ್ಸ್ ಗಳಲ್ಲಿ ಏನಿದೆ ಅಂತ ಚೆಕ್ ಮಾಡಿ ನೋಡ್ತಿರ್ತಾನೆ. ಇವನ ಜೊತೆಗೇನೆ ಬಂದಿದ್ದು ಒಬ್ಬ ಡುಮ್ಮ ತಾತ ಇದ್ದಿರ್ತಾರೆ ಅಲ್ವಾ, ಸ್ವಲ್ಪ ಏಜ್ ಆದವರ ರೀತಿ ಕಾಣಿರ್ತಾರೆ ಅಲ್ವಾ. ಸೊ ಆ ಏಜ್ ಆದ ಪರ್ಸನ್ ಗೆ ಸ್ವಂತವಾದ ಸ್ವಲ್ಪ ಗೋಲ್ಡ್ಸ್ ಅವರ ಬ್ಯಾಗ್ ಅಲ್ಲಿ ಇದ್ದಿರುತ್ತೆ. ಅದನ್ನ ತಗೊಂಡು ನೋಡ್ತಾನೆ ಈ ವ್ಯಕ್ತಿ, ಅದನ್ನು ನೋಡಿ ತುಂಬಾನೇ ಖುಷಿ ಆಗ್ತಾನೆ. ನೆಕ್ಸ್ಟ್ ಸ್ವಲ್ಪ ದಿನಗಳಲ್ಲಿ ಆ ಜಾಗಕ್ಕೆ ನಡೆದೇ ಬಂದು ಸೇರ್ಕೊಂಡ ಇವ್ರುಗಳು ಆ ವ್ಯಕ್ತಿ ಬಂದು ಸೇರಿದ್ದ ಆ ವುಡನ್ ಹೌಸ್ ಮನೆಗೆ ಬಂದು ಸೇರ್ತಾರೆ. ನಂತರ ಡೈರೆಕ್ಟ್ ಆ ವ್ಯಕ್ತಿ ಮುಂದೆ ಬಂದು ನಿಂತು, ಎಷ್ಟು ಧೈರ್ಯ ಇದ್ರೆ ನೀನು ನಮಗೆ ಮೋಸ ಮಾಡಿ ಈ ರೀತಿ ಬಂದ್ಬಿಟ್ಟಿರ್ತೀಯ, ಆ ಏಜ್ ಆದವರು ಅವನಿಗೆ ಬೈತಿರ್ತಾರೆ. ನಂತರ ಒಳಗಡೆ ಬಂದು ನೋಡ್ಬೇಕಾದ್ರೆ ಇವರುಗಳ ಬ್ಯಾಗ್ ಅನ್ನೆಲ್ಲ ಓಪನ್ ಮಾಡಿ ಚೆಕ್ ಮಾಡಿರ್ತಾನೆ ಅಲ್ವಾ, ಅದನ್ನು ನೋಡಿ ಡೌಟ್ ಗೆ ಒಳಗಾಗ್ತಾರೆ. ಅಜ್ಜ ಏನಪ್ಪಾ ನಮ್ಮ ಬ್ಯಾಗ್ ಅನ್ನೆಲ್ಲ ಚೆಕ್ ಮಾಡಿದ್ಯಾ, ನಮ್ಮ ಬಟ್ಟೆ ಎಲ್ಲ ಹೊರಗಡೆ ಬಿದ್ದಿದೆ, ಏನಾದ್ರೂ ಒಳಗಡೆ ಸಿಗುತ್ತಾ ಅಂತ ನೀನು ಚೆಕ್ ಮಾಡಿ ನೋಡ್ದ, ಹಾಗಾದ್ರೆ ಬೇಕು ಅಂತ ತಾನೇ ನೀನು ಎಲ್ಲವನ್ನು ಮಾಡಿದ್ಯಾ ಅಂತ ಮಾತಾಡ್ತಿರ್ಬೇಕಾದ್ರೇನೆ ಅಜ್ಜನವರು ತನ್ನ ಗೋಲ್ಡ್ ಎಲ್ಲವನ್ನ ಆ ವ್ಯಕ್ತಿ ಕತ್ಕೊಬಿಟ್ಟಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊತಾರೆ. ಸೊ ಆ ಟೆನ್ಷನ್ ಅಲ್ಲಿ ನಮ್ಮ ಹೀರೋ ಹತ್ರ ಇರುವ ಗನ್ ಅನ್ನ ಕಿತ್ಕೊಂಡು ಅವನಿಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಹೀರೋನು ಬೇಡ ಅಂತ ತಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ಗನ್ ಅನ್ನು ಯೂಸ್ ಮಾಡಿ ನಮ್ಮ ಹೀರೋ ಅವನ ಕತ್ತಿಗೆನೆ ಒಂದು ಏಟು ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ದ್ರೋಹ ಮಾಡಿದ ಆ ವ್ಯಕ್ತಿಗೆ ಶೂಟ್ ಮಾಡಿ ಕೊಂದ್ಬಿಡ್ತಾರೆ ಅಜ್ಜ. ನಮ್ಮ ಹೀರೋ ಮತ್ತೆ ಎಚ್ಚರಿಕೆ ಕಂಡ್ಬಿಟ್ಟು ನೋಡಿದ್ರೆ ಅವನು ಸೊತ್ತು ಆ ಜಾಗದಲ್ಲಿ ಬಿದ್ದಿರ್ತಾನೆ. ಅವನನ್ನ ಊತಾಕ್ಬಿಟ್ಟು ನಾವು ಇಲ್ಲಿಂದ ಒಟ್ಟಿಗೆ ಹೊರಡೋಣ
ಅಂತ ಹೇಳ್ತಾರೆ ಅಜ್ಜ. ಇಲ್ಲ ಇಲ್ಲ, ಇವನಿಗೆ ಗೌರವವನ್ನು ಕೊಟ್ಟು ಮರ್ಯಾದೆ ಕೊಟ್ಟು ನೀಟಾಗಿ ಒಂದು ಸಮಾಧಿ ರೀತಿ ಕಟ್ಟಿ ಹೋಗ್ಬೇಕು ಅಂತ ಹೇಳ್ತಾನೆ ಹೀರೋ. ಅದಕ್ಕೆ ಅಜ್ಜ, ಏನಪ್ಪಾ ಇಲ್ಲಿರುವ ಇನ್ಸೆಕ್ಟ್ಸ್ ಅನಿಮಲ್ಸ್ ಗೆಲ್ಲ ತಿನ್ನೋದಕ್ಕೆ ಊಟ ಬೇಡವಾ, ಅವನ ಡೆಡ್ ಬಾಡಿಯನ್ನ ಹಾಗೆ ಬಿಟ್ಬಿಟ್ಟು ಬಾ ಅಂತ ಹೇಳಿ ಹೊರಡ್ತಾರೆ ಅಜ್ಜ. ಮತ್ತೆ ಅವ್ರಗಳ ಪಯಣ ಅಲ್ಲಿಂದ ಶುರುವಾಗುತ್ತೆ. ಹೋಗ್ಬೇಕಾದ್ರೆ ಅಜ್ಜನವರು ತುಂಬಾನೇ ಕಷ್ಟಪಡ್ತಿರ್ತಾರೆ. ಅದನ್ನು ನೋಡಿದ ಹೀರೋ, ಏನಕ್ಕೆ ಸರ್ ನೀವು ತುಂಬಾನೇ ಕಷ್ಟಪಡ್ತಿದ್ದೀರಾ, ಬೇಕಾಗಿದ್ರೆ ನಿಮ್ಮ ಬ್ಯಾಗ್ ಅನ್ನ ನನ್ನ ಕೈಗೆ ಕೊಡಿ, ನಾನು ಅದನ್ನು ಸೇಫ್ ಆಗಿ ನೋಡ್ಕೋತೀನಿ, ನಾನು ಅದನ್ನು ಒತ್ಕೊಂಡು ಬರ್ತೀನಿ ಅಂತ ಹೀರೋ ಕೇಳ್ತಾನೆ. ಆದ್ರೆ ಅಜ್ಜನವರು ಏನಂತ ಅನ್ಕೋತಾರೆ ಅಂದ್ರೆ, ಓಹೋ ನಮ್ಮ ಹತ್ರ ಇರುವ ಗೋಲ್ಡ್ ಬಗ್ಗೆ ಇವನಿಗೂ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ, ಅದನ್ನ ಕದಿಯೋದಕ್ಕಾಗಿ ನಮ್ಮ ಹತ್ರ ಇರುವ ಬ್ಯಾಗ್ ಅನ್ನ ಕೇಳ್ತಿದ್ದಾನೆ ಅಂತ ತಪ್ಪಾಗಿ ತಿಳ್ಕೊಬಿಡ್ತಾರೆ. ಅಷ್ಟೇ, ನಮ್ಮ ಹೀರೋವನ್ನ ಅಲ್ಲಿಂದ ಹಿಡಿದು ಹೇಗೋ ಕಷ್ಟಪಟ್ಟು ಕೆಳಗಡೆ ತಳ್ಳಿಬಿಡ್ತಾರೆ ಅಜ್ಜ. ನಮ್ಮ ಹೀರೋ ಅಲ್ಲಿಂದ ರೋಲ್ ಮಾಡಿ ಕೆಳಗಡೆ ಬಂದು ಬಿದ್ದೋಗ್ತಾನೆ, ಅನ್ಕಾನ್ಶಿಯಸ್ ಆಗೋಗ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋವನ ಮಗಳು ಚೆನ್ನಾಗಿ ಬೆಳ್ಕೊಬಿಟ್ಟಿರ್ತಾಳೆ. ನಿದ್ದೆಯಲ್ಲಿ ಕೆಟ್ಟ ಕನಸು ಬಂದಿರುತ್ತೆ ಅವಳ ತಂದೆಯ ಬಗ್ಗೆ, ಅದರಿಂದ ಕಿರ್ಚ್ಕೊಂಡು ಎದ್ದೇಳ್ತಾಳೆ ಹುಡುಗಿ. ಈ ಕಡೆ ವುಲ್ಫ್ ಗಳ ಸದ್ದನ್ನ ಕೇಳಿ ಎಚ್ಚರ ಆಗ್ತಾನೆ ಹೀರೋ. ನಮ್ಮ ಹೀರೋವನ್ನ ಕಚ್ಚಿ ತಿನ್ನೋದಕ್ಕಾಗಿ ಸಿಕ್ಕಾಪಟ್ಟೆ ವುಲ್ಫ್ಸ್ ಗಳು ಅವನನ್ನ ರೌಂಡ್ ಅಪ್ ಮಾಡ್ಕೊಬಿಟ್ಟಿರ್ತವೆ. ಸೊ ಅವುಗಳ ಹತ್ರ ಇಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ಒಂದು ಮರದ ಮೇಲೆ ಹೈಟ್ ಆಗಿ ಎತ್ತರಕ್ಕೆ ಹತ್ಕೊಬಿಡ್ತಾನೆ ಹೀರೋ. ಆದ್ರೂ ಆ ವುಲ್ಫ್ಸ್ ಬಿಡ್ತಾ ಇಲ್ಲ, ಜಂಪ್ ಮಾಡಿ ನಮ್ಮ ಹೀರೋವನ ಕಾಲನ್ನ ಕಚ್ಚುತ್ತಿರುತ್ತೆ. ಬಾಯಿಗೆ ಶೂ ಸಿಗೋಕೊಂಡ್ಬಿಡುತ್ತೆ, ಎಳೆಯೋದಕ್ಕೆ ಈಸಿ ಆಗಿರುತ್ತೆ ಅಂತ ವುಲ್ಫ್ ನಮ್ಮ ಹೀರೋವನ ಕೆಳಗಡೆ ಗೆಳೆದು ಬಿಡುತ್ತೆ. ನಮ್ಮ ಹೀರೋ ಅಲ್ಲಿಂದ ತುಪ್ಪಕ್ಕಂತ ಬಿದ್ದೋಗ್ತಾನೆ. ಸಡನ್ ಆಗಿ ನೋಡಿದ್ರೆ ಗಣ್ಣಿನ ಸದ್ದಾಗುತ್ತೆ. ಅಷ್ಟೇ, ನಮ್ಮ ಹೀರೋ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ನೋಡಿದ್ರೆ ಆ ಏರಿಯಾದಲ್ಲಿ ಆ ಕಡೆ ಇರ್ತಾ ಇರುವ ಬೇಟೆಗಾರರು ಅವರ ಹತ್ರ ಇರುವ ಗನ್ ಅನ್ನು ಯೂಸ್ ಮಾಡಿ ಶೂಟ್ ಮಾಡಬೇಕಾದ್ರೆ ವುಲ್ಫ್ಸ್ ಎಲ್ಲ ಅಲ್ಲಿಂದ ಹೆದರಿ ಓಡೋಗ್ಬಿಟ್ಟಿರ್ತವೆ. ನಂತರ ನಮ್ಮ ಹೀರೋವನ್ನ ಕಾಪಾಡಿರ್ತಾರೆ. ಸೊ ಅವ್ರಗಳ ನಾಯಿಯ ಗಾಡಿಯಲ್ಲಿ ನಮ್ಮ ಹೀರೋವನ್ನ ಹತ್ತಿಸ್ಕೊಂಡು ಅವರ ಗ್ರಾಮಕ್ಕೆ ಕರ್ಕೊಂಡು ಬರ್ತಾರೆ. ಅವ್ರಗಳ ನೇಚರ್ ಮೆಡಿಸಿನ್ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಸಾಯಲಿದ್ದ ನಮ್ಮ ಹೀರೋಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಕಾಪಾಡ್ತಾರೆ. ಕಾನ್ಶಿಯಸ್ ಗೆ ಬಂದಿದ್ದ ನಮ್ಮ ಹೀರೋ ಎಲ್ಲರನ್ನು ಥ್ಯಾಂಕ್ಸ್ ಅನ್ನೋ ರೀತಿ ನೋಡ್ತಿರ್ತಾನೆ. ಅವ್ರಗಳಲ್ಲಿ ಯಂಗಾದ ಹುಡುಗಿ ಒಬ್ಬಳು ಇರ್ತಾಳೆ, ಅವಳ ಹೆಸರು ಅರೇನಾ. ಅವಳು ಒನ್ ಸೈಡ್ ಆಗಿ ನಮ್ಮ ಹೀರೋವನ್ನ ಲವ್ ಮಾಡೋದಕ್ಕೆ ಶುರು ಹಚ್ಕೊಬಿಡ್ತಾಳೆ. ನಮ್ಮ ಹೀರೋವನ ಪಕ್ಕದಲ್ಲೇ ಇದ್ದು ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಿರ್ತಾಳೆ ಆ ಅರೇನಾ ಹುಡುಗಿ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಸೀನಿಯರ್ ಆಫೀಸರ್ ಅನ್ನು ನೋಡೋದಕ್ಕಾಗಿ ಒಬ್ಬ ಸೋಲ್ಜರ್ ಬೇಗ ಓಡಿ ಬರ್ತಾರೆ. ಏನು ಅಂತ ಕೇಳಿದ್ರೆ, ಒಬ್ಬ ಏಜ್ ಆದ ಪರ್ಸನ್ ನಮ್ಮ ಬಾರ್ಡರ್ ಅನ್ನ ದಾಟಿ ಪಕ್ಕದ ನಾಡಿನ ಬಾರ್ಡರ್ ವರ್ಗೂ ಹೋಗಿದ್ದಾರೆ. ಮತ್ತೆ ಅವರ ಹತ್ರ ಗೋಲ್ಡ್ ಇದೆಯಂತೆ, ಅದನ್ನ ಯೂಸ್ ಮಾಡಿ ನನಗೆ ಹೊರಗಡೆ ಹೋಗೋದಕ್ಕೆ ಪಾಸ್ಪೋರ್ಟ್ ರೀತಿ ಕೊಡಿ ಅಂತ ಕೇಳಿದ್ದಾರೆ. ಸೊ ಅವರನ್ನ ಹಿಡಿದು ಅವರುಗಳು ವಿಚಾರಣೆ ಮಾಡ್ಬೇಕಾದ್ರೆ ಅವನು ಬರ್ಬೇಕಾದ್ರೆ ದಾರಿಯಲ್ಲಿ ಜರ್ಮನಿ ಅವನನ್ನ ನೋಡಿದ ಹಾಗೆ ಹೇಳಿದ್ದಾರೆ. ಅವನು ಮೇ ಬಿ ಜೈಲಿಂದಾನೇ ತಪ್ಪಿಸ್ಕೊಂಡು ಬಂದಿರ್ಬೇಕು ಅಂತ ನಮ್ಮ ಹೀರೋ ಬಗ್ಗೆ ಹಾಕೊಟ್ಬಿಟ್ಟಿರ್ತಾರೆ ಆ ಅಜ್ಜ. ಸೊ ಯಾರ ವ್ಯಕ್ತಿ ಅವನನ್ನ ಹಿಡಿದು ಕೇಳೋದ್ರಲ್ಲಿ ಅವನು ಎಲ್ಲವನ್ನು ಬಾಯಿ ಬಿಟ್ಬಿಡ್ಬೇಕು, ಅಷ್ಟು ಟಾರ್ಚರ್ ನಾನು ಅವನಿಗೆ ಕೊಡ್ತೀನಿ ಅಂತ ಹೇಳಿ ಸೀನಿಯರ್ ಆಫೀಸರ್ ಕೇಳ್ಬೇಕಾದ್ರೆ ಆ ಅಜ್ಜ ಇರುವ ಜಾಗಕ್ಕೆ ಸೋಲ್ಜರು ನಮ್ಮ ಸೀನಿಯರ್ ಆಫೀಸರ್ ಅನ್ನ ಕರ್ಕೊಂಡು ಹೋಗ್ತಾರೆ. ಸೀನಿಯರ್ ಆಫೀಸರ್ ಅಲ್ಲಿಗೆ ಬಂದು ಅವರನ್ನ ನೋಡೋಕೆ ಮುಂಚೆನೆ ಅಜ್ಜ ನೇಣಕ್ಕೆ ಹಾಕಿ ಅಲ್ಲಿ ತೀರೋಗ್ಬಿಟ್ಟಿರ್ತಾರೆ ಆ ಜೈಲ್ ಒಳಗಡೆ. ಸೊ ಇನ್ನ ನಮ್ಮ ಹೀರೋ ಜೀವಂತವಾಗಿ ಇರ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾಗಿದ್ದ ತಕ್ಷಣ ಮೈಕ್ ಅಲ್ಲಿ ಅನೌನ್ಸ್ಮೆಂಟ್ ಆಗಿ ಎಲ್ಲಾ ವಿಲೇಜ್ಗೂ ಎಲ್ಲಾ ಊರಿಗೂ ನ್ಯೂಸ್ ಸ್ಪ್ರೆಡ್ ಆಗುತ್ತೆ. ಈ ರೀತಿ ಒಬ್ಬ ಜರ್ಮನಿಯನ್ ತಪ್ಪಿಸ್ಕೊಂಡು ಊರ್ ಒಳಗಡೆ ರಷ್ಯಾದ ಒಳಗಡೆ ಸುತ್ತಾಡ್ತಿದ್ದಾನೆ, ಅವನನ್ನ ಹಿಡ್ಕೊಡ್ಬೇಕು, ಅವನನ್ನ ಏನಾದ್ರೂ ನೋಡಿದ್ರೆ ಆರ್ಮಿ ಅವರಿಗೆ ಇನ್ಫಾರ್ಮೇಶನ್ ಅನ್ನ ನೀವು ಕೊಡಬೇಕು ಅಂತ ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ಇದನ್ನ ನಮ್ಮ ಹೀರೋವನ್ನ ಕಾಪಾಡಿದ ಒಬ್ಬ ಬೇಟೆಗಾರ ಕೇಳಿಸ್ಕೊಬಿಟ್ಟಿರ್ತಾನೆ. ಸೊ ಡೈರೆಕ್ಟ್ ಆಗಿ ಅವರು ನಮ್ಮ ಹೀರೋ ಹತ್ರ ಬಂದು ಈ ರೀತಿ ಅನೌನ್ಸ್ಮೆಂಟ್ ಎಲ್ಲ ನಿನ್ನ ಬಗ್ಗೆ ಕೊಡ್ತಾ ಇದ್ದಾರೆ ಕಣಪ್ಪ ಅಂತ ಹೇಳ್ತಾರೆ. ಇವಾಗ ನಮ್ಮ ಹೀರೋ ಫುಲ್ ಆಗಿ ರೆಕವರ್ ಆಗ್ಬಿಟ್ಟಿದ್ದಾರೆ. ಇದ್ರ ಮೇಲೂ ನಮ್ಮ ಹೀರೋ ಇಲ್ಲೇನೆ ಇದ್ರೆ ಅದು ಈ ವಿಲೇಜ್ ಜನರಿಗೇನೆ ಅಪಾಯ. ಯಾಕೆಂದ್ರೆ ಒಂದು ಆಪೋಸಿಟ್ ಕಂಟ್ರಿ ಆರ್ಮಿ ಮ್ಯಾನ್ ಗೆ ನೀವು ಹೇಗೆ ಸಹಾಯವನ್ನ ಮಾಡಿರಬಹುದು ಅಂತ ರಷ್ಯನ್ ಆರ್ಮಿ ವಿಲೇಜ್ ಅನ್ನ ಏನಾದ್ರೂ ಮಾಡ್ಬಿಡ್ತಾರೋ ಅಂತ ಹೆದರ್ಕೊಂಡ ನಮ್ಮ ಹೀರೋ, ನಾನು ನಾಳೆನೆ ಈ ವಿಲೇಜ್ ಅನ್ನ ಬಿಟ್ಟು ಹೊರಡ್ತೀನಿ ಅಂತ ಹೇಳಿ ಹೊರಡ್ಬೇಕಾದ್ರೆ ಆ ವಿಲೇಜ್ ಅವರು ಅವರ ಕೈಯಲ್ಲಿ ಆದಷ್ಟು ನಮ್ಮ ಹೀರೋಗೆ ಹೆಲ್ಪ್ ಅನ್ನ ಮಾಡಿ ಬೇಕಾದಷ್ಟು ಊಟ, ಬೇಕಾಗಿರುವ ಥಿಂಗ್ಸ್ ಎಲ್ಲವನ್ನು ಕೊಟ್ಟು ಕಳಿಸ್ತಾರೆ. ಜೊತೆಗೆ ಒಂದು ನಾಯಿಯನ್ನ ಕೂಡ ಕೊಟ್ಟು ಕಳಿಸ್ತಾರೆ. ಆ ಒನ್ ಸೈಡ್ ಆಗಿ ನಮ್ಮ ಹೀರೋವನ್ನ ಲವ್ ಮಾಡ್ತಿರ್ತಾಳೆ ಅಲ್ವಾ ಅರೇನಾ ಅನ್ನೋ ಹುಡುಗಿ, ಅವಳು ಆದಷ್ಟು ಈ ಊರಿನ ಬಾರ್ಡರ್ ವರ್ಗೂ ನಮ್ಮ ಹೀರೋವನ್ನ ಕರ್ಕೊಂಡು ಬಂದು ಬಿಡ್ತಾಳೆ. ಸೇಫ್ ಆಗಿ ಹೋಗಿದ್ದು ಬನ್ನಿ ಅಂತ ಬೇಜಾರಿಂದಾನೆ ನಮ್ಮ ಹೀರೋವನ್ನ ಕಳಿಸ್ಕೊಡ್ತಾಳೆ. ನಂತರ ನಮ್ಮ ಹೀರೋ ಆ ನಾಯಿಯನ್ನ ಮಾತ್ರ ಕರ್ಕೊಂಡು ಅವನ ಪ್ರಯಾಣವನ್ನ ಶುರು ಮಾಡ್ತಾನೆ. 1951ನೇ ವರ್ಷ, ಅದು ಒಂದು ಸಮ್ಮರ್ ಟೈಮ್, ಬಿಸಿಲು ಟೈಮ್. ಹಾಗೆ ನಡೆದು ನಮ್ಮ ಹೀರೋ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ನಾಯಿ ಒಂದು ಜಾಗಕ್ಕೆ ಮುಂದೆ ಓಡಿ ಹೋಗಿ ಬೋಗುತ್ತಿರುತ್ತೆ. ಏನಕ್ಕೆ ಅಂತ ನಮ್ಮ ಹೀರೋನ ಗಾಬರಿಯಾಗಿ ಹಿಂದೆನೂ ಓಡಿ ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಆ ನಾಯಿಗೆ ಒಬ್ಬ ಗನ್ನನ್ನ ತೋರಿಸಿ ಅದನ್ನ ಶೂಟ್ ಮಾಡೋದಕ್ಕೆ ರೆಡಿ ಆಗಿರ್ತಾನೆ. ಯಾಕೆಂದ್ರೆ ಆ ನಾಯಿ ಅವನನ್ನ ಕಚ್ಚೋದಕ್ಕೆ ಬರೋ ರೀತಿ ಕಾಣ್ತಿರುತ್ತೆ. ಆವಾಗ ನಮ್ಮ ಹೀರೋ ಆ ಜಾಗಕ್ಕೆ ಬಂದು ಬಾ ಅಂತ ಕಿರ್ಚ್ಕೋಬೇಕಾದ್ರೆ ಆ ನಾಯಿ ನಮ್ಮ ಹೀರೋ ಹತ್ರನೇ ಓಡಿ ಬಂದ್ಬಿಡುತ್ತೆ. ಆವಾಗ ಗನ್ನನ್ನ ಹಿಡಿದಿರುವ ಆ ವ್ಯಕ್ತಿ ನಮ್ಮ ಹೀರೋಗೆ ಗನ್ನಿಂದ ಪಾಯಿಂಟ್ ಮಾಡಿ, ಹೇ ಎಲ್ಲಿಗೆ ಹೋಗ್ತಾ ಇದೆಯಾ ನೀನು, ಬಾಬಾ ನನ್ನ ಹತ್ರ ಬಾ ಅಂತ ಕರೆದು ನಮ್ಮ ಹೀರೋ ಒಬ್ಬ ಕಲ್ಲ ಅಂತ ಅನ್ಕೊಂಡು ಪಕ್ಕದಲ್ಲಿ ಇರುವ ಸ್ಟೇಷನ್ ಗೆ ಕರ್ಕೊಂಡು ಹೋಗಿ ಅವನನ್ನ ಹ್ಯಾಂಡ್ ಓವರ್ ಮಾಡಿ ಬಿಡ್ತಾನೆ. ಅಲ್ಲಿ ನಮ್ಮ ಹೀರೋ ನಾನೊಬ್ಬ ಬಾಲ್ಟಿಕ್ ಸಿಟಿಸನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊತಾನೆ. ಅದೇನದು ಬಾಲ್ಟಿಕ್ ಅಂದ್ರೆ ರಷ್ಯಾದಲ್ಲಿ ಇರ್ತಾ ಇರುವ ಬುಡಕಟ್ಟು ಜನರ ಒಂದು ಗ್ರೂಪ್. ಅದು ಅವ್ರುಗಳು ನೋಡೋದಕ್ಕೆ ರಷ್ಯಾದವರಿಂದ ಸ್ವಲ್ಪ ಡಿಫರೆಂಟ್ ಆಗಿ ಕಾಣ್ತಾರೆ, ಜರ್ಮನಿಯನ್ಸ್ ರೀತಿ ಸ್ವಲ್ಪ ಕಾಣ್ತಿರ್ತಾರೆ, ಆದ್ರೆ ಅವ್ರುಗಳು ರಷ್ಯಾದ ಬುಡಕಟ್ಟಿನ ಜನರಾಗಿರ್ತಾರೆ. ಆದ್ರಿಂದಾನೆ ನಮ್ಮ ಹೀರೋ ಅವ್ರಗಳ ಐಡೆಂಟಿಟಿಯನ್ನ ತಗೊಂಡು ನಾನೊಬ್ಬ ಬಾಲ್ಟಿಕ್ ಜನರಲ್ಲಿ ಒಬ್ಬ ಅಂತ ಹೇಳ್ತಿರ್ತಾನೆ. ಅದನ್ನ ಅಲ್ಲಿರುವ ಪೊಲೀಸ್ ಆಫೀಸರ್ ನಂಬೋದೇ ಇಲ್ಲ. ಏನ್ ಕೆಲಸ ಮಾಡೋಕೆ ಬರುತ್ತೋ ನಿನಗೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಸ್ವಲ್ಪ ಮೆಕ್ಯಾನಿಕ್ ಕೆಲಸವೆಲ್ಲ ಬರುತ್ತೆ ಸರ್, ಬೆಟ್ಟಗಳಲ್ಲಿ ಸುತ್ತಾಡ್ತಿದ್ವಿ, ನಂತರ ಕೆಳಗಡೆ ಬಂದ್ವಿ, ಯುದ್ಧದಲ್ಲಿ ಭಾಗಿಯಾದ್ವಿ, ನಂತರ ನಾನು ಮೆಕ್ಯಾನಿಕ್ ಕೆಲಸವನ್ನೆಲ್ಲ ಕಲ್ತ್ಕೊಂಡಿದ್ದೀನಿ
ಮಾಡ್ಕೊಂಡೆ ಸರ್ ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ಆ ಪೊಲೀಸ್ ಆಫೀಸರ್ ಇಲ್ಲಿ ಟ್ರೈನ್ಗೆ ಒಬ್ಬರು ಬ್ರೇಕ್ ಕಂಡಕ್ಟರ್ ಬೇಕಾಗಿದೆ, ಆ ಕೆಲಸವನ್ನ ಸ್ವಲ್ಪ ದಿನಕ್ಕೆ ನೀನು ಮಾಡ್ತಾ ಇರೋ, ನಂತರ ಆಮೇಲೆ ನೀನು ಏನೇನ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಅಂತ ನಮ್ಮ ಹೀರೋಗೆ ಒಂದು ಬ್ರೇಕಿಂಗ್ ಕಂಡಕ್ಟರ್ ಕೆಲಸವನ್ನ ಕೊಟ್ಬಿಡ್ತಾರೆ ಟ್ರೈನ್ ಅಲ್ಲಿ. ನಮ್ಮ ಹೀರೋನು ತುಂಬಾನೇ ಖುಷಿಯಿಂದ ಆ ಟ್ರೈನ್ ಅಲ್ಲಿ ಬ್ರೇಕಿಂಗ್ ಕಂಡಕ್ಟರ್ ಕೆಲಸವನ್ನ ಮಾಡ್ತಿರ್ತಾನೆ. ಆ ಕೆಲಸವನ್ನ ತುಂಬಾನೇ ಹ್ಯಾಪಿಯಾಗಿ ಮಾಡ್ತಿರ್ತಾನೆ ನಮ್ಮ ಹೀರೋ. ಯಾಕೆಂದ್ರೆ ಈ ಟ್ರೈನ್ ಎಲ್ಲ ಜರ್ಮನಿ ಹತ್ರವರೆಗೂ ಹೋಗುತ್ತೆ, ಅವರ ಮನೆವರೆಗೂ ಆ ಟ್ರೈನ್ ಹೋಗ್ತಾ ಇದೆ ಅನ್ನೋದ್ರಿಂದ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ನೆಕ್ಸ್ಟ್ ಆ ಟ್ರೈನ್ ಒಂದು ಸ್ಟೇಷನ್ ಅಲ್ಲಿ ನಿಲ್ಲುತ್ತೆ ಅಲ್ವಾ, ಆ ಜಾಗದಲ್ಲಿ ನಮ್ಮ ಸೀನಿಯರ್ ಆಫೀಸರ್ ಮತ್ತೆ ಇನ್ನ ರಷ್ಯನ್ ಆರ್ಮಿ ಮ್ಯಾನ್ಸ್ ಎಲ್ಲ ನಿಂತಿರ್ತಾರೆ. ಅದನ್ನು ನೋಡಿದ ನಮ್ಮ ಹೀರೋ ಸಿಕ್ಕಾಪಟ್ಟೆ ಗಾಬರಿಯಾಗಿ ಹೋಗ್ತಾನೆ. ಅಯ್ಯೋ ಎಲ್ಲಿ ಸಿಗಾಕೋಬಿಡ್ತೀವೋ ಅಂತ ತುಂಬಾನೇ ಟೆನ್ಷನ್ ಆಗ್ತಿರ್ತಾನೆ. ಆ ಸ್ಟೇಷನ್ ಅಲ್ಲಿ ಆ ಟ್ರೈನ್ ನಿಂತಿದ್ದ ತಕ್ಷಣ ಲಾಸ್ಟ್ ಪೆಟ್ಟಿಗೆಯಲ್ಲೇ ನಮ್ಮ ಹೀರೋ ಇದ್ದಿರ್ತಾನೆ. ಸೊ ಯಾರಿಗೂ ಗೊತ್ತಿಲ್ಲದೆ ಆ ಟ್ರೈನ್ ಅನ್ನ ಬಿಟ್ಟು ಹೊರಗಡೆ ಜಂಪ್ ಮಾಡ್ಕೊತಾನೆ. ಆ ನಾಯಿಯ ಜೊತೆಗೆ ಸ್ವಲ್ಪ ಹಾಗೆ ನೈಸ್ ಆಗಿ ಎಸ್ಕೇಪ್ ಆಗಿ ಹೋಗ್ತಿರ್ಬೇಕಾದ್ರೆ ಈ ಕಡೆ ರಷ್ಯನ್ ಆರ್ಮಿ ಮ್ಯಾನ್ಸ್ ಎಲ್ಲರೂ ಒಂದೊಂದು ಪೆಟ್ಟಿಗೆಯಾಗಿ ಚೆಕ್ ಮಾಡ್ತಿರ್ತಾರೆ. ಆವಾಗ ಅವರಲ್ಲಿ ಒಬ್ಬ ಸೋಲ್ಜರ್ ನಮ್ಮ ಹೀರೋವನ್ನ ಗಮನಿಸ್ಬಿಡ್ತಾನೆ. ನಂತರ ಏನೋ ಅಲ್ಲಿಂದ ನಮ್ಮ ಹೀರೋ ಗಾಬರಿಯಾಗಿ ಎಸ್ಕೇಪ್ ಆಗಿ ಓಡಿ ಹೋಗೋಣ ಅಂತ ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಸಡನ್ ಆಗಿ ಸೀನಿಯರ್ ಆಫೀಸರ್ ಬಂದು ನಿಲ್ತಾರೆ. ಮಾಸ್ ಆಗಿ ನಮ್ಮ ಹೀರೋವನ್ನ ಗುರಾಯಿಸಿ ನಿಂತಿರ್ತಾರೆ. ಆದ್ರೆ ನಮ್ಮ ಹೀರೋಗೆ ಯಾವಾಗ್ಲೂ ಫೇವರ್ ಆಗಿರುವ ಅವನ ನಾಯಿ ಸಡನ್ ಆಗಿ ಓಡಿ ಹೋಗಿ ಆ ಸೀನಿಯರ್ ಆಫೀಸರ್ ಅನ್ನೇ ಭಯಂಕರವಾಗಿ ಅಟ್ಯಾಕ್ ಮಾಡುತ್ತೆ. ನಾಯಿಯ ಜೊತೆ ಅವರು ಹೋರಾಡ್ತಿರ್ಬೇಕಾದ್ರೆ ಆ ಡೈವರ್ಷನ್ ಅನ್ನು ಯೂಸ್ ಮಾಡಿ ನಮ್ಮ ಹೀರೋ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ಅವರು ಸುಮ್ನಿರ್ತಾರ, ಹೇಗೋ ಆ ನಾಯಿಯನ್ನು ಶೂಟ್ ಮಾಡಿ ಕೊಂದು ಬಿಡ್ತಾರೆ. ಪಾಪ ಆ ನಾಯಿ ಅದರ ಜೀವವನ್ನು ಕೊಟ್ಟು ನಮ್ಮ ಹೀರೋವನ್ನ ಕಾಪಾಡಿದೆ. ಸೊ ನಮ್ಮ ಹೀರೋ ಆ ರಷ್ಯನ್ ಸೋಲ್ಜರ್ಸ್ ಹತ್ರ ಇಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಆ ಕಡೆನೆ ಮೂವ್ ಆಗ್ತಾ ಇರುವ ಒಂದು ಟ್ರೈನ್ ಮೇಲೆ ಜಂಪ್ ಮಾಡ್ಕೊತಾನೆ. ಸದ್ಯ ಹೇಗೋ ನಮ್ಮ ಹೀರೋ ಆ ಸ್ಟೇಷನ್ ಇಂದ ತಪ್ಪಿಸ್ಕೊಂಡ. ಆದ್ರೆ ಹಿಂದೆನೆ ಬರುವ ರಷ್ಯನ್ ಸೋಲ್ಜರ್ಸ್ ಕೈಯಲ್ಲಿ ಆ ಟ್ರೈನ್ ಅನ್ನ ಕ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ. ಆದ್ರಿಂದ ನಮ್ಮ ಹೀರೋ ಸೇಫ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಂತರ ಟ್ರೈನ್ ಅನ್ನ ಬಿಟ್ಟು ರೋಡ್ಗೆ ಬಂದು ಅಲ್ಲಿ ಒಂದು ಗಾಡಿಯಲ್ಲಿ ಲಿಫ್ಟ್ ಅನ್ನ ಕೇಳಿ ಡ್ರಾಪ್ ಅನ್ನ ತಗೊಂಡು ಒಂದು ಗ್ರಾಮದ ಕಡೆಗೆ ಹೋಗ್ತಿರ್ತಾನೆ. ನಂತರ ಅಲ್ಲಿರುವ ಒಂದು ಮನೆ ಒಳಗಡೆ ಹೋಗಿ ಬೇಕಾಗಿರುವ ಊಟವನ್ನೆಲ್ಲ ತಿನ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಅಂದ್ರೆ ಕದ್ಕೊಂಡು ಇನ್ನ ತುಂಬಾ ದೂರ ನಡೆಯೋದಕ್ಕೆ ಶುರು ಮಾಡ್ತಾನೆ. ಫುಲ್ ವ್ಯವಸಾಯ ಭೂಮಿ, ಗೋಧಿಯನ್ನು ಬೆಳೆಸಿರ್ತಾರೆ. ಅದ್ರ ಒಳಗಡೆ ನುಗ್ಗಿ ನಮ್ಮ ಹೀರೋ ನಡೆದು ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಮುಂದೆ ಇರುವ ಒಬ್ಬರು ರೈಡರ್ ಅನ್ನು ನೋಡಿ ಸಿಕ್ಕಾಪಟ್ಟೆ ಹೆದರೋಗ್ತಾನೆ. ಸೊ ಅವರಿಗೆ ಆಪೋಸಿಟ್ ಆಗಿ ಓಡಿ ಹೋಗಿ ನಂತರ ಹಿಂದೆ ತಿರುಗಿ ನೋಡಿದ್ರೆ ಆ ರೈಡರ್ ಅನ್ನ ಕಾಣ್ತಾ ಇಲ್ಲ. ಮೇ ಬಿ ಅದು ನಮ್ಮ ಕನ್ಸಾಗಿರ್ಬೇಕು ಅಂತ ಅನ್ಕೋತಾನೆ ಹೀರೋ. ನಂತರ ಹಾಗೆ ಮುಂದೆ ನಡೆದು ಹೋಗ್ಬೇಕಾದ್ರೆ ಒಂದು ಮರದ ಮನೆ ಇರುತ್ತೆ. ಸರಿ ಅಲ್ಲಿ ಸ್ಟೇ ಆಗೋಣ ಅಂತ ಅವತ್ತಿನ ರಾತ್ರಿ ಅಲ್ಲೇ ಕಳೀತಾನೆ. ಈ ಕಡೆ ನಮ್ಮ ಹೀರೋ ಅವನ ಮಗಳು ಸ್ಕೂಲ್ ಅಲ್ಲಿ ದೇಶ ಗೀತೆಯನ್ನ ಹಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವಳಿಗೆ ಅವಳ ತಂದೆಯ ನೆನಪಾಗಿ ಜೋರಾಗಿ ಅಳೋದಕ್ಕೇನೆ ಶುರು ಹಚ್ಕೊತಾಳೆ. ಈ ಕಡೆ ಒಂದು ಜರ್ಮನಿ ಗಾಡಿ ಹೋಗ್ತಿರುತ್ತೆ. ಸುಮ್ನೆ ನಡೆಯೋದು ಏನಕ್ಕೆ, ಆ ಗಾಡಿಯಲ್ಲಿ ಹೋಗೋಣ ಅಂತ ಹಿಂದೆನೆ ಹೌಸ್ಕೊಂಡು ಹೋಗ್ತಿರ್ತಾನೆ ಹೀರೋ. ಅದು ಗೊತ್ತಿಲ್ಲದೆ ಆ ಗಾಡಿ ಹೋಗ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಗದಲ್ಲಿ ಮುಂದೆ ಇರುವ ಟೈರ್ ಪಂಚರ್ ಆಗ್ಬಿಡುತ್ತೆ. ಸೊ ಗಾಡಿಯ ಹಿಂದೆ ಇರುವ ಸ್ಪೇರ್ ಟೈರ್ ಅನ್ನು ತಗೊಂಡು ಚೇಂಜ್ ಮಾಡ್ಕೊಳ್ಳೋಣ ಅಂತ ಆ ವ್ಯಕ್ತಿ ಹೋಗಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ನಮ್ಮ ಹೀರೋ ಹೌಸ್ಕೊಂಡಿರೋದನ್ನ ನೋಡಿ ಶಾಕ್ ಆಗ್ತಾರೆ. ಅವರು ಎಲ್ಲಿ ನಮ್ಮ ಹೀರೋ ನಮ್ಮನ್ನ ಸಾಯಿಸ್ಬಿಡ್ತಾನೋ ಅಂತ ನಮ್ಮ ಹೀರೋಗೆ ಅವರು ಹೊಡೆಯೋಕೆ ಬರ್ಬೇಕಾದ್ರೆ ನಮ್ಮ ಹೀರೋನ ಬೇರೆ ದಾರಿ ಇಲ್ಲದೆ ತಿರುಗಿಸಿ ಹೊಡಿಬೇಕಾದ್ರೆ ಕೈಗೆ ಸಿಗೋದನ್ನೆಲ್ಲ ಯೂಸ್ ಮಾಡಿ ಹೊಡೆದು ಆ ವ್ಯಕ್ತಿಯನ್ನ ಕೊಂದೇ ಬಿಡ್ತಾನೆ. ನಂತರ 1952 ಆಗಸ್ಟ್ ತಿಂಗಳು ಏಷ್ಯಾ ಕಾಂಟಿನೆಂಟಿನ ಮಧ್ಯ ಪ್ಲೇಸಿಗೆ ಬಂದ್ಬಿಟ್ಟಿರ್ತಾನೆ. ಆ ಜಾಗದಲ್ಲಿ ಎಲ್ಲ ಜನರು ಖುಷಿಯಾಗಿ ನಗಾಡ್ಕೊಂಡು ಓಡಾಡ್ತಿರ್ತಾರೆ. ಅದರಲ್ಲಿ ಒಬ್ಬನಾಗಿ ನಮ್ಮ ಹೀರೋನು ಇರ್ತಾನೆ. ಅವನಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಶುವಾಗ್ತಾ ಇದೆ. ಅದಕ್ಕೆ ತಕ್ಕಿದ ಹಾಗೆ ಯಾರೋ ಮುಂದೆ ಸೂಪರ್ ಆಗಿ ಬಿರಿಯಾನಿಯನ್ನು ಅಡುಗೆ ಮಾಡಿಟ್ಟಿದ್ದಾರೆ. ಆ ಜಾಗದಲ್ಲಿ ಕೆಲವೊಂದು ಹೆಂಗಸರು ಆ ಮಾರ್ಕೆಟ್ ಅಲ್ಲಿ ಬ್ರೆಡ್ ಅನ್ನೆಲ್ಲ ಮಾರ್ತಿರ್ತಾರೆ. ಅವರು ನಮ್ಮ ಹೀರೋವನ್ನು ನೋಡ್ಬಿಟ್ಟು ಏನು ಇಷ್ಟು ಪುವರ್ ಆಗಿರ್ತಾ ಇದ್ದಾನಲ್ಲ, ನೋಡೋದಕ್ಕೆ ತುಂಬಾನೇ ಪಾಪ ಅನ್ಸುತ್ತಲ್ಲ ಅಂತ ನಮ್ಮ ಹೀರೋನ ಹೊಟ್ಟೆ ಹಸುವನ್ನ ಅರ್ಥ ಮಾಡ್ಕೊಂಡು ಒಂದು ಚಿಕ್ಕ ಹುಡುಗನ ಹತ್ರ ಬ್ರೆಡ್ ಅನ್ನ ಕೊಟ್ಟು ಕಳಿಸ್ತಾರೆ. ಅದನ್ನು ತಗೊಂಡ ನಮ್ಮ ಹೀರೋ ಸಿಕ್ಕಾಪಟ್ಟೆ ಖುಷಿಯಾಗಿ ಅದನ್ನ ಹೊಟ್ಟೆ ತುಂಬಾ ತಿಂತಾನೆ. ಹೊಟ್ಟೆ ಹಸು ತೀರೋಯ್ತು. ಇವಾಗ ಮುಂದೆ ನೋಡ್ಬೇಕಾದ್ರೆ ಒಂದು ಚರ್ಚ್ ಇರುತ್ತೆ. ಸರಿ ಓಕೆ ಅಂತ ಚರ್ಚ್ ಒಳಗಡೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಪ್ರೇಯರ್ ಅನ್ನ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬರು ಅಂಕಲ್ ಬರ್ತಾರೆ. ಅವರು ನಮ್ಮ ಹೀರೋವನ್ನ ನೋಡ್ಬಿಟ್ಟು, ಏನು ತಮ್ಮ ಇಲ್ಲೇನ್ ಮಾಡ್ತಾ ಇದೀಯಾ, ನಿನಗೆ ತುಂಬಾನೇ ಕಷ್ಟ ಇದೆ ಅನ್ಸುತ್ತೆ, ಬಾ ನನ್ನ ಮನೆಗೆ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಹೀರೋವನ್ನ ಕರ್ಕೊಂಡು ಹೋಗ್ತಾರೆ. ಆವಾಗ ಚರ್ಚಿನಲ್ಲಿ ಇನ್ನೊಂದು ಕಡೆ ಕೂತಿರುವ ಒಬ್ಬ ಅಜ್ಜ ನಮ್ಮ ಹೀರೋವನ್ನ ನೋಡಿದ ತಕ್ಷಣ ಅಲ್ಲಿಂದ ಜಂಪ್ ಮಾಡಿ ಅಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಓಡಿ ಹೋಗ್ತಾರೆ. ಈ ಕಡೆ ನಮ್ಮ ಹೀರೋವನ್ನ ಮನೆಗೆ ಕರ್ಕೊಂಡು ಹೋಗಿದ್ದ ಅಂಕಲ್ ಅವರೊಬ್ಬರು ಯೂದ. ನನಗೆ ಇಬ್ಬರು ತಮ್ಮಂದಿರು ಕಣಪ್ಪ, ಅವರಿಬ್ಬರನ್ನು ಜರ್ಮನಿಯನ್ಸೇ ಯೂದ ಜನರು ಅಂತ ಹೇಳಿ ಹೊಡೆದೇ ಸಾಯಿಸಿದ್ರು. ಆದ್ರೆ ಎಲ್ಲಾ ಜರ್ಮನಿಯನ್ಸು ಕೆಟ್ಟವರು ಅಂತ ನಾನು ಹೇಳಲ್ಲ. ನೀನು ಖಂಡಿತ ಇವಾಗ ಈ ರಷ್ಯಾವನ್ನ ನೀನು ದಾಟಿ ಹೊರಗಡೆ ಹೋಗ್ಬೇಕು ಅಂದ್ರೆ ನಿನಗೆ ಒಂದು ಪಾಸ್ಪೋರ್ಟ್ ಬೇಕಾಗಿದೆ, ಹೊರಗಡೆ ಹೋಗೋದಕ್ಕೆ ಎಕ್ಸಿಟ್ ಪರ್ಮಿಟ್ ಬೇಕಾಗಿದೆ, ಅದಕ್ಕೆ ನಿನಗೆ ಒಂದು ಹೆಸರು ಬೇಕಾಗಿದೆ. ಸೊ ಯಾರಿಗೂ ಡೌಟ್ ಬರ್ದೇ ಇರೋ ರೀತಿಯ ಒಂದು ಒಳ್ಳೆ ಹೆಸರನ್ನ ಹೇಳು ನೋಡೋಣ ನಿನಗೆ ಅಂತ ಕೇಳಿದ ತಕ್ಷಣ ನಮ್ಮ ಹೀರೋನು ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ನನ್ನ ಹೆಸರು ಪೀಟರ್ ಅಂತ ಹೇಳ್ತಾರೆ. ಸರಿ ಆಯ್ತು, ಇದೇನೆ ಇನ್ ಮುಂದೆ ನಿನಗೆ ಹೆಸರು. ಓಕೆ ಕಣಪ್ಪ, ತುಂಬಾ ಕೊಳ್ಕಾಗಿದ್ಯಾ, ಹೋಗಿ ಸ್ನಾನ ಮಾಡ್ಕೊ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಸ್ನಾನವನ್ನ ಮಾಡೋದಕ್ಕೆ ಹೋಗ್ತಾನೆ. ಈ ಕಡೆ ಸೀನಿಯರ್ ಆಫೀಸರುವೇ ಏಷ್ಯಾ ಕಾಂಟಿನೆಂಟಿನ ಮಧ್ಯ ಪ್ಲೇಸ್ಗೆ ಸ್ಪೀಡ್ ಆಗಿ ಹೊರಡುತ್ತಾರೆ. ಅಂದ್ರೆ ಏನರ್ಥ, ಪೊಲೀಸ್ ಸ್ಟೇಷನ್ಗೆ ಒಬ್ಬ ತಾತ ಸ್ಪೀಡ್ ಆಗಿ ಓಡಿ ಹೋದಲ್ವಾ, ಅವರು ಹಾಕೊಟ್ಬಿಟ್ಟಿದ್ದಾರೆ. ಆದ್ರಿಂದಾನೆ ಸೀನಿಯರ್ ಆಫೀಸರ್ ಬೇಗ ಬೇಗ ಹೊರಟಿದ್ದಾರೆ. ನಂತರ ಇಲ್ಲಿ ಆ ಅಂಕಲ್ ನಮ್ಮ ಹೀರೋವನ್ನ ಸ್ವಲ್ಪ ಫೋಟೋಸ್ ನೆಲ್ಲ ತಗೊಂಡು, ಸರಿ ತಮ್ಮ ನಿನಗೆ ಬೇಕಾಗಿದ್ದ ಪಾಸ್ಪೋರ್ಟ್ ಎವಿಡೆನ್ಸ್ ಎಲ್ಲವನ್ನು ನಾನು ರೆಡಿ ಮಾಡಿ ಕೊಡ್ತೀನಿ,
ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ನೀನು ನೆಮ್ಮದಿಯಾಗಿರೋ ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಅಂಕಲ್. ಹೊರಗಡೆ ಹೋಗಿದ ಅಂಕಲ್ ಮತ್ತೆ ರಿಟರ್ನ್ ಬಂದು ನೋಡ್ಬೇಕಾದ್ರೆ ಮನೆಯಲ್ಲಿ ನಮ್ಮ ಹೀರೋವನ್ನ ಕಾಣ್ತಾ ಇಲ್ಲ. ಮೇ ಬಿ ಹುಡುಗ ಪಕ್ಕದಲ್ಲಿ ಇರುವ ಚರ್ಚ್ಗೆ ಏನಾದ್ರೂ ಹೋಗಿರ್ಬೋದು ಅಂತ ಅಂಕಲ್ವೇ ನಮ್ಮ ಹೀರೋವನ್ನ ಹುಡುಕಿ ಚರ್ಚ್ಗೆ ಬರ್ತಾರೆ. ಹೌದು, ಅಲ್ಲೇನೆ ನಮ್ಮ ಹೀರೋನಿಗೆ ಇರ್ತಿದ್ದಾನೆ. ಅವನನ್ನ ನೋಡಿದ ತಕ್ಷಣ ಖುಷಿಯಾಗಿ ಅಂಕಲ್ ಬಂದು ತಗೊಳಪ್ಪ, ನಿನಗೆ ಬೇಕಾಗಿದ್ದ ಪಾಸ್ಪೋರ್ಟ್ ಮತ್ತೆ ಎಕ್ಸಿಟ್ ಪರ್ಮಿಟ್ ಅದನ್ನು ರೆಡಿ ಮಾಡಾಯ್ತು, ತಗೋ ಇದನ್ನ ಇಟ್ಕೋ. ಯಾರಾದ್ರೂ ನಿನ್ನ ಹತ್ರ ಏನನ್ನಾದ್ರೂ ಕ್ವಶನ್ ಅನ್ನ ಮಾಡಿದ್ರೆ ನೀನು ಏನು ಕಥೆಯನ್ನ ಹೇಳ್ಬೇಕು ಗೊತ್ತಾ ಅಂತ ಹೇಳಿ ನಮ್ಮ ಹೀರೋಗೆ ಒಂದು ಕವರ್ ಸ್ಟೋರಿಯನ್ನು ಹೇಳಿ ಟ್ರೈನಿಂಗ್ ಅನ್ನು ಕೊಡ್ತಾರೆ. ಪೀಟರ್ ನ ಹೆಸರಿಗೆ ತಕ್ಕಿದ ಹಾಗೆ ನಿನ್ನ ಸ್ಲ್ಯಾಂಗ್ ಅನ್ನು ಚೇಂಜ್ ಮಾಡಿ ನೀನು ಮಾತಾಡ್ಕೋಬೇಕು. ಅದೇ ರೀತಿ ಪಾಸ್ಪೋರ್ಟ್ ಅಲ್ಲಿ ಇರುವ ನೇಮು, ಡೇಟ್ ಆಫ್ ಬರ್ತ್ ಎಲ್ಲವನ್ನು ನೀನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಮತ್ತೆ ಇಲ್ಲಿಂದ ಕೊನೆಯದಾಗಿ ಒಂದು ಗಾಡಿ ಹೊರಡುತ್ತೆ, ಬೇಗ ಗಾಡಿಯಲ್ಲಿ ಹತ್ಕೊಂಡು ಇಲ್ಲಿಂದ ಹೊರಡು ಅಂತ ಬೇಗನೆ ನಮ್ಮ ಹುಡುಗನನ್ನ ಕಳಿಸ್ಕೊಡ್ತಾರೆ. ನಮ್ಮ ಹೀರೋನು ಥ್ಯಾಂಕ್ಸ್ ಅನ್ನ ಹೇಳ್ಬಿಟ್ಟು ಹೊರಡುತ್ತಾನೆ. ಪಾಸ್ಪೋರ್ಟ್, ಎಕ್ಸಿಟ್ ಪರ್ಮಿಟ್ ಎಲ್ಲವನ್ನು ಅಲ್ಲಿರುವ ಆಫೀಸರ್ ಹತ್ರ ನಮ್ಮ ಹೀರೋ ಕೊಡ್ಬೇಕಾದ್ರೆ ಅವರು ಚೆಕ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ನಮ್ಮ ಹೀರೋ ಅಲ್ಲಿರುವ ಒಂದು ಪೋಸ್ಟಲ್ ಕಾರ್ಡ್ ಅನ್ನು ನೋಡ್ತಾನೆ. ತನ್ನ ಮಗಳು ರಿಟರ್ನ್ ಬರ್ಬೇಕಾದ್ರೆ ಪೋಸ್ಟ್ ಕಾರ್ಡ್ಸ್ ಅನ್ನು ಸ್ವಲ್ಪ ತಗೊಂಡು ಬನ್ನಿ ತಂದೆ ಅಂತ ಹೇಳಿರ್ತಾಳೆ ಅಲ್ವಾ, ಅದು ಅವರಿಗೆ ಇವಾಗ ನೆನಪಾಗುತ್ತೆ. ಸೊ ಒಂದು ಪೋಸ್ಟಲ್ ಕಾರ್ಡ್ ಅನ್ನು ತಗೋತಾರೆ. ಸೊ ಇವಾಗ ನಮ್ಮ ಹೀರೋ ಟ್ರೈನ್ ಅನ್ನು ಹತ್ಕೊಂಡಾಯ್ತು. ಅದೇ ಸಮಯದಲ್ಲಿ ಈ ಕಡೆ ನೋಡ್ಬೇಕಾದ್ರೆ ಆ ಸೀನಿಯರ್ ಆಫೀಸರ್ ನಮ್ಮ ಹೀರೋಗೆ ಸಹಾಯವನ್ನ ಮಾಡಿದ್ರಲ್ವಾ ಆ ಯೂದ, ಆ ಅಂಕಲ್ ಅವರ ಮನೆಗೇನೆ ಬಂದು ನಿಲ್ತಾನೆ. ನೀನು ಹೆಲ್ಪ್ ಮಾಡಿದ ಜರ್ಮನಿಯನ್ ಗೆಲ್ಲಿ ಅಂತ ಅಂಕಲ್ ಹತ್ರ ಕ್ವಶನ್ ಅನ್ನ ಮಾಡ್ತಿರ್ತಾರೆ. ಆದ್ರೆ ಯಾವುದೇ ರೀತಿಯ ಪ್ರೂಫ್ ಸೀನಿಯರ್ ಆಫೀಸರ್ ಹತ್ರ ಇರಲ್ಲ. ಆದ್ರೂ ಸುಮ್ನೆ ವಿಚಾರಣೆ ಮಾಡ್ತಿರ್ತಾರೆ. ಈ ರೀತಿ ಅವರು ಹೆದರ್ಸಿ ಬೆದರ್ಸಿ ವಿಚಾರಣೆಯನ್ನ ಮಾಡ್ಬೇಕಾದ್ರೆ ಅದರಲ್ಲಿ ಹೆದರಿ ಹೋಗಿದ್ದ ಅಂಕಲ್ಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಹೇಗೂ ಸತ್ತೋಗ್ತೀವಿ ಅಂತ ಅವರಿಗೆ ಗೊತ್ತಾಗಿದ್ದ ತಕ್ಷಣ ಸೀನಿಯರ್ ಆಫೀಸರ್ ಹತ್ರ, ಹೌದು ಕಣೋ ನಾನೇ ಕಳಿಸ್ಕೊಟ್ಟಿದ್ದು, ನಿನ್ನ ಕೈಯಲ್ಲಿ ಆದ್ರೆ ಅವನನ್ನ ಹಿಡಿದು ಬಿಡೋ ನೋಡೋಣ ಅಂತ ಹೇಳ್ಬಿಟ್ಟೆ ಸಾಯ್ತಾರೆ. ಸದ್ಯ ಜೀವಂತವಾಗಿ ಇದ್ದಿದ್ರೆ ಅವರನ್ನ ಹಿಡಿದು ಸಿಕ್ಕಾಪಟ್ಟೆ ಟಾರ್ಚರ್ ಅನ್ನ ಕೊಟ್ಟಾಕ್ಬಿಡ್ತಿದ್ರು. ಆದ್ರೆ ಸದ್ಯ ಹಾರ್ಟ್ ಅಟ್ಯಾಕ್ ಬಂದು ತೀರೋದ್ರು ಅಂಕಲ್. ಈ ಕಡೆ ನಮ್ಮ ಹೀರೋ ಟ್ರೈನ್ ಅನ್ನ ಹಿಡಿದು ದೂರ ಬಂದು ಇಳಿದು ನಂತರ ಒಂದು ಪ್ಯಾಸೆಂಜರ್ ಗಾಡಿಗೆ ಹತ್ತಿ ಆ ಗಾಡಿಯಲ್ಲಿ ಈ ಕಡೆ ಬರ್ತಿರ್ತಾನೆ, ಜರ್ಮನಿ ಕಡೆಗೆ ಹೋಗ್ತಿರ್ತಾನೆ. ಆ ರೀತಿ ಹೋಗ್ಬೇಕಾದ್ರೆ ಆ ರೋಡ್ ಅನ್ನ ಬ್ಲಾಕ್ ಮಾಡಿರ್ತಾರೆ. ಇದ್ರ ಮೇಲೆ ಗಾಡಿ ಹೋಗಲ್ಲ ಅಂತ ಅಲ್ಲಿರುವ ಆಫೀಸರ್ಸ್ ಹೇಳಿದ ತಕ್ಷಣ ಸರಿ ಇಲ್ಲಿಂದ ನಡೆದೇ ಹೋಗೋಣ ಅಂತ ಡಿಸೈಡ್ ಮಾಡಿ ನಮ್ಮ ಹೀರೋ ನಡೆಯೋದಕ್ಕೆ ಶುರು ಮಾಡ್ತಾನೆ. ಇವಾಗ ನಮ್ಮ ಹೀರೋ ರಷ್ಯಾ ನಾಡಿನ ಬಾರ್ಡರ್ ಗೆನೆ ಬಂದಾಯ್ತು. ಈ ಬಾರ್ಡರ್ ಅನ್ನ ಯಾರು ಶೇರ್ ಮಾಡ್ಕೊತಿದ್ದಾರೆ ಅಂದ್ರೆ ಈ ಕಡೆ ರಷ್ಯಾ ಅಂದ್ರೆ ಇನ್ನೊಂದು ಕಡೆ ಇರಾನ್ ಇರ್ತಾ ಇದೆ. ಸೊ ಆ ಬಾರ್ಡರ್ ಗೆ ಹೋಗಿ ನಮ್ಮ ಹೀರೋ ಅವನ ಪಾಸ್ಪೋರ್ಟ್ ಮತ್ತೆ ಎಕ್ಸಿಟ್ ಪರ್ಮಿಟ್ ಎಲ್ಲವನ್ನು ಕೊಡ್ತಾನೆ. ಸದ್ಯ ಹೇಗೋ ಆ ಚೆಕಿಂಗ್ ಎಲ್ಲವನ್ನು ಮುಗಿಸ್ಕೊಂಡು ನಮ್ಮ ಹೀರೋ ಬರ್ಬೇಕಾದ್ರೆ ಸರಿ ಆಯ್ತು ನೀವು ಬಾರ್ಡರ್ ಅನ್ನ ಕ್ರಾಸ್ ಮಾಡಬಹುದು ಅಂತ ಅಲೋ ಮಾಡ್ಬಿಡ್ತಾರೆ. ಆವಾಗ ಈ ನಾಡಿನ ಬಾರ್ಡರ್ಗೂ ಆ ಇರಾನ್ ನಾಡಿನ ಬಾರ್ಡರ್ಗೂ ಮಧ್ಯದಲ್ಲಿ ಒಂದು ದೊಡ್ಡ ಬ್ರಿಡ್ಜ್ ಇರುತ್ತೆ. ಆ ಬ್ರಿಡ್ಜ್ ಅಲ್ಲಿ ನಮ್ಮ ಹೀರೋ ನೆಮ್ಮದಿಯಾಗಿ ನಡೆದು ಹೋಗ್ತಾ ಇರ್ತಾನೆ. ಅಪ್ಪ ನಾವು ಹೇಗೋ ತಪ್ಪಿಸ್ಕೊಬಿಟ್ವಿ ಅಂತ ಹಾಗೆ ಖುಷಿಯಾಗಿ ಸಂತೋಷವಾಗಿ ನಮ್ಮ ಹೀರೋ ನಡೆದು ಹೋಗ್ತಾ ಇರ್ಬೇಕಾದ್ರೆ ಆವಾಗ ಮತ್ತೆ ವಿತ್ತೀಯ ಆಟವನ್ನ ನೋಡಿ ಮುಂದೆ ಡೆಡ್ ಆಪೋಸಿಟ್ ಅಲ್ಲಿ ಆ ಸೀನಿಯರ್ ಆಫೀಸರ್ ಬಂದು ನಮ್ಮ ಹೀರೋ ಮುಂದೆ ನಿಲ್ತಾನೆ. ಆದ್ರೂ ನಮ್ಮ ಹೀರೋ ಭಯ ಪಡದೆ ಅದನ್ನ ಮುಖದಲ್ಲಿ ತೋರಿಸ್ಕೊಳ್ದೆ ಹಾಗೆ ಕಂಟ್ರೋಲ್ ಮಾಡ್ಕೊಂಡು ಹಾಗೆ ಮುಂದೆ ನಡೆದು ಬರ್ಬೇಕಾದ್ರೆ ಅಡ್ಡ ನಿಂತಿದ್ದ ಸೀನಿಯರ್ ಆಫೀಸರ್ ಇವಾಗ ದಾರಿ ಬಿಟ್ಟು ಹಿಂದೆ ಹೋಗ್ತಾರೆ. ನಮ್ಮ ಹೀರೋನ ಆ ಸೀನಿಯರ್ ಆಫೀಸರ್ ನ ದಾಟಿ ರಷ್ಯಾ ಬಾರ್ಡರ್ ನ ದಾಟಿ ಈ ಕಡೆ ಇರಾನಿಗೂ ಬಂದಾಯ್ತು. ಆದ್ರೆ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡಿ ಬರ್ಬೇಕಾದ್ರೆ ಅಡ್ಡ ಬಂದ ಸೀನಿಯರ್ ಆಫೀಸರ್ ಜೊತೆ ನಮ್ಮ ಹೀರೋ ಮಾತಾಡ್ತಾ ಇದ್ದಿದ್ದನ್ನ ನೋಡಿ ಇದನ್ನೆಲ್ಲ ಇಟ್ಟು ಆ ಇರಾನ್ ಅವರು ಏನಂತ ಅನ್ಕೋತಾರೆ ಅಂದ್ರೆ ನಮ್ಮ ಹೀರೋವನ್ನ ಅಲೋ ಮಾಡಿದ್ದಾರೆ ಅಲ್ವಾ ಇರಾನ್ ಒಳಗಡೆ ಬರ್ಬೋದು ಅಂತ. ಅವರು ನಮ್ಮ ಹೀರೋವನ್ನ ಮೇ ಬಿ ಇವನು ರಷ್ಯಾ ನಾಡಿನ ಸೇರಿದ ರಾ ಏಜೆಂಟ್ ಆಗಿ ಇರ್ಬೋದು, ಸೀಕ್ರೆಟ್ ಸೋಲ್ಜರ್ ಆಗಿ ಇರ್ಬೋದು ಅಂತ ಅನ್ಕೋತಾರೆ. ಸೊ ನಮ್ಮ ಇರಾನ್ ನಾಡನ್ನ ವಾಚ್ ಮಾಡೋದಕ್ಕಾಗಿ ಇವನು ಬಂದಿರಬೇಕು ಅಂತ ಅನ್ಕೊಂಡು ನಮ್ಮ ಹೀರೋವನ್ನ ಹಿಡಿದು ಮತ್ತೆ ಜೈಲಿಗೆ ಹಾಕ್ಬಿಡ್ತಾರೆ. ಏನೋ ಮತ್ತೆ ಫಸ್ಟ್ ಇಂದಾನ ಅಂತ ನಮಗೆ ತಲೆನೇ ಕೆಟ್ಟೋಗುತ್ತೆ. ಅದೇ ತರ ಈ ಕಡೆ ನಮ್ಮ ಹೀರೋ ಅಲ್ಲಿರುವ ಆಫೀಸರ್ ಹತ್ರ ಸರ್ ಇಲ್ಲ ಸರ್ ನನ್ನನ್ನು ನೀವು ತಪ್ಪಾಗಿ ಅನ್ಕೋಬಿಟ್ಟಿದ್ದೀರಾ, ನನ್ನನ್ನು ಈ ತರ ರಷ್ಯನ್ ಜೈಲಲ್ಲಿ ಮಡಗಿದ್ರು, ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಇಷ್ಟು ದೂರ ಟ್ರಾವೆಲ್ ಮಾಡಿ ಬಂದಿದ್ದೀನಿ, ಡೂಪ್ಲಿಕೇಟ್ ಪಾಸ್ಪೋರ್ಟ್ ಮತ್ತೆ ಎಕ್ಸಿಟ್ ಪರ್ಮಿಟ್ ಅನ್ನ ಯೂಸ್ ಮಾಡಿನೇ ನಾನು ಇವಾಗ ಇರಾನ್ ಒಳಗಡೆ ಬಂದಿದ್ದು, ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ನಾನು ಆ ರೀತಿ ಮಾಡಿದ್ದು, ನನ್ನ ನಿಜವಾದ ಹೆಸರು ಇದೇನೆ, ನಾನು ನಿಜವಾಗ್ಲೂ ಜರ್ಮನಿಯನ್ನ ಸೇರಿದ ವ್ಯಕ್ತಿ, ಆಮೇಲೆ ಜರ್ಮನಿ ಸಿಟಿಸನ್ ಅಂತ ಹೇಳ್ತಿರ್ತಾನೆ. ಆದ್ರೆ ಇದನ್ನ ಯಾರುವೇ ನಂಬೋದೇ ಇಲ್ಲ. ಆ ಸಮಯದಲ್ಲಿ ಜರ್ಮನಿಗೂ ಇರಾನಿಗೂ ಯಾವುದೇ ರೀತಿಯ ಪಂಚಾಯಿತಿನೂ ಇಲ್ಲ. ಆದ್ರಿಂದಾನೇ ನಮ್ಮ ಹೀರೋ ಡೀಟೇಲ್ಡ್ ಆಗಿ ಕ್ಲೀನ್ ಆಗಿ ಧೈರ್ಯವಾಗಿ ಹೇಳ್ತಿದ್ದಾನೆ ಆ ವಿಷಯವನ್ನ. ನನ್ನನ್ನು ಬಿಟ್ಬಿಡಿ ಅಂತ ಕೇಳ್ಕೊತಿರ್ತಾನೆ. ಆದ್ರೆ ಅವನನ್ನು ನಂಬೋದಕ್ಕೆ ಆ ಜಾಗದಲ್ಲಿ ಯಾರುವೇ ಇಲ್ಲ. ಆದ್ರಿಂದ ಅವನನ್ನ ಹಿಡಿದು ಜೈಲಿಗೆ ಹಾಕ್ಬಿಡ್ತಾರೆ. ಆದ್ರೆ 1952ರಲ್ಲಿ ನಮ್ಮ ಹೀರೋ ಹೇಳಿದ ಕತೆ ಹಾಗೆ ಎಲ್ಲ ಆಫೀಸರ್ಸ್ ಹತ್ರನು ಸ್ಪ್ರೆಡ್ ಆಗುತ್ತೆ ಅಲ್ವಾ. ಆ ರೀತಿ ಸ್ಪ್ರೆಡ್ ಆಗ್ಬೇಕಾದ್ರೆ ಅಲ್ಲಿರುವ ಕೆಲವೊಂದು ಆಫೀಸರ್ಸ್ಗೆ ಈ ಕತೆ ಮೇ ಬಿ ನಿಜವಾಗಿರ್ಬೋದು, ಅವನು ಹೇಳೋದು ನಿಜವಾಗೇ ಇರಬೇಕು ಅಂತ ನಂಬೋದಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಇದೇ ತರದ ಸ್ಟೋರಿಯನ್ನ ಆಲ್ರೆಡಿ ಇವ್ರುಗಳು ಕೇಳ್ಪಟ್ಟಿರ್ತಾರೆ. ಏನು ಅಂದ್ರೆ ನಮ್ಮ ಹೀರೋಯಿನ್ ಮತ್ತೆ ಅವರ ಮಗಳು ಇನ್ನ ಅವರ ತಂದೆ ಮತ್ತೆ ಹಸ್ಬೆಂಡ್ ಅನ್ನ ಹುಡುಕುವ ಆ ಪ್ರಯತ್ನವನ್ನ ಬಿಟ್ಟೇ ಇಲ್ಲ. ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಿರ್ತಾರೆ. ತುಂಬಾ ಹೋರಾಟಗಾರರ ಹತ್ರ, ತುಂಬಾ ಆಫೀಸರ್ಸ್ ಹತ್ರ ಲೆಟರ್ಸ್ ಅನ್ನು ಕೊಡ್ತಾನೆ ಇದ್ದಿರ್ತಾರೆ ನಮ್ಮ ಹೀರೋ ಬಗ್ಗೆ ಡೀಟೇಲ್ಸ್. ಆ ವಿಷಯ ಇವ್ರುಗಳ ಕಿವಿಗೂ ಬಂದಿರುತ್ತೆ. ಆದ್ರಿಂದ ಈ ಆಫೀಸರ್ಸ್ ಏನಕ್ಕೋ ಅವರ ಫ್ಯಾಮಿಲಿಯಿಂದ ಒಬ್ಬರನ್ನ ಕರೆದು ನಾವು ವಿಚಾರಿಸ್ಕೊಳ್ಳೋಣ ಅಂತ ಹೇಳಿ ಆ ಫ್ಯಾಮಿಲಿಯಿಂದ ಒಬ್ಬರು ಅಂಕಲ್ ಅನ್ನ ಕರೆದು ನಮ್ಮ ಹೀರೋವನ್ನು ಕರ್ಕೊಂಡು ಬಂದು ತೋರಿಸ್ತಾರೆ. ಇವರೇನು ನಿಮ್ಮ ರಿಲೇಟಿವ್, ಈ ವ್ಯಕ್ತಿ ಹೇಳೋದೆಲ್ಲ ನಿಜವಾ ಅಂತ ಕೇಳ್ಬೇಕಾದ್ರೆ ಆ ಅಂಕಲ್ ಕ್ಲೋಸ್ ಅಪ್ ಅಲ್ಲಿ ಬಂದು ನಮ್ಮ ಹೀರೋವನ್ನ ನೋಡ್ತಾರೆ. ನಮ್ಮ ಹೀರೋನ ಅವರ ಅಂಕಲ್ ಅನ್ನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗ್ತಾನೆ. ಆದ್ರೆ ಅಂಕಲ್ಗೆ ಸರಿಯಾಗಿ ನಮ್ಮ ಹೀರೋವನ್ನ ಗುರ್ತಿಡಿಯೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ತುಂಬಾ ವರ್ಷಗಳು ಕಳೆದೋಗ್ಬಿಟ್ಟಿದೆ. ಸೊ ಇವಾಗ ಈ ಅಂಕಲೇ ಇವನೇನೇ ನಿಜವಾದ ಹೀರೋ, ಇವನೇನೇ ಆ ಪರ್ಸನ್ ನಿಜವಾದ ಜರ್ಮನಿ ಹುಡುಗ ಅನ್ನೋದನ್ನ ಕಂಡುಹಿಡಿಬೇಕು. ಅದಕ್ಕೆ ಇವರು ಯಾವ ರೀತಿ ಟೆಸ್ಟ್ ಅನ್ನ ಮಾಡ್ತಾರೆ ಅಂದ್ರೆ ಅಂಕಲ್
ಎಲ್ಲದಕ್ಕೂ ಪ್ರಿಪೇರ್ಡ್ ಆಗಿ ಬಂದಿದ್ದಾರೆ. ತುಂಬಾ ಜರ್ಮನಿಯನ್ ಸೋಲ್ಜರ್ಸ್ ಇರುವ ಫೋಟೋಸ್ ಎಲ್ಲ ಒಂದು ಆಲ್ಬಮ್ ಆಗಿ ಕ್ರಿಯೇಟ್ ಮಾಡಿ ತಂದಿರ್ತಾರೆ ಅಂಕಲ್. ಈ ಆಲ್ಬಮ್ ಫುಲ್ ಚೆಕ್ ಮಾಡಿಬಿಟ್ಟು ಇದರಿಂದ ಒಂದು ಫೋಟೋವನ್ನ ಪಿಕ್ ಮಾಡಪ್ಪ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಹೀರೋನ ಫುಲ್ ಚೆಕ್ ಮಾಡಿಬಿಟ್ಟು ಅದರಲ್ಲಿರುವ ಒಂದು ಫೋಟೋವನ್ನ ಸೆಲೆಕ್ಟ್ ಮಾಡ್ತಾನೆ. ಅದು ಅವನಿರುವ ಫೋಟೋ, ಜರ್ಮನ್ ಸೋಲ್ಜರ್ಸ್ ಯೂನಿಫಾರ್ಮ್ ಅನ್ನು ಹಾಕೊಂಡು ನಿಂತಿರುವ ಫೋಟೋ ಅದು. ಯುದ್ಧಕ್ಕೆ ಹೊರಡಕ್ಕೂ ಮುಂಚೆ ನಮ್ಮ ಹೀರೋ ತಗೊಂಡಿದ್ದ ಫೋಟೋ ಅದು. ಅವರ ತಾಯಿ ಕೇಳಿರ್ತಾರೆ, ಆದ್ರಿಂದ ಈ ಫೋಟೋವನ್ನ ತಗೊಂಡಿರ್ತಾನೆ. 1939ರಲ್ಲಿ ಅವರ ತಾಯಿಗೆ ಕೊಟ್ಟಿದ್ದ ಫೋಟೋ ಇದು. ಆದ್ರೆ ಇವಾಗ ವರ್ಷ ಏನು 1952 ಆಗ್ಬಿಟ್ಟಿದೆ. ಕರೆಕ್ಟ್ ಆಗಿ ನಮ್ಮ ಹೀರೋ ಹೇಳ್ತಾನೆ, 1939ರಲ್ಲಿ ನಮ್ಮ ತಾಯಿ ಅವರ ಬರ್ಡೇ ಗಿಫ್ಟ್ ಆಗಿ ನಾನು ಈ ಫೋಟೋವನ್ನು ತಗೊಂಡು ಅವರಿಗೆ ಪ್ರೆಸೆಂಟ್ ಮಾಡಿದೆ. ಆ ಫೋಟೋವಿನ ಹಿಂದೆ ಕೂಡ ನನ್ನ ಕೈಯಾರೆ ಅವರಿಗೆ ಬರ್ಡೇ ವಿಶ್ ಅನ್ನ ನಾನು ಬರೆದು ಕೊಟ್ಟೆ. ಬೇಕಾಗಿದ್ರೆ ಚೆಕ್ ಮಾಡಿ ನೋಡಿ ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ಫೋಟೋವನ್ನ ಹಿಂದೆ ತಿರುಗಿಸಿ ನೋಡ್ಬೇಕಾದ್ರೆ ಅದೇ ತರ ಅವರ ತಾಯಿಗೆ ಬರ್ಡೇ ವಿಶ್ ಅನ್ನ ಮಾಡಿ ನಮ್ಮ ಹೀರೋ ಬರ್ದಿರುವ ಲೆಟರ್ಸ್ ಇರುತ್ತೆ. ನಂತರವೇನೆ ಆ ಅಂಕಲ್ ನಮ್ಮ ಹೀರೋವನ್ನು ನೋಡಿ ಅಳಿಯಾ ಅಂತ ಜೋರಾಗಿ ಕಿರ್ಚ್ಕೋಬೇಕಾದ್ರೆ ನಮ್ಮ ಹೀರೋನ ಅವರನ್ನು ತಬ್ಕೊಂಡು ಇಬ್ಬರು ತುಂಬಾನೇ ಸಂತೋಷವಾಗ್ತಾರೆ, ಎಮೋಷನಲ್ ಆಗ್ತಾರೆ. ನಂತರ ಕೊನೆಯದಾಗಿ ನಮ್ಮ ಹೀರೋ ಅವನು ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಅವನ ಸ್ವಂತ ಮನೆ ಮುಂದೆ ಬಂದು ನಿಲ್ತಾನೆ. ಹೊರಗಡೆ ನಿಂತವನು ಫಟ್ ಅಂತ ಅವರ ಮನೆ ಒಳಗಡೆ ಹೋಗದೆ ಕಿಟಕಿಯಿಂದ ಒಳಗಡೆ ಏನು ನಡೀತಾ ಇದೆ ಅನ್ನೋದನ್ನ ನೋಡ್ತಾನೆ. ಮನಸ್ಸಿಗೆ ಒಂದು ರೀತಿ ಇರುತ್ತೆ ತಾನೆ. ತುಂಬಾ ವರ್ಷಗಳನ್ನ ಬಿಟ್ಟು ರಿಟರ್ನ್ ಬಂದಾಗ ಹೇಗೆ ರಿಯಾಕ್ಟ್ ಮಾಡೋದು ಅಂತ ಅವನಿಗೆ ಗೊತ್ತಾಗ್ತಿಲ್ಲ. ಅವ್ರುಗಳಿಗೂ ಇವನ ಮುಖ ಇನ್ನ ನೆನಪಿದೆಯೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ತುಂಬಾ ವರ್ಷಗಳಾಗ್ಬಿಟ್ಟಿದೆ. ನಮ್ಮ ಹೀರೋ ತುಂಬಾನೇ ವೀಕ್ ಆಗಿರ್ತಿದ್ದಾನೆ. ಅವನ ಮುಖವೇ ಚೇಂಜ್ ಆಗ್ಬಿಟ್ಟಿದೆ. ನಮ್ಮ ಹೀರೋಯಿನ್ ಅವರ ಹೊಟ್ಟೆಯಲ್ಲಿ 2ನೇ ಮಗುವಾಗಿ ಬೆಳೀತಾ ಇದ್ದ ಮಗು ಕೂಡ ಹುಟ್ಟಿ ಆ ಹುಡುಗ ಕೂಡ ಇವಾಗ ಚೆನ್ನಾಗಿ ಬೆಳೆದು ನಿಂತಿದ್ದಾನೆ. ಆ ವರ್ಷಕ್ಕೆ ಆವಾಗ್ಲೇನೆ ಕ್ರಿಸ್ಮಸ್ ಬೇರೆ ನಡೀತಿರುತ್ತೆ. ಈ ಕಡೆ ತನ್ನ ದೊಡ್ಡ ಮಗಳು ಒಂದು ಟೀನೇಜ್ ಹುಡುಗಿಯಾಗಿ ಬೆಳೆದು ನಿಂತಿದ್ದಾಳೆ. ಅದನ್ನು ನೋಡಿ ಖುಷಿ ಆಗ್ತಾನೆ ಹೀರೋ. ನಂತರ ಫ್ಯಾಮಿಲಿ ಅವರು ಎಲ್ಲರೂ ಒಟ್ಟಿಗೆ ಚರ್ಚಿಗೆ ಹೋಗ್ತಾರೆ. ಕ್ರಿಸ್ಮಸ್ ಅನ್ನೋದ್ರೆ ಇದ್ದ ಅಲ್ಲಿಗೆ ಹೋಗಿ ಪ್ರೇಯರ್ ಅನ್ನ ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ಅದನ್ನ ಗಮನಿಸಿದ ನಮ್ಮ ಹೀರೋ ಹಾಗೆ ಹೌಸ್ಕೊಂಡು ನೋಡ್ತಿರ್ತಾನೆ. ಅದೇ ಸಮಯದಲ್ಲಿ ನಮ್ಮ ಹೀರೋ ಅವನ ದೊಡ್ಡ ಮಗಳು ಮೇರಿ ಅವರ ಶಿಲ್ಪಿಯನ್ನು ನೋಡ್ತಾವಳೆ. ನನ್ನ ತಂದೆಯವರನ್ನ ನನ್ನ ಹತ್ರ ಬೇಗ ಬಂದು ತಲುಪಿಡೋ ಅಂತ ನಾನು ನಿನ್ನ ಹತ್ರ ಕೇಳ್ಕೊಂಡೆ ಅಲ್ವಾ, ನಿನ್ನ ಹತ್ರ ಪ್ರೇಯರ್ ಅನ್ನ ಮಾಡ್ದೆ ಅಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೋಡ್ತಿರ್ತಾಳೆ ಹುಡುಗಿ. ಅದೇ ಸಮಯದಲ್ಲಿ ಅವಳಿಗೆ ತುಂಬಾನೇ ಬೇಕಾಗಿರೋರು ಅವಳ ಹಿಂದೆ ಅವಳ ಪಕ್ಕದಲ್ಲಿ ನಿಂತಿರೋ ರೀತಿ ಅವಳಿಗೆ ಫೀಲ್ ಆಗ್ತಿರುತ್ತೆ. ಫಟ್ ಅಂತ ಹಿಂದೆ ತಿರುಗಿದ ಹುಡುಗಿ ಮುಂದೆ ನೋಡ್ಬೇಕಾದ್ರೆ ಒಬ್ಬರು ವ್ಯಕ್ತಿ ನಿಂತಿರ್ತಾರೆ. ಹತ್ರ ಬರ್ತಾವಳೆ. ಚೆನ್ನಾಗಿ ಅವರನ್ನ ಅಬ್ಸರ್ವ್ ಮಾಡಿ ನೋಡಿದ್ರೆ ಅವಳ ತಂದೆ. ಅವಳ ಕೈಯಲ್ಲಿ ಅದನ್ನ ನಂಬೋಕೆನೆ ಆಗ್ತಾ ಇಲ್ಲ. ಓಡಿ ಹೋಗಿ ಹಾಗೆ ಜಂಪ್ ಮಾಡಿ ಅವರ ತಂದೆಯನ್ನ ತಬ್ಕೋತಾಳೆ ಹುಡುಗಿ. ನಂತರ ಹೆಂಡತಿ ನಮ್ಮ ಹೀರೋವನ್ನ ನೋಡ್ತಾರೆ. ಅವರು ಹಾಗೆ ಡೌಟ್ ಅಲ್ಲಿ ನಿಧಾನಕ್ಕೆ ಹಾಗೆ ಮೆತ್ತಗೆ ನಡೆದು ಬರ್ತಾರೆ ಹೀರೋ ಹತ್ರ. ಯಾಕೆಂದ್ರೆ ಅವರಿಗೆ ಅವರ ಕಣ್ಣನ್ನ ನಂಬೋಕೆನೆ ಆಗ್ತಾ ಇಲ್ಲ. ಹತ್ರ ಬಂದು ನಮ್ಮ ಹೀರೋವನ ಮುಖವನ್ನ ಹಾಗೆ ಮುಟ್ಟಿ ನೋಡ್ತಾರೆ. ಅಷ್ಟೇ ಎಮೋಷನಲ್ ಆಗ್ಬಿಡ್ತಾರೆ. ಫ್ಯಾಮಿಲಿನ ಎಲ್ಲರೂ ಅಳ್ತಿರ್ತಾರೆ. ಎಂತಹ ಮೂವಿ ಅಲ್ವಾ, ಸಖತ್ತಾಗಿತ್ತಲ್ವಾ. ಆಸ್ ಫಾರ್ ಅಸ್ ಮೈ ಫೀಟ್ ವಿಲ್ ಕ್ಯಾರಿ ಮೀ ಅನ್ನೋ ಒಂದು ಬುಕ್ಕಿನ ಸ್ಟೋರಿ. ಆ ಬುಕ್ ಅನ್ನ ಬೇಸ್ ಆಗಿ ಇಟ್ಟು ಅದರ ಮುಖಾಂತರ ಮಾಡಿರುವ ಮೂವಿನೇ ಇದು. ಜೊತೆಗೆ ಇದು ನಿಜವಾಗ್ಲೂ ನಡೆದಿರುವ ಕತೆ, ನಿಜವಾಗ್ಲೂ ನಡೆದಿದ್ದ ಲೈಫ್ ಸ್ಟೋರಿಯನ್ನ ಬುಕ್ ಆಗಿ ಬರೆದು ನಂತರ ಅದನ್ನ ಮೂವಿಯಾಗಿ ಮೇಕ್ ಮಾಡಿದ್ದಾರೆ. ಈ ಮೂವಿ ರಿಲೀಸ್ ಆಗಿ ಇವತ್ತಿನ ಡೇಟಿಗೆ 23 ವರ್ಷ ಆಗ್ಬಿಟ್ಟಿದೆ. ಆದ್ರೆ ಇವಾಗ ನೋಡಿದ್ರು ಕೂಡ ವಾವ್ ಸೂಪರ್ ಆಗಿದೆ. ಸೊ ಈ ಫ್ಯಾಮಿಲಿಯ ಈ ಎಮೋಷನ್ ಜೊತೆಗೆ ಈ ಖುಷಿ ಜೊತೆಗೇನೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಹೇಗಿತ್ತು ಮೂವಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಎಕ್ಸ್ಪ್ಲೇನ್ ಮಾಡಿರೋದು ನಿಮಗೆ ತುಂಬಾನೇ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಟ್ಟು ನೀವಿನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.